ಆಧ್ಯಾತ್ಮಿಕತೆಗೆ ನಾನು ಬರ್ತೀನಿ ಅಂತ ಯಾವತ್ತೂ ನಾನು ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ. ಚಿಕ್ಕಂದಿಂದ ಒಂದು ದಿನಾನು ನನಗೆ ಈ ಕಲ್ಪನೆನೇ ಇರ್ಲಿಲ್ಲ. ಸೊ ಬಾಲ್ಯ ಅಂತಂದ್ರೆ ಸ್ಪಿರಿಚುಯಾಲಿಟಿ ಅಂತಂದ್ರೆ ನಮಗೆ ಗೊತ್ತಿದ್ದಿದ್ದು ಸ್ಪಿರಿಚುಯಾಲಿಟಿ ಅಂದ್ರೆ ಪೂಜೆ, ಭಕ್ತಿ ಮಾರ್ಗ ಅಷ್ಟೇ ಗೊತ್ತಿದ್ದು. ಯಾಕಂದ್ರೆ ಆವಾಗ ಇದ್ದಿದ್ದು ಥಾಟ್ ಪ್ಯಾಟರ್ನ್ಸ್ ಇವಾಗಿರೋ ಥಾಟ್ ಪ್ಯಾಟರ್ನ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ಇರೋದನ್ನ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಆ ಸಿಚುವೇಶನ್ ಅಲ್ಲಿ ಇರೋಂಥವ್ರು ಈಗ ಅದನ್ನ ನೀವೊಂದು ಪ್ಲಸ್ ಪಾಯಿಂಟ್ಸ್ ಆಗಿ ತಗೊಳ್ಳಿ. ಹಾಗಾಗಿ ಹೇಳ್ತಾ ಇದೀನಿ, ನಮಗೆ ಅವಾಗ ಗೊತ್ತಿಲ್ಲದೆ ಡಿಪ್ರೆಷನ್ಗೆ ಹೋಗಿದ್ದಾಯ್ತು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯ್ತು, ಅದೆಲ್ಲ ಆಯ್ತು. ಬಟ್ ಇವಾಗ ಯಾರೇ ಒಬ್ರು ಆ ತರ ಸಿಚುವೇಶನ್ಸ್ ಫೇಸ್ ಮಾಡೋರು ಅದನ್ನೆಲ್ಲ ಏನು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಅದರಿಂದ ನಾನು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಅನ್ಕೋಬೇಕು. ತುಂಬಾ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಆಯ್ತು ಆ ಟೈಮಲ್ಲಿ. ಅಷ್ಟ್ರವರೆಗೂ ತುಂಬಾ ಚೆನ್ನಾಗಿದ್ವಿ, ನಾನು ನಮ್ಮ ಅತ್ತೆ ಇದ್ರೆ ಅಮ್ಮ ಮಗಳ ತರ ಇದ್ವಿ. ಎಲ್ರು ನೋಡಿದ್ರೆ ಎಲ್ಲರೂ ಅದೇನವರು ದೃಷ್ಟಿ ಆಗುತ್ತೆ, ಅಷ್ಟು ಚೆನ್ನಾಗಿರ್ತೀರಾ ನೀವಿಬ್ರು ಅಂತ ತುಂಬಾ ಜನ ಅನ್ನೋರು. ಈಗ ಅದೆಲ್ಲ ಏನಿದೆ ಅಂತ ಅನ್ಸುತ್ತೆ. ಬಟ್ ಆವಾಗ ಅದೇ ನಮ್ಗೆ ದೊಡ್ಡದಾಗಿ ಕಾಡ್ತಾ ಇತ್ತು. ಅದೇ ಆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಅದೇ ಟೈಮಿಗೆ ಪ್ಯಾಂಡಮಿಕ್ ಬಂದಿದ್ದಿರಬಹುದು, ಈ ಡಿಪ್ರೆಷನ್ ಅನ್ನೋದು ಅದ್ ಏನ್ ಆಗ್ತಾ ಇದೆ ಏನು ಅಂತ ಗೊತ್ತಿಲ್ಲ. ಬಟ್ ಸಹಜವಾಗಂತೂ ನಾನು ಇರ್ಲಿಲ್ಲ ಅವಾಗ. ಏನಂದ್ರು ನಾನು ನಾರ್ಮಲ್ ಆಗಿರಕ್ ಆಗ್ತಾ ಇರ್ಲಿಲ್ಲ. ಎಲ್ಲಾ ಕಡೆಯಿಂದ ಏನೋ ಮಾತುಗಳು, ಏನೋ ಒಂಥರ ತುಂಬಾ ಡಿಸ್ಟರ್ಬ್ ಆಗೋಗಿದ್ದೆ. ಸರ್ ನಮ್ಮ ಹತ್ರ ಬರ್ತಾ ಇದ್ರೆ ಎಲ್ರಿಗೂ ಸೆಕೆಂಡ್ ಕೊಡ್ತಾ ಇದ್ರೆ ನನ್ ಮಗಳಲ್ಲಿಲ್ಲ, ಇವಳು ಎಲ್ಲೋ ಹೋಗ್ಬಿಟ್ಲು, ಸರ್ ಸೆಕೆಂಡ್ ಮಿಸ್ ಆಗ್ಬಿಡುತ್ತಲ್ಲ ಅಂತಂದ್ಬಿಟ್ಟು ಇನ್ನೊಂದ್ 4-5 ಜನ, ಇನ್ನೂ ಒಂದ್ 10 ಜನ ಇದ್ರು ನನ್ನ ಹತ್ರ ಬರಕ್ಕೆ. ನಾನು ಅಲ್ಲಿಲ್ದೆ ನನ್ ಮಗಳನ್ನ ಹುಡ್ಕೋಕ್ ಹೋದೆ, ಎಲ್ಲೋದ್ ಇವಳು ಅಂತಂದ್ಬಿಟ್ಟು. ಅವಳು ಅಲ್ಲೆಲ್ಲೋ ಸಿಕ್ಕಿದ್ಲು. ಕರ್ಕೊಂಡ್ ಬರೋಷ್ಟರಲ್ಲಿ ಸರ್ ಪಾಸ್ ಆಗಿ ಹೋಗ್ಬಿಟ್ರು ಮುಂದಕ್ಕೆ. ನನಗ್ ಶೇಕನ್ ಇದುವರೆಗೂ ಸಿಕ್ಕಿಲ್ಲ ಸರ್ದು ಡೈರೆಕ್ಟ್ ಆಗಿ. ಅವಳು ಅಮ್ಮ ನನ್ಗೆ ಆಯ್ತಮ್ಮ, ನಾನು ಆಗ್ಲೇನೆ ಶೇಕನ್ ಕೊಟ್ಟೆ ಅನ್ಲು. ಅಂದ್ರೆ ಅವಳು ಮುಂಚೆ ಅವಳ್ದು ಆಗೋಗಿದೆ. ನಾನ್ ಅವಳಿಗೆ ಮಿಸ್ ಆಗುತ್ತೆ ಅಂತ ಅವಳಿಗೆ ಕರ್ಕೊಂಡ್ ಬರಕ್ ಹೋದೆ. ಇಲ್ಲಿ ನನಗ್ ಮಿಸ್ ಆಯ್ತು, ಅವಳಿಗೆ ಪ್ರಾಪ್ತಿ ಇತ್ತು, ಅವಳಿಗಾಯ್ತು. ಬಟ್ ಡೈರೆಕ್ಟ್ ಆಗಿ ಅವ್ರ ಶೇಕಂಡ್ ಸಿಗದಿದ್ರು ನನಗೆ ಹಲವಾರು ಸಲ ನಂಗೆ ಧ್ಯಾನದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸೊ ಅಲ್ಲೇ ಅವಾಗ್ಲೇನೆ ಪತ್ರಿಜಿಯವರು ಕರ್ಕೊಂಡೋಗಿ ನಂಗೆ ಆ ಸತ್ಯಲೋಕ ಅಂತ ಈಗ ಗೊತ್ತಾಗ್ತಾ ಇದೆ, ಅವಾಗ ಅದು ಗೊತ್ತಿರ್ಲಿಲ್ಲ. ಅಲ್ಲಿಗೂ ಹೋಗಿ ಬಂದಾಗಿದೆ. ಅವೆಲ್ಲ ಒಂದು ಛಲಕ್ ಅಂತಾರಲ್ಲ, ಎಲ್ಲಾ ತರ ಎಕ್ಸ್ಪೀರಿಯನ್ಸಸ್ ಈಗ ನಂಗೆ ಆ ಒಂದು ಸಹಸ್ರಾರದಲ್ಲಿ ಆ ಒಂದು ತಾವರೆ ಅರಳಿದ್ರೆ ಏನು ಅಂತ ಅರ್ಥ ಈಗ ಗೊತ್ತಾಗ್ತಿದೆ. ಅವಾಗ ಅದೂ ಗೊತ್ತಿಲ್ಲ, ಏನೋ ಒಂದ್ ಬಂತು ಆಯ್ತು ಅಷ್ಟೇನೆ. ಅದ್ ಹೇಳ್ಕೋಬೇಕು, ಅದ್ರ ಬಗ್ಗೆ ವಿಮರ್ಶೆ ಮಾಡ್ಬೇಕು, ಅದ್ ಏನೂ ಗೊತ್ತಿರ್ಲಿಲ್ಲ. ಸೊ ಈಗ ನಾನ್ ಮಾಡ್ತಾ ಇಷ್ಟೊಳ್ಳೆ ಎಕ್ಸ್ಪೀರಿಯನ್ಸಸ್ ಆಗಿದೆ. ಅದೇನಪ್ಪ ನಾನು ಅದಕ್ಕೆ ಗಮನನೇ ಕೊಡ್ಲಿಲ್ವಲ್ಲ ಅಂತ. ಬಟ್ ಇಟ್ಸ್ ಓಕೆ, ನನಗೇನ್ ಅನ್ಸಲ್ಲ, ಆಯ್ತು ಬಿಟ್ಬಿಟ್ಟಿದ್ದೀನಿ ಅದಲ್ಲಿಗೆ. ಬಟ್ ನನ್ನ ಕೇಳಿದರೆ ಆ ಎಕ್ಸ್ಪೀರಿಯನ್ಸ್ಗೆ ನಾನು ಒಳಗಿಂದ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಏನಾಗುತ್ತಲ್ಲ ಅದು ತುಂಬಾನೇ ಮುಖ್ಯ ಅಂತ ನನಗನ್ಸುತ್ತೆ. ನಾನು ಎಲ್ರಿಗೂ ಹೇಳೋದೇ, ಯಾವಾಗ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋದಾಗುತ್ತೋ ಏನಾಗ್ಬೇಕೋ ಅದು ನಡೀತಾನೆ ಇರುತ್ತೆ ಅಲ್ಲಿ. ಅದು ಆ ಅನುಭವ ಬಂತು ಅಂದ್ರೆ ನಿಜವಾಗ್ಲೂ ಇಡೀ ಮೈ ಅಷ್ಟು ಒಂದು ವೈಬ್ರೇಷನ್ಸು ಕೆಳಗಡೆಯಿಂದ ಒಂದು ಕರೆಂಟ್ ಪಾಸ್ ಆಗಿದ್ದು ಹೆಂಗಿತ್ತು ಅಂತಂದ್ರೆ ಫುಲ್ ಆ ನಾಡಿ ಮಂಡಲ ನಾನು ನೋಡ್ಬಿಟ್ಟೆ. ಆ ತರ ಒಂದು ಸಿಲ್ವರ್ ಕಲರ್ ಬ್ಲೂಯಿಶ್ ಆ ಒಂದು ಶೈನಿಂಗ್ ಅದು ನನ್ನ ಇಮ್ಯಾಜಿನೇಷನ್ ಆಗಿ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡಿರ್ಲಿಲ್ಲ, ಜಸ್ಟ್ ಸುಮ್ಮನೆ ನಾನು ಮಲಗಿದ್ದು. ಆ ಒಂದು ವೈಬ್ರೇಷನ್ ಮರೆಯಕ್ಕಾಗಲ್ಲ ನನಗೆ. ನಾನು ಇಡೀ ನಾಡಿ ಮಂಡಲ ಕೆಳಗಿಂದ ಸಹಸ್ರಾರವರೆಗೂ ನೋಡ್ಕೊಂಡಾಯ್ತು. ಆ ಒಂದು ಸಹಸ್ರಾರಕ್ಕೆ ಅದು ಎನರ್ಜಿ ರೀಚ್ ಆದ್ಮೇಲೆ ಆ ಕ್ಷಣ ಇತ್ತಲ್ಲ, ಬ್ಲಿಸ್ಫುಲ್ ಸ್ಟೇಟ್, ಎಕ್ಸ್ಪ್ಲೇನ್ ಮಾಡಕ ತುಂಬಾನೇ ಬ್ಲಿಸ್ಫುಲ್ ಸ್ಟೇಟ್ ಅದು. ಅಷ್ಟು ಅದ್ಭುತವಾಗಿತ್ತು. ಕೆಲವೊಂದು ಕ್ಷಣಗಳಂತೂ ನಿಮಿಷಗಳಿತ್ತು. ಆ ಒಂದು ಇದು ಇಡೀ ವಿಶ್ವನ ನೋಡ್ಕೊಂಡು ಬಂದ್ಬಿಟ್ಟೆ ನಾನು. ಅದ್ಭುತವಾಗಿತ್ತು ಅದು ನಿಜವಾಗ್ಲೂ. ಆ ಒಂದು ನಕ್ಷತ್ರಗಳಿರ್ಬೋದು, ಅದು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ, ಅಷ್ಟು ಅದ್ಭುತವಾಗಿ ಆ ಎಲ್ಲಾ ಲೋಕಗಳನ್ನ ನೋಡ್ಕೊಂಡು ಬಂದಾಯ್ತು. ಆ ಬ್ಲಿಸ್ಫುಲ್ ಸ್ಟೇಟ್ ಎಂಜಾಯ್ ಮಾಡಿದ್ದಾಯ್ತು. ಬಟ್ ಧ್ಯಾನದಲ್ಲಿ ಕೂತಾಗ ಮಾತ್ರ ನನಗೆ ಡೇ 1 ಇಂದಾನು ಯಾವುದೇ ರೀತಿ ಥಾಟ್ಸ್ ಬಂದಿಲ್ಲ ಮೇಡಮ್. ಒಂದೇ ಒಂದು ದಿನ ನಂಗೆ ಒಂದು ಥಾಟ್ಸ್ ಬರ್ತಾ ಇದೆ, ಅದಕ್ಕೆ ನನಗೆ ಧ್ಯಾನ ಆಗ್ತಾ ಇಲ್ಲ ಅನ್ನೋದು ಯಾವತ್ತೂ ಆಗಿಲ್ಲ ನನಗೆ. ಅದು ಒಂದು ಗಿಫ್ಟ್ ಅನ್ಕೋಬಹುದು. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಮಾಸ್ಟರ್. PMC ಬಾಗಲ್ಕೋಟ್ ಇದರ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಬರ್ತಾ ಇರುತ್ತೆ. ಈ ಒಂದು ವೇದಿಕೆಯಲ್ಲಿ ಆತ್ಮಜ್ಞಾನವನ್ನ ವೈಜ್ಞಾನಿಕ ತಳಹದಿಯ ಹಿನ್ನೆಲೆಯಲ್ಲಿ ಎಲ್ಲರಿಗೂ ತಲುಪಿಸುವಂತ ಒಂದು ಧ್ಯೇಯವನ್ನ ಇರಿಸಿಕೊಂಡಿದ್ದು, ಅನೇಕ ಕೋನಗಳಲ್ಲಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ನೀಡುವಂತಹ ನಿಟ್ಟಿನಲ್ಲಿ ಕ್ರಿಯಾತ್ಮಕವಾಗಿ ಕೆಲಸವನ್ನ, ಸೃಜನಾತ್ಮಕವಾಗಿ ಅದ್ಭುತವಾಗಿ ಕೆಲಸವನ್ನ ಮಾಡ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಮಾಸ್ಟರ್ಸ್ ನಮ್ಮ ಪಿರಮಿಡ್ ಸೊಸೈಟಿಯಲ್ಲಿ ಅನೇಕ ಜನ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ಇದ್ದಾರೆ, ಅಪಾರವಾದ ಜ್ಞಾನವನ್ನ ಪಡ್ಕೊಂಡಿದ್ದಾರೆ. ಅವರ ಜ್ಞಾನ, ಅವರ ಅನುಭವದ ಸಾರ ಏನಿದೆ, ಅವರ ಜೀವನದ ಅನುಭವದ ಸಾರ
ಅದನ್ನ ಹೆಕ್ಕಿ ಹೆಕ್ಕಿ ತೆಗೆಯುವಂತ ಒಂದು ಪ್ರಯತ್ನವನ್ನ ಈಗ PMC ಬಾಗಲಕೋಟ್ ವೇದಿಕೆ ಮಾಡ್ತಾ ಇದೆ. ಅದು ಸೀನಿಯರ್ ಮಾಸ್ಟರ್ಸ್ ಗಳ ಜೊತೆ ಸಂದರ್ಶನದೊಂದಿಗೆ. ಇವತ್ತಿನ ದಿನ ನಮ್ಮ ವೇದಿಕೆಯಲ್ಲಿ ಸೀನಿಯರ್ ಪಿರಮಿಡ್ ಮಾಸ್ಟರ್ ಆಗಿರ್ತಕ್ಕಂಥ ಜೈಹೋ ಮೆಡಿಟೇಷನ್ ಅನ್ನ ನಡೆಸ್ತಾ ಇರ್ತಕ್ಕಂಥ ಶ್ರೀಮತಿ ಶಾಂತಲಾ ಮೇಡಮ್ ಅವರು ಇದ್ದಾರೆ. ಅವರನ್ನ ನಾವು ನಮ್ಮ ಈ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸೋಣ. ಮಾಸ್ಟರ್ಸ್ ಮೇಡಮ್, ನಿಮ್ಗೆ ಈ ಒಂದು PMC ಬಾಗಲಕೋಟ್ ವೇದಿಕೆಗೆ ಆತ್ಮೀಯವಾದಂತ ಸ್ವಾಗತ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಈ ದಿನ ಈ ಒಂದು ವೇದಿಕೆಯಲ್ಲಿ ನಿಮ್ಮ ಜೀವನದ ಅನುಭವ ಸಾರ, ನಿಮ್ಮ ಲೈಫ್ ನ ಟ್ರಾನ್ಸ್ಫಾರ್ಮೇಶನ್ ಆಗಿರ್ತಕ್ಕಂಥ ವಿಚಾರಗಳು, ಇದೆಲ್ಲವನ್ನು ಕೂಡ ನಾವು ತಿಳ್ಕೋಬೇಕು ಅಂತ ತುಂಬಾ ಕುತೂಹಲದಿಂದ ಇದ್ದೀವಿ ಮೇಡಮ್. ಸೊ ಮೊದಲನೇದಾಗಿ ನಿಮ್ಮ ಜೀವನದ ಬಾಲ್ಯ, ನಿಮ್ಮ ತಂದೆ ತಾಯಿ ಮತ್ತೆ ನಿಮ್ಮ ಬಾಲ್ಯದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ಮೇಡಮ್. ಎಸ್ ಮೇಡಮ್, ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಇವತ್ತಿನ ಅಂದ್ರೆ ನಾವೆಲ್ಲ ಇಲ್ಲಿ ಒಂದಾಗಿ ಸೇರಕ್ಕೆ ಪತ್ರಿಜಿಯವರೇ ಕಾರಣ. ಸೊ ಆ ಪತ್ರಿಜಿಯವರಿಗೆ ನಾವು ಎಷ್ಟೆಲ್ಲ ಕೃತಜ್ಞತೆಗಳು ಹೇಳಿದ್ರು ಕಡಿಮೆನೆ ಅನ್ಸುತ್ತೆ. ಸೊ ಇಂತಹ ಒಂದು ಆಧ್ಯಾತ್ಮಿಕತೆಗೆ ನಾನು ಬರ್ತೀನಿ ಅಂತ ಯಾವತ್ತೂ ನಾನು ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ಚಿಕ್ಕಂದಿಂದ ಒಂದು ದಿನಾನು ನನಗೆ ಈ ಕಲ್ಪನೆನೇ ಇರ್ಲಿಲ್ಲ. ಸೊ ಬಾಲ್ಯ ಅಂತಂದ್ರೆ ಸ್ಪಿರಿಚುಯಾಲಿಟಿ ಅಂತಂದ್ರೆ ನಮಗೆ ಗೊತ್ತಿದ್ದು ಸ್ಪಿರಿಚುಯಾಲಿಟಿ ಅಂದ್ರೆ ಪೂಜೆ, ಭಕ್ತಿ ಮಾರ್ಗ ಅಷ್ಟೇ ಗೊತ್ತಿದ್ದು. ಯಾಕಂದ್ರೆ ನಮ್ಮ ಪೇರೆಂಟ್ಸು ಅವರು ಡೀಪ್ ಭಕ್ತಿ ಮಾರ್ಗದಲ್ಲಿ ಇದ್ದವರು, ಇಬ್ರು ತಂದೆ ತಾಯಿ ಇಲ್ಲ. ಹಾಗೆ ನಮ್ಮ ತಂದೆ 94 ಅಲ್ಲಿ ವೆಂಕಟೇಶ್ವರ ದೇವಸ್ಥಾನವನ್ನ ಸಹ ಕಟ್ಸಿದ್ರು. ನಮ್ಮ ಇಡೀ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಅಲ್ಲಿ ವೆಂಕಟೇಶ್ವರ ದೇವಸ್ಥಾನ ಅದು ಒಂದೇನೆ. ಕಡೂರಲ್ಲಿ ನಾನಿರೋದು, ಅಂದ್ರೆ ನಮ್ಮ ತಾಯಿ ಮನೆ ಕಡೂರು, ಬಟ್ ನಾನು ಹುಟ್ಟಿದ್ದು ತೆನಾಲಿಯಲ್ಲಿ, ಆಂಧ್ರ ಪ್ರದೇಶ. ಯಾಕಂದ್ರೆ ಅಪ್ಪ ವಿಜಯವಾಡದವರು, ಅಮ್ಮ ತೆನಾಲಿಯಲ್ಲಿ ಇದ್ದಿದ್ದು. ಸೊ ಹಾಗಾಗಿ ನಾನು ಹುಟ್ಟಿದ್ದು ತೆನಾಲಿ, ಬಟ್ ನಮ್ಮ ತಂದೆ ಅವರು ವೃತ್ತಿ ರೀತ್ಯ ಬಂದು ಕರ್ನಾಟಕದಲ್ಲಿ ಚಿಕ್ಕಮಂಗ್ಳೂರು ಜಿಲ್ಲೆ ಕಡೂರಲ್ಲಿ ಅವರು ಸೆಟ್ಲ್ ಆಗಿದ್ದು. ಸೊ ಹಾಗಾಗಿ ವಿದ್ಯಾಭ್ಯಾಸ ಎಲ್ಲವೂ 10th ವರೆಗೂ ಕಡೂರಲ್ಲೇನೆ ಆಗಿದ್ದು ಮೇಡಮ್. ಸೊ ಆಮೇಲೆ ಫರ್ದರ್ ಎಜುಕೇಶನ್ PUC, ಆಮೇಲೆ ಇಂಜಿನಿಯರಿಂಗ್ ಮಾಡಿದೆ. 5 years ಇಂಜಿನಿಯರಿಂಗು, ಆರ್ಕಿಟೆಕ್ಟ್ ನಾನು ಆರ್ಕಿಟೆಕ್ಚರ್. ಸೊ ಅದು ಹಾಸನಲ್ಲಿ ಮಾಡಿದೆ. ಸೊ ಈ ತರ ಹಲವಾರು ಕಡೆ ಹುಟ್ಟಿದ್ದು. ತೆನಾಲಿ ರಿಲೇಟಿವ್ಸ್ ಇರೋದು ಆಂಧ್ರ. ಸೊ ಅಲ್ಲೆಲ್ಲಾನು ಓಡಾಡಿ ಅಲ್ಲಿನ ಒಂದು ಒಡನಾಟನೂ ಇದೆ. ಕರ್ನಾಟಕದಲ್ಲಿ ಕಡೂರಲ್ಲಿ, ಟಿಪ್ಟೂರಲ್ಲಿ, ಹಾಸನಲ್ಲಿ, ಈಗ ಮದುವೆ ಆದ್ಮೇಲೆ ಮೈಸೂರಲ್ಲಿ. ಸೊ ಬಾಲ್ಯ ಜೀವನ ಅದ್ಭುತವಾಗಿತ್ತು ನಮ್ಗೆ. ಯಾವತ್ತು ಯಾವ್ದ್ರಲ್ಲೂ ನಮ್ಗೆ ಇಂಥದ್ರಲ್ಲಿ ಕೊರತೆ ಅನ್ನಂಗೆ ಇರ್ಲಿಲ್ಲ. ಅಷ್ಟು ಚೆನ್ನಾಗಿ ನಮ್ಮನ್ನ ಬೆಳೆಸಿದ್ರು. ಏನು ನಮ್ಗೆ ಇಂಟ್ರೆಸ್ಟ್ ಅಂದ್ರೆ ಅವನ್ನ ಹೇಳ್ಕೊಡ್ತಾ ಇದ್ರು, ಕಳಿಸ್ತಾ ಇದ್ರು. ಅವರಿಗೂ ಎಲ್ಲದ್ರಲ್ಲೂ ಇಂಟ್ರೆಸ್ಟ್, ಅಮ್ಮಂಗೂನು. ಸೊ ಹಾಗಾಗಿ ಅಲ್ಲಿ ಒಂದು ಸಂಗೀತ ಇರ್ಬೋದು, ಭರತನಾಟ್ಯ ಇರ್ಬೋದು, ಏನು ಆ ಚಿಕ್ಕೂರಲ್ಲಿ ಏನೆಲ್ಲ ಸಾಧ್ಯತೆ ಇತ್ತೋ ಅಷ್ಟೂನು ಅವರು ಹೇಳ್ಕೊಡ್ತಾ ಇದ್ರು. ಜೊತೆಗೆ ಎಂಕರೇಜ್ಮೆಂಟ್, ಎಲ್ಲದ್ರಲ್ಲೂ ಎಂಕರೇಜ್ಮೆಂಟ್ ಅನ್ನೋದಿತ್ತು. ನಮ್ಗೆ ಕಷ್ಟ ಅನ್ನೋದು ಗೊತ್ತಿರ್ಲಿಲ್ಲ. ಹಾಗೆ ಬೋಲ್ಡ್ ಆಗೂ ಇದ್ವಿ ನಾವು, ಎಲ್ಲದ್ರಲ್ಲೂ ಬೋಲ್ಡ್ನೆಸ್ ಇತ್ತು. ಮತ್ತೆ ಒಳ್ಳೆ ರೀತಿ ಒಂದು ಸಂಸ್ಕಾರವನ್ನ ಕೊಟ್ಟಿದ್ರು. ಮೇಯ್ನ್ ನಾನು ಅದಕ್ಕೆ ನಮ್ಮ ಅಪ್ಪ ಅಮ್ಮಂಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕು. ಆ ಸಂಸ್ಕಾರ ಏನಿದೆಯಲ್ಲ ಅವ್ರು ಕೊಟ್ಟಿರೋದು, ಅದು ಹೇಳಕ್ಕಾಗಲ್ಲ, ಅಷ್ಟು ಅದ್ಭುತವಾದ ಸಂಸ್ಕಾರ. ಸೇವೆ, ಅವ್ರಿಗೆ ಅವಾಗಿಂದನೂ ಅಪ್ಪನೂ ಸೇವೆಯಲ್ಲಿದ್ರು, ಅಮ್ಮನೂ ಸೇವೆಯಲ್ಲಿದ್ರು. ಆ ಸೇವೆ ಅನ್ನೋದು ಬ್ಲಡ್ ಅಲ್ಲಿ ನಮಗೂನು ಮಕ್ಳಿಗೂನು ಬಂದಿದೆ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ಮೇಡಮ್. ಅವ್ರ ಭಕ್ತಿ ಮಾರ್ಗದಲ್ಲಿ ಇದ್ಕೊಂಡು ಆ ಸೇವೆ, ಅನ್ನದಾನಗಳ ಸೇವೆ ಇರ್ಬೋದು, ಎಜುಕೇಶನ್ ಕೊಡುವಂತದ್ದಿರ್ಬೋದು, ಬ್ಲಡ್ ಬ್ಯಾಂಕ್ ಕಟ್ಸೋವಂಥದ್ದಕ್ಕಿರ್ಬೋದು, ಕಷ್ಟದಲ್ಲಿ ಯಾರು ಬಂದ್ರೆ ಅವರಿಗೆ ಹಣದ ಸಹಾಯ ಇರ್ಬೋದು. ಈ ತರ ಸೇವೆ ಅಂದ್ರೆ ನಮಗೆ ಗೊತ್ತಿದ್ದು ಅದೇ ಸೇವಾ ಮಾರ್ಗ. ಬಟ್ ಈಗ ಗೊತ್ತಾಯ್ತು ಅಲ್ಟಿಮೇಟ್ ಸೇವೆ ಧ್ಯಾನ ಅನ್ನೋದು. ಎಸ್, ಇದು ಬಾಲ್ಯಾವಸ್ಥೆ ಮೇಡಮ್. ಬಾಲ್ಯ, ನನಗೆ 2 ಅಕ್ಕಂದ್ರು, 2 ತಮ್ಮಂದ್ರು. ಸೊ ಒಟ್ಟು ಕುಟುಂಬ, ನಾವು 5 ಜನ ಮಕ್ಕಳು ಒಟ್ಟಿಗೆ ಅಪ್ಪ ಅಮ್ಮನ ಜೊತೆ. ಅದ್ಭುತವಾಗಿತ್ತು ಬಾಲ್ಯದ ಒಂದು ದಿನಗಳು. ಎಸ್ ಮೇಡಮ್, ನಿಮ್ಮ ಬಾಲ್ಯದ ಬಗ್ಗೆ ನಮ್ಗೆಲ್ಲರಿಗೂ ಪರಿಚಯ ಆಯ್ತು. ಈಗ ನಿಮ್ಮ ಎಜುಕೇಶನ್ ಬಗ್ಗೆ ಹೇಳ್ತಾ ಇದ್ದಾಗ ನೀವು ಆರ್ಕಿಟೆಕ್ಚರ್ ಸ್ಟಡಿ ಮಾಡಿರೋದು ಅಂತ ಹೇಳಿದ್ರಿ. ಆರ್ಕಿಟೆಕ್ಚರ್ ಅಂದ್ರೆ ಕಂಪ್ಲೀಟ್ ಆಗಿ ಅದು ಕಮರ್ಷಿಯಲ್ ಆಗಿರ್ತಕ್ಕಂಥದ್ದು. ಅದು ತುಂಬಾ ಹಣ ಸಂಪಾದನೆ ಮಾಡುವಂತ ಒಂದು ಮಾರ್ಗದಲ್ಲಿ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಒಂದು ವಿಂಗ್. ಅಂತದ್ರಲ್ಲಿ ಇರುವಂತ ನೀವು ಈ ಆಧ್ಯಾತ್ಮಿಕತೆಗೆ ಹೇಗ್ ಬಂದ್ರಿ ಅನ್ನೋದು ತುಂಬಾ ಕುತೂಹಲ. ದಯವಿಟ್ಟು ಅದ್ರ ಬಗ್ಗೆ ತಿಳ್ಕೊಬೋದಾ ನಾವು? ಎಸ್ ಮೇಡಮ್, ಅಂದ್ರೆ ಇದು ಇನ್ನೊಂದಕ್ಕೂ ಆನ್ಸರ್, ಮೆಡಿಟೇಷನ್ ಹೇಗ್ ಬಂದಿದ್ದು ಅನ್ನೋ ತರ ಅಲ್ಲೇ ಆಗೋಗ್ಬಿಡತ್ತೆ, ಅದ್ರಲ್ಲೇ ಸಿಕ್ಬಿಡತ್ತೆ. ಎಸ್, ನೀವ್ ಹೇಳ್ದಂಗೆ. ಎಸ್, ಆಧ್ಯಾತ್ಮಿಕತೆ ಹೇಳಿದ್ನಲ್ಲ, ನಾನು ಅಂದಂಗೆ ಇದಕ್ ಬರ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಾನು ಇದ್ದಿದ್ದು ಫೀಲ್ಡ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆರ್ಕಿಟೆಕ್ಚರ್, ಇಂಜಿನಿಯರ್ ಅಂದ್ರೆ ಆಗಿನ ಕಾಲದಲ್ಲಿ ಅದು ಅಷ್ಟು ಒಂದು ತುಂಬಾ ರೇರ್. ಆ ಒಂದು ಕೋರ್ಸ್ ತಗೊಳ್ತಾ ಇದ್ದೇ ರೇರು. ಅದ್ರಲ್ಲೂ ಲೇಡೀಸ್, ನಮ್ಮ ಇಡೀ ಕ್ಲಾಸ್ ಅಲ್ಲಿ 32 ಮೆಂಬರ್ಸ್ ಅಲ್ಲಿ ನಾವು ಲೇಡೀಸ್ ಇದ್ದಿದ್ದು ಒಂದು 11 ಮೆಂಬರ್ಸ್ ಏನೋ ಇದ್ವಿ ಅವಾಗ. ಅದೇ ಹೈಯೆಸ್ಟ್ ಅನ್ಬೋದು. ನಮ್ಮ ಬ್ಯಾಚ್ ಅಲ್ಲಿ ಅಷ್ಟೊಂದ್ ಜನ ಇದ್ದಿದ್ದು. ಅದಕ್ ಮುಂಚಿನ ಬ್ಯಾಚ್ ಎಲ್ಲ
ಒಬ್ರು ಇಬ್ರು ಆ ತರ ಇರ್ತಾ ಇದ್ರು. ನಮ್ ಬ್ಯಾಚ್ ಅಲ್ಲಿ ಅಟ್ಲೀಸ್ಟ್ ಅಷ್ಟು ಜನ ಇದ್ರು. ಅಂದ್ರೆ ಅದಷ್ಟು ಒಂದು ಆ ಸಬ್ಜೆಕ್ಟೇ ಕಷ್ಟವಾದಂತದ್ದು. ಅದರಲ್ಲೂ 5 years ಕೋರ್ಸ್ ನಮ್ದು ಇದ್ದಿದ್ದು. ಆರ್ಕಿಟೆಕ್ಚರ್ ಅಂದ್ರೆ 5 years ಕೋರ್ಸ್. ಸೊ ಇದು ಆಕ್ಚುಲಿ ಆರ್ಕಿಟೆಕ್ಟ್ ಆಗ್ಬೇಕು ಅನ್ನೋದೂನು ನನ್ನ ಉದ್ದೇಶ ಇರ್ಲಿಲ್ಲ. ಅದು ನಮ್ಮ ತಂದೆಗೆ ಇಷ್ಟಾನುಸಾರ ನಾನು ಅದನ್ನ ಅವಾಗ ಓದಿದ್ದು. ಆಗಿಂದ ಆತರ ಇರ್ತಿತ್ತಲ್ವಾ, ಅಪ್ಪ ಅಮ್ಮ ಏನ್ ಅನ್ಕೊಳ್ತಿದ್ರು ಅದನ್ನ ನಾವು ಮಾಡ್ತಾ ಇದ್ವಿ. ಅಲ್ಲಿ ನಮ್ಮಿಷ್ಟ ಕೇಳೋಕ್ಕೂ ಯಾರು ಇರ್ತಿರ್ಲಿಲ್ಲ, ಅವ್ರೇನ್ ಹೇಳ್ತಾರೋ ಅದನ್ನ. ಸೊ ಅಪ್ಪನು ಕಾಂಟ್ರಾಕ್ಟರ್ ಆಗಿದ್ರು, ಬಿಲ್ಡಿಂಗ್ಸ್ ಅವ್ರದ್ದು ಇದೇ ಅದೇ ಇತ್ತಲ್ವಾ, ಅವರ ಉದ್ಯೋಗನೇ ಅದಿದ್ರಿಂದ ಅವ್ರಿಗೆ ಅದ್ರ ಮೇಲೆನೆ ಇತ್ತು. ಜೊತೆಗೆ ಅವ್ರು ಇನ್ನೊಂದ್ ಏನ್ ನೋಡ್ತಾ ಇದ್ರು ಅಂದ್ರೆ, ಹೆಣ್ಣು ಮಕ್ಳು ಅಂತಂದ್ರೆ ಮನೆಯಿಂದ ಆಚೆ ಹೋಗಿ ದುಡಿಯುವಂತದಲ್ಲ, ಮನೆ ಒಳಗೆ ಇದ್ದೇನೆ ಒಂದು ಆಫೀಸ್ ತರ ಮಾಡ್ಕೊಂಡು ಯಾವ್ದು ಮಾಡ್ಕೋಬಹುದೋ ಅಂತ ಅದನ್ನ ಅವರು ಸಜೆಸ್ಟ್ ಮಾಡ್ತಾ ಇದ್ರು. ಫಸ್ಟ್ ಆಕ್ಚುಲಿ ಮೆಡಿಕಲ್ ಅಂತಂದ್ರು, ಮೆಡಿಕಲ್ಗೆ ಸೇರ್ಸಕ್ಕೆ ಅಂತ ಮೈಸೂರಿಗೆ ಕರ್ಕೊಂಡ್ ಬಂದಿದ್ರು. ಬಟ್ ನನಗೆ ಅದು ಇಷ್ಟ ಇರ್ಲಿಲ್ಲ, ಹೇಳಕ್ ಧೈರ್ಯ ಇರ್ಲಿಲ್ಲ. ಕಡೆಗೂ ಧೈರ್ಯ ಮಾಡಿ ಲಾಸ್ಟ್ ಮಿನಿಟ್ ಇನ್ನೇನ್ ಹೋಗ್ಬೇಕು ಅಡ್ಮಿಷನ್ಗೆ ಅಂದಾಗ, ಇಲ್ಲ ನಂಗೆ ಇಷ್ಟ ಇಲ್ಲ ಮೆಡಿಕಲ್ ಬೇಡ ಅಂತ ಹೇಳ್ದೆ. ಸರಿ ಅಂತ ಒಪ್ಕೊಂಡ್ರು. ಆದ್ಮೇಲೆ ಮತ್ತೆ ಸಜೆಸ್ಟ್ ಮಾಡಿದ್ದು ಆರ್ಕಿಟೆಕ್ಚರ್. ಹಾಗಾದ್ರೆ ಹೆಣ್ಮಕ್ಳಿಗೆ ಅದು ಮನೇಲೆ ಕುತ್ಕೊಂಡು ನೀನು ಆಫೀಸ್ ಮಾಡ್ಕೊಂಡು ಪ್ಲಾನ್ಸ್ ಎಲ್ಲ ಹಾಕೊಡ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ಅದ್ ಹೇಳಿದ್ವಿ. ಇನ್ನು ಅದು ಬೇಡ ಅಂದ್ರೆ ಎಲ್ಲಿ ಏನ್ ಅನ್ಕೊಂತಾರೋ ಅಂತ ಅಂದ್ಬಿಟ್ಟು, ನನಗೆ ಇಷ್ಟ ಇದ್ದಿದ್ದು ಆಕ್ಚುಲಿ ಒಳಗಡೆಯಿಂದ ಒಂದು ಲೆಕ್ಚರರ್ ಆಗ್ಬೇಕು, ಇಲ್ಲ ಲಾಯರ್ ಆಗ್ಬೇಕು, ಇದೆರಡು ನಂಗೆ ತುಂಬಾ ಆಸೆ ಇತ್ತು. ಬಟ್ ಇನ್ನು ಅವರೆಲ್ಲ ಆ ಫೀಲ್ಡ್ ಅಲ್ಲಿ ಇದ್ದಿದ್ದಕ್ಕೆ, ಸಿವಿಲ್ ಫೀಲ್ಡ್ ಅಲ್ಲಿ ಇದ್ದಿದ್ದಕ್ಕೆ, ಏನಪ್ಪ ಇದು ಹೇಳಿದಕ್ಕೆ ಇನ್ನ ಬೇಡ ಅನ್ಲಿಲ್ಲ. ಅವ್ರ ಇಷ್ಟಕ್ಕೆ ನಾನು ಹೋದೆ. ಬಟ್ ಹಂಗಂತ ಕಷ್ಟ ಪಟ್ಕೊಂಡೇನು ಓದ್ಲಿಲ್ಲ, ಮತ್ತೆ ಎಂಜಾಯ್ ಮಾಡ್ತಾನೆ ಇಷ್ಟಪಟ್ಕೊಂಡೆ ಅದನ್ನ ಆ ಒಂದು ಕೋರ್ಸ್ ಅನ್ನೋದು ಮಾಡಿದ್ದಾಯ್ತು. ಸೊ ಅಲ್ಲಿ ಮದ್ವೆಗ್ ಮುಂಚೆ ಅಪ್ಪ ಅದೇ ಆಫೀಸು ಅವ್ರದೆಲ್ಲ ಇದ್ದಿದ್ರಿಂದ, ಅದೇ ಫೀಲ್ಡ್ ಅಲ್ಲಿ ಇದ್ದಿದ್ರಿಂದ ಅಲ್ಲಿ ತುಂಬಾ ಚೆನ್ನಾಗಿ ಎಂಕರೇಜ್ಮೆಂಟ್ ಇತ್ತು. ಅಲ್ಲಿ ಚೆನ್ನಾಗಿ ನಾನು ಅಪ್ಪನ ಕೆಳಗಡೆನೆ ತುಂಬಾ ಪ್ರಾಕ್ಟೀಸ್ ಆಯ್ತು ನಂಗೆ. ಅವ್ರಿಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್. ಕರ್ನಾಟಕದಲ್ಲಿ ಎಷ್ಟು ಎಲ್ಲೆಲ್ಲಿ ಒಳ್ಳೊಳ್ಳೆ ರೋಡ್ಸ್ ಇದೆ ಅಂದ್ರೆ ಅದಕ್ಕೆ ನಮ್ ತಂದೆ ಕಾರಣ ಅಂತ ಹೇಳ್ಬೋದು. ಆತರ ಆವಾಗ್ಲೇನೆ ಅವ್ರಿಗೆ ಕೃಷ್ಣಮೂರ್ತಿ ಕಡೂರಲ್ಲಿ ಅಂದ್ರೆ ತುಂಬಾ ಫೇಮಸ್. ಅದ್ರಲ್ಲೂ ತಾರ್ ಕೃಷ್ಣಪ್ಪ ಅಂದ್ಬಿಟ್ರೆ ಕರ್ನಾಟಕದಲ್ಲಿ ಎಲ್ಲಿರೋರ್ಗೂ ಗೊತ್ತಿರುತ್ತೆ. ಆತರ ಅವ್ರ ವರ್ಕ್ ಅಷ್ಟು ಜೆನ್ಯೂನ್ ಆಗಿರ್ತಿತ್ತು, ಅಷ್ಟು ಸ್ಟ್ರಾಂಗ್ ಆಗಿ ಚೆನ್ನಾಗಿರ್ತಿತ್ತು. ಸೊ ಹಾಗಾಗಿ ಅವ್ರ ಜೊತೆ ನನಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಸಿಕ್ತು. ಏನ್ ಕಾಲೇಜಲ್ಲಿ ಓದಿದ್ನೋ ಅದಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ನಂಗೆ ನಮ್ ತಂದೆ ಹತ್ರನೇ ಸಿಕ್ತು. ಒಂದು ಕ್ವಾಲಿಟಿ ಆಫ್ ವರ್ಕ್ ಇರ್ಲಿ, ಒಂದು ಮೆಜರ್ಮೆಂಟ್ಸ್ ಮಾಡುವಂತದಿರ್ಲಿ, ಬಿಲ್ಡಿಂಗ್ ಮಾಡುವಂತದಿರ್ಲಿ, ಪ್ರಾಕ್ಟಿಕಲ್ ನಾಲೆಡ್ಜ್ ಏನಿತ್ತು ಅದೆಲ್ಲ ನಂಗೆ ಅಪ್ಪನಿಂದಾನೇ ಬಂದಿತ್ತು. ಸೊ ಹಾಗ ಅಲ್ಲ ಎಂಕರೇಜ್ಮೆಂಟ್ ಚೆನ್ನಾಗಿತ್ತು. ಅಲ್ಲೆಲ್ಲ ಪ್ರಾಜೆಕ್ಟ್ಸ್ ತಗೊಳ್ತಾ ಇದ್ದೆ, ಮಾಡ್ತಾ ಇದ್ದೆ, ಎಲ್ಲ ಚೆನ್ನಾಗಿತ್ತು. ಮದ್ವೆಗ್ ಮುಂಚೆ ಎಲ್ಲ ಪ್ರಾಜೆಕ್ಟ್ ಎಲ್ಲ ಮಾಡ್ತಾ ಇದ್ದೆ ನಾನು. ಬಟ್ ಯಾವಾಗ ಮದ್ವೆ ಆಗಿ ಮೈಸೂರಿಗೆ ಬಂದ್ನೋ, ಇಲ್ಲಿ ಸ್ವಲ್ಪ ಎಂಕರೇಜ್ಮೆಂಟ್ ಅನ್ನೋದು ಕಡಿಮೆ ಆಯ್ತು. ಅಂದ್ರೆ ಗೊತ್ತಲ್ಲ, ಒಂದು ಸೊಸೆಯರು ಆಚೆ ಹೋಗ್ತಾರೆ ಅಂದ್ರೆ ಮನೇಲಿ ಇರೋರಿಗೆ ಟೆನ್ಷನ್, ಇವ್ರು ಆಚೆ ಹೋಗ್ಬಿಟ್ರೆ ಮನೆ ಕೆಲಸ ಹೇಗಪ್ಪ, ಯಾರ್ ಮಾಡ್ತಾರಪ್ಪ ಅನ್ನೋ ತರ ಆ ಟೆನ್ಷನ್. ಸ್ವಲ್ಪ ಅತ್ತೆಗೆ ಆ ಒಂದು ಟೆನ್ಷನ್ ಎಲ್ಲ ಜಾಸ್ತಿ. ನಮ್ಮ ಅತ್ತೆಗೆ ಅದ್ರಲ್ಲೂ ಅನ್ಬಾರ್ದು, ಈಗ ಕಂಪ್ಲೇಂಟ್ಸ್ ಇಲ್ಲ, ಜಡ್ಜ್ಮೆಂಟ್ ಇಲ್ಲ ಇವಾಗ. ಬಟ್ ಆವಾಗ ಇದ್ದಿದ್ ಆ ತರ ಇದ್ದಿದ್ದಕ್ಕೆ ಹೇಳಲೇಬೇಕಾಗತ್ತೆ ಅವ್ರು ಹೇಗಿದ್ದಿದ್ ನೇಚರ್ ಅಂತ. ಹಾಗಾಗಿ ಅವ್ರು ಆಕ್ಸೆಪ್ಟ್ ಮಾಡ್ಲಿಲ್ಲ. ಆಚೆ ಹೋಗ್ಬಿಟ್ರೆ ಮನೆ ಕೆಲಸ ಯಾರು ಮಾಡ್ತಾರೆ ಅನ್ನೋ ತರ, ಅಥವಾ ನೀನ್ ಆಚೆ ಹೋಗ್ಬಿಟ್ರೆ ಮಗಳನ್ನ ಯಾರು ನೋಡ್ಕೊಳ್ತಾಳೆ ಅನ್ನೋ ತರ, ಈ ತರ ಎಲ್ಲ ಇದ್ದು ಅದು ಎಂಕರೇಜ್ಮೆಂಟ್ ಸಿಗ್ಲಿಲ್ಲ. ಅದಲ್ಲಿಗೆ ಸ್ಟಾಪ್ ಆಯ್ತು. ಅದಕ್ಕೂ ಸರಿಯಾಗಿ ಅಲ್ಲಿ ಸ್ಟಾಪ್ ಆಗೋಕ್ಕೂ ಸರಿಯಾಗಿ ಪ್ಯಾಂಡಮಿಕ್ ಟೈಮ್ ಬಂತು. ಅಲ್ಲಿ ಈ ಒಂದು ಮೇಜರ್ ಏನು ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ, ಅನ್ಕೊಳ್ದೆ ಇರುವಂತಹ ಒಂದು ಮೇಜರ್ ಒಂದು ಟರ್ನಿಂಗ್ ಪಾಯಿಂಟ್ ನನ್ನ ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಕಾಲಿಟ್ಟಿದ್ದು ಪ್ಯಾಂಡಮಿಕ್ ಟೈಮ್ ಅಲ್ಲಿ. ಸೊ ಅದಕ್ಕೂ ಮುಂಚೆನು ಸ್ಪಿರಿಚುಯಾಲಿಟಿ ಅನ್ನೋದು ಪರಿಚಯ ಆಗಿತ್ತು. 1996 ಅಲ್ಲಿ SSY ಸಿದ್ಧಿ ಸಮಾಧಿ ಯೋಗ ಅವಾಗೆಲ್ಲ ಇರ್ತಾ ಇದ್ದು. ಸೊ ಅದ್ರಲ್ಲಿ ನಾನು ಅಮ್ಮ ಇಬ್ರು ಹೋಗ್ತಾ ಇದ್ವಿ. ಅದ್ರಲ್ಲೂ ಮೆಡಿಟೇಷನ್ ಮಾಡ್ತಾ ಇದ್ವಿ. ಬಟ್ ಇಷ್ಟು ಡೀಪ್ ಆಗಿ ಇನ್ವಾಲ್ವ್ ಆಗಿರ್ಲಿಲ್ಲ. ಅಲ್ಲಿ ಮಾಡ್ತಾ ಇದ್ದಿದ್ದು, ಆದ್ರೆ ಬಟ್ ಮದ್ವೆ ಆದ್ಮೇಲೆ ಬಿಟ್ಟಿದ್ದೆ. ಅದೆಲ್ಲೂ ಜ್ಞಾಪಕನಿಲ್ಲ, ಮಾಡ್ತಾನು ಇರ್ಲಿಲ್ಲ ಅದನ್ನ. ಅಷ್ಟು ನೆಸೆಸಿಟಿ ಅನ್ಸಿಲ್ಲ. ಯಾಕಂದ್ರೆ ಈ ಬಿಸಿ ಶೆಡ್ಯೂಲ್, ಬಿಸಿ ಲೈಫ್, ಒಂದಷ್ಟು ದಿನ ಹೋಗ್ತಾ ಇದ್ದೆ, ಜಾಬಿಗೆ ಹೋಗ್ತಾ ಇದ್ದೆ, ವರ್ಕ್ ಮಾಡ್ತಾ ಇದ್ದೆ, ಎಲ್ಲ ಮಾಡ್ತಿದ್ದೆ. ಬಟ್ ಯಾವಾಗ ಮಗಳು ಆದ್ಮೇಲೆ ಅಷ್ಟು ನಮ್ಮನೇಲಿ ಎಂಕರೇಜ್ ಮಾಡ್ಲಿಲ್ಲ, ಆವಾಗಿಂದ ಬಿಟ್ಟಿದ್ದು. ಸೊ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಇನ್ನ ಹೊರಗಡೆ ಹೋಗೋ ಇನ್ ಯಾವುದೇ ರೀತಿ ಕೆಲಸಗಳು ಇರ್ತಿರ್ಲಿಲ್ಲ, ಮನೆಯಲ್ಲೇ ಇರ್ತಾ ಇದ್ದಿದ್ದು. ಯಾವಾಗ ಈ ಒಂದು ಸೆಕೆಂಡ್ ವೇವ್ ಅಲ್ಲಿ ಬಾಡಿ ವೆಕೆಟ್ ಮಾಡಕ್ಕೆಲ್ಲ ಚಿಕ್ಕ ಮಕ್ಳು, ಚಿಕ್ಕ ಏಜ್ ಅವ್ರೆ, ಎಷ್ಟೋ ಜನ ಸಣ್ಣ ಮಕ್ಳು, ಏಜ್ ಅಂತ ಆಗಿರಲ್ಲ, 35 years ಅವರು, 40 years ಅವರು, ಅವರೆಲ್ಲ ಯಾವಾಗ ಬಾಡಿ ವೆಕೆಟ್ ಮಾಡ್ತಾ ಬಂದ್ರು, ಏನೋ ಒಂಥರ ಜೀವನದಲ್ಲಿ ನಂಗೆ ಎಷ್ಟು ಧೈರ್ಯವಾಗಿದ್ದವಳು ನಾನು. ಯಾವತ್ತು ಒಂದೇ ಒಂದು ವಿಚಾರದಲ್ಲೂ ನನ್ಗೆ ಧೈರ್ಯ ಕೆಟ್ಟವಳು ಅಲ್ವೇ ಅಲ್ಲ ನಾನು ಮುಂಚಿಂದನು. ಬಟ್ ಏನಾಯ್ತು ಯಾಕಾಯ್ತು ಗೊತ್ತಿಲ್ಲ, ಆ ಟೈಮ್ ಅಲ್ಲಿ ಸಡನ್ ಆಗಿ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಿರ್ಬೋದು, ಮನೆ ಸಿಚುಯೇಷನ್ಸ್ ಸ್ವಲ್ಪ ಆ ಅದೇ ಇವಾಗ ಅದನ್ನೆಲ್ಲ ಹೇಳ್ಬಾರ್ದು ಬೇಡವಾ ಗೊತ್ತಿಲ್ಲ. ಯಾಕಂದ್ರೆ ಆವಾಗ ಇದ್ದಿದ್ದು ಥಾಟ್ ಪ್ಯಾಟರ್ನ್ಸ್ ಇವಾಗಿರೋ ಥಾಟ್ ಪ್ಯಾಟರ್ನ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ಇರೋದನ್ನ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಆ ಸಿಚುಯೇಷನ್ ಅಲ್ಲಿ ಇರೋಂಥವ್ರು ಈಗ ಅದನ್ನ ನೀವೊಂದು ಪ್ಲಸ್ ಪಾಯಿಂಟ್ಸ್ ಆಗಿ ತಗೊಳ್ಳಿ. ಹಾಗಾಗಿ ಹೇಳ್ತಾ ಇದೀನಿ, ನಮಗೆ ಅವಾಗ ಗೊತ್ತಿಲ್ಲದೆ ಡಿಪ್ರೆಷನ್ಗೆ ಹೋಗಿದ್ದಾಯ್ತು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯ್ತು, ಅದೆಲ್ಲ ಆಯ್ತು. ಬಟ್ ಇವಾಗ ಯಾರೇ ಒಬ್ರು ಆ ತರ ಸಿಚುಯೇಷನ್ಸ್ ಫೇಸ್ ಮಾಡೋರು, ಅದನ್ನೆಲ್ಲ ಏನು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಅದರಿಂದ ನಾನು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಅನ್ಕೋಬೇಕು. ನನ್ನ ಒಂದು ಆತ್ಮದ ಉದ್ಧಾರಕ್ಕೆ ಇವೆಲ್ಲ ಅನುಭವಗಳು ನನಗೆ ಬರ್ತಾ ಇದೆ ಅನ್ಕೊಂಡು ಹತ್ತುತ್ತಾ ಹೋದಾಗ ಜೀವನ
ಒಂದು ಸಾರ್ಥಕತೆ ಅನ್ನೋದಾಗುತ್ತೆ. ಸೊ ಎಲ್ರು ಮನೇಲಿರಂಗೆ ಈ ಒಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನಿರುತ್ತೆ, ಅತ್ತೆ ಸೊಸೆದಿರ್ಬೋದು, ನಾದಿನಿದಿರ್ಬೋದು, ಇಬ್ರು ಚೆನ್ನಾಗಿದ್ರೆ ನೋಡಕ್ಕಾಗದೆ ಇನ್ನೊಬ್ರು ಹೇಳ್ಕೊಡೋ ಅಂತದಿರ್ಬೋದು, ಈ ತರದ್ದು ತುಂಬಾ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಆಯ್ತು ಆ ಟೈಮಲ್ಲಿ. ಅಷ್ಟ್ರವರೆಗೂ ತುಂಬಾ ಚೆನ್ನಾಗಿದ್ವಿ. ನಾನು ನಮ್ಮ ಅತ್ತೆ ಇದ್ರೆ ಅಮ್ಮ ಮಗಳ ತರ ಇದ್ವಿ. ಎಲ್ರು ನೋಡಿದ್ರೆ ಯಾರು ಎಲ್ರು ಅದೇನೋರು, ದೃಷ್ಟಿ ಆಗುತ್ತೆ, ಅಷ್ಟು ಚೆನ್ನಾಗಿರ್ತೀರಾ ನೀವಿಬ್ರು ಅಂತ ತುಂಬಾ ಜನ ಅನ್ನೋರು. ಆ ತರ ಯಾರು ಅತ್ತೆನ ಕಿಟ್ಟಿ ಪಾರ್ಟಿ ಕರ್ಕೊಂಡು ಹೋಗಿರೋದ್ ನೋಡಿದೀರಾ? ನಾನು ನನ್ ಜೊತೆ ವೆಹಿಕಲ್ ಅಲ್ಲಿ ಅವ್ರನ್ನ ಕಿಟ್ಟಿ ಪಾರ್ಟಿಗಳಿಗೂ ಕರ್ಕೊಂಡು ಹೋಗ್ತಾ ಇದ್ದೆ. ಅಂದ್ರೆ ಅಷ್ಟು ಅನ್ಯೋನ್ಯವಾಗಿದ್ವಿ, ಅಷ್ಟು ಚೆನ್ನಾಗಿದ್ವಿ. ಬಟ್ ಮಧ್ಯದಲ್ಲಿ ಅಂತಾರಲ್ಲ, ಕೆಲವ್ರಿಗೆ ಅದೇ ದೃಷ್ಟಿ ಅಂತ ಅನ್ಬೋದು, ನೋಡೋರ್ಗೆ ಆಗದೆ ಇರೋಂಥದ್ದು ಇರ್ಬೋದು. ಸೊ ಮನೆಯವರಿಂದಾನೇ, ತುಂಬಾ ಹತ್ರದವರಿಂದಾನೇ ಈ ಒಂದು ಇಲ್ಲಿಂದ ಅಲ್ಲಿಗೆ ಹೇಳೋದು, ಅಲ್ಲಿಂದ ಇಲ್ಲಿ ಒಟ್ಟು ಭಿನ್ನಾಭಿಪ್ರಾಯಗಳು ಬರೋ ತರ ಮಾಡಿದ್ರು. ಸ್ವಲ್ಪ ಕ್ಲಾಶಸ್ ಅನ್ನೋದು ಆಯ್ತು, ಎಲ್ಲ ರೀತಿ ಡಿಸ್ಟರ್ಬೆನ್ಸಸ್. ಅದೇ ಟೈಮ್ ಇಲ್ಲೇ ಪ್ಯಾಂಡಮಿಕ್ ಬಂದಿದ್ದು. ಸೊ ಈ ತರ ಒಂದು, ಈಗ ಅದೆಲ್ಲ ಏನಿದೆ ಅಂತ ಅನ್ಸುತ್ತೆ, ಬಟ್ ಆವಾಗ ಅದೇ ನಮ್ಗೆ ದೊಡ್ಡದಾಗಿ ಕಾಡ್ತಾ ಇತ್ತು. ಅದೇ ಆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಅದೇ ಟೈಮಿಗೆ ಪ್ಯಾಂಡಮಿಕ್ ಬಂದಿದ್ದಿರಬಹುದು, ಈ ಡಿಪ್ರೆಷನ್ ಅನ್ನೋದು, ಅದ್ ಏನ್ ಆಗ್ತಾ ಇದೆ ಏನು ಅಂತ ಗೊತ್ತಿಲ್ಲ. ಬಟ್ ಸಹಜವಾಗಂತೂ ನಾನು ಇರ್ಲಿಲ್ಲ ಅವಾಗ. ಏನಂದ್ರು ನಾನು ನಾರ್ಮಲ್ ಆಗಿ ಇರಕ್ ಆಗ್ತಾ ಇರ್ಲಿಲ್ಲ. ಎಲ್ಲಾ ಕಡೆಯಿಂದ ಏನೋ ಮಾತುಗಳು, ಏನೋ ಒಂಥರ ತುಂಬಾ ಡಿಸ್ಟರ್ಬ್ ಆಗೋಗಿದ್ದೆ. ಸೊ ಆ ಟೈಮಲ್ಲಿ ಇದು ಸರಿ ಇಲ್ಲ, ಹೋಗ್ಬಿಡೋಣ ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡು ಹೋದ್ರು ನಮ್ಮನೆಯವರು. ಸೊ ಅಲ್ಲಿ ಮೊದ್ಲೇ ಇಲ್ದಂಗೆ ಪ್ಯಾಂಡಮಿಕ್ ಆಗಿದ್ದಕ್ಕೆ ಹತ್ರದಿಂದ ನೋಡೋರು ಯಾರು ಇಲ್ಲ, ಎಲ್ಲ ದೂರದಿಂದಾನೇ ನೋಡೋದು. ಜಸ್ಟ್ ಹೋಗ್ತಿದ್ದಂಗೆ ಒಂದು BP ಅನ್ನೋದು ಒಂದು, ಅದು ಸುಮಾರು ಕಡೆ ಹೇಳಿದೀನಿ, BP ಚೆಕ್ ಮಾಡಿದ್ರು, ಆಯ್ತು BP ಸ್ವಲ್ಪ ಜಾಸ್ತಿ ಮುಗೀತು, BP ಪೇಷಂಟ್, BP ನಿಮಗೆ ಟ್ಯಾಬ್ಲೆಟ್ಸ್ ತಗೋಬೇಕಷ್ಟೇ. ಕೊಟ್ರು 1 ಮಂತ್ ಟ್ಯಾಬ್ಲೆಟ್ಸ್. ಸೊ ಇನ್ನು ವಿಧಿ ಇಲ್ಲ, ಇನ್ನೆಲ್ಲಿ ಡೀಪ್ ಆಗಿ ಬೇರೆ ಕಡೆ ಹೋಗಿ ತೋರ್ಸಂಗಿಲ್ಲ. ಅವಾಗ ಅಷ್ಟು ಸ್ಟ್ರಿಕ್ಟ್ ಇತ್ತಲ್ಲ, ಆಚೆ ಹೋಗಂಗೆ ಇರ್ಲಿಲ್ಲ ಅವಾಗ ಆ ಟೈಮಲ್ಲಿ. ಸೊ ಆಯ್ತು, ಬಂದೆ, 1 ತಿಂಗಳು ತಗೊಂಡೆ. ಫಸ್ಟ್ ಇಂದ ನಮ್ದು ಹೇಗೆ ಅಂದ್ರೆ, ಮದ್ವೆಗ್ ಮುಂಚೆ ನಮ್ ತಾಯಿ ಮನೇಲಿ ಯಾವುದೇ ರೀತಿ ಹಾಸ್ಪಿಟ್ಲಿಗೆ ಹೋಗಿ ನಾವು ಔಷಧಿ ತಗೊಂಡವ್ರು ಅಲ್ಲ, ಆ ಪ್ರಾಕ್ಟೀಸೇ ಇಲ್ಲ. ಚಿಕ್ಕ ಪುಟ್ಟದಾದ್ರು ನಾವೆಲ್ಲ ಹೇಳ್ಬೇಕು, ನಿಜವಾಗ್ಲೂ ಎಲ್ಲ ಆರೋಗ್ಯವಂತರ ಅಂತ ಹೇಳ್ಬೇಕು, ಹೆಲ್ದಿ ಫ್ಯಾಮಿಲಿ ನಮ್ದು. ಏನೇ ಸಣ್ಣ ಪುಟ್ಟದಾದ್ರೂ ಮನೆ ಮದ್ದು ಅಷ್ಟೇನೆ, ಶೀತ ಕೆಮ್ಮು ಅಷ್ಟೇ, ಅದು ರೇರ್ ಆಗಿ ಬರ್ತಾ ಇತ್ತು. ಸೊ ಅಂತ ಒಂದ್ ಸನ್ನಿವೇಶದಲ್ಲಿ ನಾನು ಮಾತ್ರನೇ ಹಾಕೊಂಡವಳಲ್ಲ, ಹಾಸ್ಪಿಟ್ಲಿಗೆ ಹೋದವಳಲ್ಲ, ಇಲ್ಲಿ BP ಅಂದ್ರಲ್ಲ ಅಂತ ಅದು ಒಂದ್ ಕಡೆ ಇನ್ನ ಕುರಿತಾ ಇತ್ತು. ಇದೇನು ಈಗ್ಲೇ BP ಬಂದ್ಬಿಡ್ತಾ ಇಷ್ಟು ಚಿಕ್ಕ ವಯಸ್ಸಿಗೆ ಅನ್ಕೊಂಡು, ಸರಿ ನಾವ್ ವಿಧಿ ಇಲ್ಲ, 1 ತಿಂಗಳು ಹಾಕೊಂಡೆ. 1 ತಿಂಗಳಾದ್ಮೇಲೂ ಮತ್ತೆ ಹೋದ್ರೆ ಚೆಕಪ್ಗೆ, ಇಲ್ಲ 2 ಟೈಮ್ಸ್ ಮಾತ್ರೆ. ಫಸ್ಟ್ 1 ಟೈಮ್ ಇದ್ದಿದ್ದು 2 ಟೈಮ್ಸಿಗೆ ಕೊಟ್ರು. ಅದು ಇನ್ನು ಮನ್ಸ್ ಬರ್ಲಿಲ್ಲ ನಂಗೆ, ಏನೋ ಎಲ್ಲೋ ಎಡುತ್ತಾ ಇದ್ದೀನಿ ನಾನು, ಸರಿ ಇಲ್ಲ ಇದು ಹಾಕೊಳ್ಳೋದು. ಕೇಳಿರ್ತೀವಲ್ಲ, ಇದೆಲ್ಲ ಲೈಫ್ ಲಾಂಗ್ ಹಾಕೋಬೇಕು, ಬಿಟ್ರೆ ಮತ್ತೆ ಜಾಸ್ತಿ ಆಗತ್ತೆ, ಇದೆಲ್ಲ ಕೇಳಿದ್ದೆ. ಆದ್ರೂ ಒಂದು ಮಾತು, ಬಿಟ್ಬಿಡೋಣ ಅನ್ನೋ ಮನ್ಸೆಲ್ಲೋ ಹೇಳ್ತಾ ಇತ್ತು, ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು. ನನ್ ಮೈಂಡ್ ಸೆಟ್ ಇದಕ್ಕೆ ಕಾರಣ ಅಂತ ನನಗೆ ಅರಿವಾಗ್ತಾ ಬಂತು. ಏನೋ ನನ್ನ ತಲೆಗೆ ಹಾಕೊಂಡಿದೀನಿ, ಏನೋ ಸರಿಯಲ್ದಿರೋ ಆಲೋಚನೆಗಳು ನನ್ನಲ್ಲಿ ಬರ್ತಾ ಇದೆ, ಸರಿ ಇಲ್ಲ ನನಗೆ ಅನ್ಸೋಕ್ ಶುರು ಆಯ್ತು. ಸೊ ಹಾಗಾಗಿ ಒಬ್ರು ಫ್ಯಾಮಿಲಿ ಡಾಕ್ಟರ್, ಆಯುರ್ವೇದಿಕ್ ಡಾಕ್ಟರ್ ಇದ್ರು, ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ಮೇಲೆ, ಏನು ಬೇಡ ಮೇಡಮ್, ಎಂತದ್ದು ತಗೋಬೇಡಿ, ಬಿಟ್ಬಿಡಿ, ಪರವಾಗಿಲ್ಲ, ಏನಾಗಲ್ಲ, ಧೈರ್ಯವಾಗಿರಿ, ಮೆಡಿಟೇಷನ್ ಮಾಡಿ, ಎಲ್ಲ ಸರಿ ಹೋಗುತ್ತೆ ಅಂದ್ರು. ಸೊ ಅಲ್ಲಿಂದ ಆ ಮೆಡಿಟೇಷನ್, ಅದಕ್ಕೆ ಮುಂಚೆನೂ ಮಾಡ್ತಿದ್ದೆ ಅನ್ನಲ್ಲ, ಸೊ ಸ್ವಲ್ಪ ಟಚ್ ಇತ್ತು. ಜೊತೆಗೆ 2018 ನಾನು ಸಾಕಷ್ಟು ತರ ಮೆಡಿಟೇಷನ್ ಸ್ವಲ್ಪ ಮಾಡ್ತಾ ಇದ್ದೆ ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ. ಸೊ ಅಲ್ಲೂ ಪರಿಚಯ ಆಯ್ತು. ಸೊ ಆ ಡಾಕ್ಟರ್ ಚಕ್ರ ಮೆಡಿಟೇಷನ್ ಮಾಡಿ ಅಂತ ಹೇಳಿದ್ರು, 7 ಚಕ್ರಾಸ್ ಮೆಡಿಟೇಷನ್. ಸೊ ಅದನ್ನ ಗೊತ್ತಿತ್ತು ನಂಗೆ, ಅದು ಮಾಡ್ತಾ ಬಂದೆ. ಅದು ಮಾಡ್ತಾ 1 ವೀಕಲ್ಲೇ ನನಗೆ ಎಷ್ಟೋ ಡಿಫ್ರೆನ್ಸಸ್ ಆಕ್ಚುಲಿ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಬಂತು. ಓ, ನಾನೆಲ್ಲೋ ಮತ್ತೆ ಸ್ವಲ್ಪ ಮುಂಚಿನ ತರನೇ ನಂಗೆ ಆಗ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಬರಕ್ ಶುರು ಆಯ್ತು. ಸೊ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಹೀಗೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ನೋಡ್ತಾ ಆ ಟೈಮಲ್ಲಿ ಪತ್ರಿಜಿ ಅವ್ರದ್ದು ನೋಡ್ದೆ. ಪತ್ರಿಜಿ ಅವರು ಫ್ಲೂಟ್ ನುಡಿಸ್ತಾ 15 ಮಿನಿಟ್ಸ್ ಆ ತರದ್ದೆಲ್ಲ, ಕೆಲವು 20 ಮಿನಿಟ್ಸ್ ವಿಡಿಯೋಸ್ ಕಾಣಿಸ್ತಾ ಇತ್ತು, ಅದನ್ನ ಹಾಕೊಂಡ್ ಮಾಡ್ತಾ ಇದ್ದೆ. ಎಷ್ಟೋ ಒಂಥರ ರಿಲೀಫ್ ಅನ್ನಿಸ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು. ಸೊ ಈ ಮೆಡಿಟೇಷನ್ಗೆ ಬಂದಿದ್ದು ಫಸ್ಟ್ ಅದು. ಆಮೇಲೆ ಸೀರಿಯಸ್ ಆಗಿ ಇನ್ವಾಲ್ವ್ ಆಗಿದ್ದು, ಅದೀಗ್ಲೇ ಹೇಳ್ಬಿಡ್ಲಾ ಹೇಗೆ ಅಂತ ಅಂದ್ಬಿಟ್ಟು. ಎಸ್ ಮೇಡಮ್, ಹೇಳಿ. ಸೀರಿಯಸ್ ಆಗಿ ಇನ್ವಾಲ್ವ್ ಆಗಿದ್ದಂದ್ರೆ, ಈ ತರ ಹಿಂಗೆ ಫ್ಯಾಮಿಲಿ, ನನಗೆ 2 ಅಕ್ಕಂದ್ರು 2 ತಮ್ಮಂದ್ರು, ಅದ್ ಹೇಳೋದ್ ಮರ್ತಿದ್ದೆ. ನನ್ನ ಫ್ಯಾಮಿಲಿ 5 ಜನ ನಾವು ಮಕ್ಳಲ್ವಾ, 2 ಅಕ್ಕಂದ್ರು 2 ತಮ್ಮಂದ್ರು. ಸೊ ಅದ್ರಲ್ಲಿ ಒಬ್ಳು ಅಕ್ಕ ಕೊಟ್ಟೂರಲ್ಲಿ ಇರ್ತಾಳೆ. ಸೊ ಕೊಟ್ಟೂರಲ್ಲಿ ಇರೋದ್ರಿಂದ ಈ ತರ ಮಾತಾಡ್ತಿರ್ತೀವಲ್ಲ, ಅಕ್ಕ ತಂಗಿ ಫೋನ್ಗಳು ಮಾತಾಡ್ಕೊಂಡು, ಅವಳಿಗೂ ಸ್ವಲ್ಪ ಅವಾಗ ಅದೇ ತರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗಿತ್ತು, ನನಗೂ ಇದೇನೆ. ಸೊ ಇಬ್ರು ಈ ತರ ಡಿಸ್ಕಷನ್ ಮಾಡ್ಕೊಂಡು ಮಾತಾಡ್ತಾ ಇರುವಾಗ, ನಾನು ಈ ತರ ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ಎಷ್ಟೋ ಸರಿ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದೆ. ಅವಳಂದ್ಲು, ಸೊ ಹೇಗೂ ಮೆಡಿಟೇಷನ್ ಮಾಡ್ತಾ ಇದೀಯಾ, ನಮ್ಮೂರಲ್ಲಿ ಉಮಾರಾಣಿ ಅಂತಿದ್ದಾರೆ, ಅವರು ಝೂಮ್ ಕ್ಲಾಸಸ್ ಮಾಡ್ತಾ ಇದ್ದಾರೆ, ನೀನು ಆ ಗ್ರೂಪಿಗೆ ಸೇರ್ಕೋ, ಇನ್ನ ಯೂಸ್ ಆಗುತ್ತೆ ನಿಂಗೆ, ಡೈರೆಕ್ಟ್ ಆಗಿ ಏನಾದ್ರು ಇದ್ರೂನು ಕೇಳ್ಕೊಂಡು ಮಾಡ್ಬೋದು ಅಂತ. ಸರಿ ಅಂತಂದ್ಬಿಟ್ಟು ಅದಕ್ಕೆ ಜಾಯಿನ್ ಆದೆ. ಸೊ ಅಲ್ಲಿಂದ ಅವಾಗ ಜಾಯಿನ್ ಆಗಿದ್ದು ಅರೌಂಡ್ ಜೂನ್ ಅನ್ಸುತ್ತೆ, 2021 ಜೂನ್. ಅಲ್ಲಿ ಅವ್ರ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ, ಅಲ್ಲಿ ಜಾಯಿನ್ ಆದ್ಮೇಲೆ ಅದು ಆಫ್ಟರ್ನೂನ್ 12 to 1 ಇರ್ತಾ ಇತ್ತು. ಸೊ
ಅಲ್ಲಿ ಡೆಡಿಕೇಟೆಡ್ ಆಗೇ ಮಾಡ್ತಾ ಇದ್ದೆ, ಸುಮ್ನೆ ಏನೋ ಕಾಟಾಚಾರಕ್ಕೆ ಅಂತ ಹೋಗ್ತಿರ್ಲಿಲ್ಲ. ಹೋದಾಗಿಂದ ತುಂಬಾ ಡೆಡಿಕೇಟೆಡ್ ಆಗೇ ಮಾಡ್ತಾ ದಿನಕ್ಕೆ ಅಲ್ಲಿ ಹೋದ್ಮೇಲೆ ಪೈಮಾ ಪರಿಚಯ ಆಯ್ತು. ಸೊ ಅಲ್ಲಿ ಪೈಮಾದಲ್ಲೂ ಜಾಯಿನ್ ಆದ್ವಿ. ನನ್ ಮಗಳಿಗೂ ಅವಾಗ ಕ್ಲಾಸಸ್ ಇರ್ಲಿಲ್ಲ, ಎಲ್ಲ ಆನ್ಲೈನ್ ಕ್ಲಾಸಸ್ ಇರ್ತಾ ಇತ್ತು, ಮನೆಯಲ್ಲೇ ಇದ್ದೆ ಕ್ಲಾಸಸ್. ಸೊ ಅವಳುನು ಆ ಪಾಡ್ಕಾಸ್ಟ್ಗಳು ಅದು ಇದು ನೋಡ್ತಾ ಅವಳು ಮೆಡಿಟೇಷನ್ ಬಂದ್ಲು, ನಾನು ಅದೇ ಟೈಮಲ್ಲಿ ಮೆಡಿಟೇಷನ್ ಬಂದೆ. ಇಬ್ರು ಒಂದೇ ಟೈಮಲ್ಲಿ ಮೆಡಿಟೇಷನ್ ಬಂದು ನಮ್ಮ ಸಾಧನೆಗೆ ತುಂಬಾನೇ ಅನುಕೂಲ ಆಯ್ತು ಆ ಟೈಮಲ್ಲಿ. ನಾನು ಏನಿಲ್ಲ ಅಂದ್ರೂ ದಿನದಲ್ಲಿ ಮಾರ್ನಿಂಗ್ ಪೈಮಾದ ಅಟೆಂಡ್ ಮಾಡ್ತಾ ಇದ್ದೆ, ಮಧ್ಯಾಹ್ನ ಉಮಾ ಮೇಡಮ್ ಮಾಡ್ತಿದ್ದೆ, ಸಾಯಂಕಾಲ ಮಧುಶ್ರೀ ಮೇಡಮ್ ಮಾಡ್ತಿದ್ರು ಅವಾಗ, ಅದಕ್ಕೆ ಅಟೆಂಡ್ ಆಗ್ತಾ ಇದ್ದೆ, ರಾತ್ರಿ ಲೈಟ್ ವರ್ಕರ್ಸ್ ಅಲ್ಲಿ ಮಾಡ್ತಾ ಇದ್ದೆ. ಸೊ ಇಷ್ಟುನು ಮಾಡ್ತಾ ಇದ್ದೆ, ದಿನಕ್ಕೆ 4 to 5 hours ಆರಾಮಾಗಿ ಆಗ್ತಾ ಇತ್ತು, ಮಾಡ್ತಾ ಇದ್ದೆ. ಮತ್ತೆ ಪೈಮಾಗೆ ಜಾಯಿನ್ ಆದ್ಮೇಲಂತೂ ನಾವು ಹೊಸ ಮೆಡಿಟೇಟರ್ಸ್ ಅಂತ ನಮಗೆ ಅನ್ನಿಸ್ತಾನೆ ಇರ್ಲಿಲ್ಲ. ಏನೋ ಎಷ್ಟು ವರ್ಷದಿಂದ ನಮಗೆ ಗೊತ್ತೇನೋ, ಇವರೆಲ್ಲ ಎಷ್ಟೋ ವರ್ಷಗಳಿಂದ ನಮಗೆ ಪರಿಚಯನೇನೋ ಅನ್ನೋ ತರ ಬಂದಿದ್ದೆ ನಾವು ಕ್ಲಾಸಸ್ ತಗೊಳಕ್ ಶುರು ಮಾಡಿದ್ವಿ ಪೈಮಾದಲ್ಲಿ. ಬೆಳಗ್ಗೆ ಇಬ್ರು 7 o'clock ಅಲ್ಲಿ 6 o'clock 7 o'clock ಸೆಷನ್ಸ್ ಇರ್ತಿತ್ತು ಮಾರ್ನಿಂಗ್, ಆರಾಮಾಗಿ ಸೆಷನ್ಸ್ ತಗೊಳ್ತಾ ಇದ್ವಿ, ಮಾಡ್ತಾ ಇದ್ವಿ. ಅದು ಮಾಡ್ತಾ 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 ನನಗೊಂದು 2-3 months ಆಗೋಷ್ಟರಲ್ಲಿ ನನ್ಗೆ ಏನಿತ್ತು, ನಾನು ಯಾಕೆ ಮೆಡಿಟೇಷನ್ ಬಂದಿನಿ ಅದು ಯಾವ್ದು ಜ್ಞಾಪಕ ಇಲ್ಲ. ಜಸ್ಟ್ ಧ್ಯಾನ ಅಂದ್ರೆ ನಂಗೆ ಎಷ್ಟೋ ಜನ್ಮಗಳಿಂದ ಪರಿಚಯನೇನೋ, ಅಷ್ಟು ನಾರ್ಮಲ್ ಆರಾಮಾಗಿದ್ದೀನಿ, ತುಂಬಾ ಚೆನ್ನಾಗ್ ಅನಿಸ್ತಿತ್ತು. ಮತ್ತೆ ನಾನು ಮುಂಚೆ ಏನಿದ್ನೋ ಆ ಶಾಂತ್ಲ ಅನ್ನೋದು ನಂಗೆ ಒಂದ್ 2-3 ತಿಂಗಳಲ್ಲೇ ನನಗೆ ಮತ್ತೆ ನನ್ನನ್ನು ನಾನು ಕಂಡ್ಕೊಂಡೆ ಧ್ಯಾನಕ್ಕೆ ಬಂದ್ಮೇಲೆ. ಅದು ಎಸ್ಪೆಷಲಿ ನವರಾತ್ರಿ ಟೈಮ್ ನನಗೆ ತುಂಬಾನೇ, ಆ ನವರಾತ್ರಿ ಅಂದ್ರೆ ಅಷ್ಟು ಇಷ್ಟ ನಂಗೆ, ದಸರಾ ಅಂದ್ರೆ. ಯಾಕೆಂದ್ರೆ ಆ ಟೈಮಲ್ಲಿ ನಾವು ಪೈಮಾಯಿಂದ ಮಾರ್ನಿಂಗ್ 1 hour ಮೆಡಿಟೇಷನ್ ಮಾಡ್ತಾ ಇದ್ವಿ. ಎಷ್ಟು ಅದ್ಭುತ ಆ 10 days ಆಗೋಷ್ಟ್ರಲ್ಲಿ ಅಂದ್ರೆ ತುಂಬಾ ಚೇಂಜಸ್ ನನ್ನಲ್ಲಿ. ಹೆಂಗ ಮುಂಚೆ ಇದ್ನೋ ಅದೇ ತರನೇ ನಾನು ಆಗೋಗ್ಬಿಟ್ಟೆ. ಸೊ ಹಾಗಾಗಿ ಆ ಏನು ನಾನು ಪಡೆದ್ನೋ ಲಾಭ, ಅದು ಬೇರೆಯವ್ರಿಗೂ ಹೇಳ್ಕೊಡ್ಬೇಕು, ಬೇರೆಯವರು ಅದನ್ನ ಪಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಸಡನ್ ಆಗಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಇಷ್ಟೆಲ್ಲ ಈ ಲೆವೆಲ್ಗೆ ಬರ್ತೀನಿ ಅಂತ. ಏನೋ ನಮ್ ಫ್ರೆಂಡ್ಸ್ ಎಲ್ಲ ಅದೇ ಒಂದು ಚಾಲೆಂಜ್ ಫೇಸ್ ಮಾಡ್ತಾ ಇದ್ರು. ಸೊ ಅವರೆಲ್ಲರಿಗೂ ಯೂಸ್ ಆಗ್ಲಿ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದ್ರೆ ಒಂದು ಲೆವೆಲ್ಗೆ ಬಂದ್ಮೇಲೆ, ಒಂದು ಸರ್ಟನ್ ಏಜ್ ಬಂದ್ಮೇಲೆ ಎಲ್ಲರೂ ಫೇಸ್ ಮಾಡ್ತಾ ಇರ್ತಾರೆ. ಸೊ ಎಷ್ಟೊಂದು ಸೈಡ್ ಎಫೆಕ್ಟ್ಸ್ ಮೆಡಿಸನ್ಸ್ ಹಾಕೊಂಡ್ರೆ, ಇದ್ರಲ್ಲಿ ಮೆಡಿಸನ್ಸ್ ಏನು ಇಲ್ವಲ್ಲ, ಸಿಂಪಲ್ ಇದೆ, ಹೋಗುತ್ತಲ್ಲ, ಎಲ್ರಿಗೂ ಇದು ಯೂಸ್ ಆಗುತ್ತಲ್ಲ ಅಂತ. ಸೊ ನಾನು ಸುಮಾರು ಹೇಳಿದ್ನಲ್ಲ, ನಮ್ಮ ತಂದೆಯಿಂದ ನಮಗೆ ಆ ಸರ್ವಿಸ್ ಅನ್ನೋದು ನಮ್ಮೆಲ್ಲರಿಗೂ ಒಂದು ಬ್ಲಡ್ ಅಲ್ಲೇ ಬಂದ್ಬಿಟ್ಟಿತ್ತು. ಸೊ ಹಾಗಾಗಿ ಅದೇ ತರ ನಾನು ಸುಮಾರು ಸರ್ವಿಸ್ ವಿಂಗ್ಸ್ ಅಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ, ಮದ್ವೆಗೆ ಮುಂಚೆನೂ ಅಷ್ಟೇ, ಆಮೇಲೂ ಅಷ್ಟೇ. ಸುಮಾರು ಸೋಷಿಯಲ್ ಆರ್ಗನೈಸೇಷನ್ಸ್ ಅಲ್ಲಿ, ಮತ್ತೆ ನಮ್ಮ ಕಮ್ಯುನಿಟಿಲಿ, ಸಂಘ ಸಂಸ್ಥೆಗಳು, ಸಮಾಜಗಳಲ್ಲಿ ಹಲವಾರಲ್ಲಿ ಸೆಕ್ರೆಟರಿ ಇರ್ಬೋದು, ಪ್ರೆಸಿಡೆಂಟ್ಶಿಪ್ ಇರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ ಇಲ್ಲೂನು. ಸೊ ಹಾಗಾಗಿ ಅಲ್ಲಿರೋ ಎಲ್ಲರನ್ನು ಇನ್ವೈಟ್ ಮಾಡಿ, ಆ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿ, January 22 ನಾನು ಈ ಒಂದು ವಿವೇಕಾನಂದ ಬರ್ತ್ಡೇ ದಿನ, ಈ ವರ್ಲ್ಡ್ಸ್ ಯೂತ್ ಡೇ ಏನ್ ಹೇಳ್ತೀವಿ, ಅವತ್ತಿನ ದಿನ ನಾನು ಈ ಮೆಡಿಟೇಷನ್ ಅನ್ನೋದು ಎಲ್ರಿಗೂ ಹೇಳ್ಕೊಡಕ್ಕೆ ಶುರು ಮಾಡಿದ್ದು. ಅಲ್ಲಿಂದ ನನ್ಗೆ ಈ ಒಂದು ಜರ್ನಿ ಇದುವರೆಗೂ ಸ್ಟಾಪ್ ಆಗಿಲ್ಲ. ಈ ಲೆವೆಲ್ಗೆ ಬರುತ್ತೆ ಅಂತಾನು ನಾನು ಅನ್ಕೊಂಡಿರ್ಲಿಲ್ಲ. ಸೊ ಏನ್ ನನ್ನ ಪ್ರೊಫೆಷನ್ ಆರ್ಕಿಟೆಕ್ಚರ್ ಇತ್ತೋ, ಆರ್ಕಿಟೆಕ್ಟ್ ಆಗಿದ್ನೋ ಅದನ್ನ ಕಂಪ್ಲೀಟ್ ಆಗಿ ಮರ್ತು ಬಿಟ್ಟು, ಇದೇ ನನ್ನ ಜೀವನ ಅನ್ನೋ ತರ ಆಗೋಗ್ಬಿಟ್ಟಿದೆ. ಇದಕ್ಕೆ ನಾನು ಇದೀನೇನೋ, ಇದಕ್ಕೆ ಹುಟ್ಟಿದೀನೇನೋ ಅನ್ನೋ ತರ, ಅಷ್ಟ್ರ ಮಟ್ಟಿಗೆ ಅವಾಗಿಂದ ಇದು ನಾನು ಸ್ಟಾರ್ಟ್ ಮಾಡಿರೋದು ಮನೆ. ಅಂದ್ರೆ ಆರ್ಕಿಟೆಕ್ಟ್ ಆಗಿ ನೀವು ಮನೆಗಳು, ಬಿಲ್ಡಿಂಗುಗಳನ್ನ ಕಟ್ಟೋದಿಕ್ಕೆ ಒಂದು ರೂಪುರೇಷೆಗಳನ್ನ ಕೊಡ್ತಾ ಇದ್ರಿ. ಈಗ ಮನುಷ್ಯರ ಜೀವನದ ಒಂದು ರೂಪುರೇಷೆಗಳಿಗೆ ಕಾರಣಕರ್ತರಾಗಿ ಈ ರೀತಿಯಾಗಿರ್ತಕ್ಕಂಥ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ತುಂಬಾ ಅದ್ಭುತ ಮೇಡಮ್. ಅದೇ ಹೇಳ್ತಾರೆ ನಮ್ ಕ್ಲಾಸಲ್ಲಿ ಎಲ್ರು ಅದೇ ಅಂತಾರೆ, ಎಷ್ಟೋ ಜನ ಕಾಲ್ ಮಾಡಿದಾಗ ಅದೇ ಅಂತಾರೆ, ಮೇಡಮ್ ನಮ್ಮೆಲ್ಲರ ಮನೆಗಳಿಗೆ ನೀವು ಮನೆ ಫಿಸಿಕಲ್ ಆಗಿ ಬಿಲ್ಡಿಂಗಿಗಲ್ಲ, ನಮ್ಮ ಜೀವನಗಳಲ್ಲಿ, ನಮ್ಮ ಜೀವನಕ್ಕೆ ನೀವು ಆರ್ಕಿಟೆಕ್ಟ್ ಆಗಿದ್ದೀರಾ ಅಂತಾನೆ ಹೇಳ್ತಾ ಇರ್ತಾರೆ ಎಲ್ಲರೂ. ಹೌದು ಅಲ್ವಾ ಅಂತ ಅನ್ಸುತ್ತೆ. ಎಲ್ಲಾದ್ರೂ ನಾವ್ ಈ ತರ ತಗೊಂಡ್ಬಿಟ್ರೆ ಪಾಸಿಟಿವ್ ಆಗಿ, ಯಾವ ದುಃಖ ಇರಲ್ಲ, ಯಾವ ನೋವು ಇರಲ್ಲ. ಒಂದ್ ರೀತಿ ಆವಾಗ ಆ ದುಃಖ ನೋವಿದ್ದು ಒಳ್ಳೇದೇ ಆಯ್ತೇನೋ, ಈ ತರ ಬರೋದಕ್ಕೆ ಅದೆಲ್ಲ ಆಯ್ತು ಅಂತ ಈಗ ಗೊತ್ತಾಗ್ತಾ ಇದೆ. ಸೊ ಅದಕ್ಕೆ ಹೇಳಿದ್ದು, ಯಾರಿಗ್ ಜೀವನದಲ್ಲಿ ಏನೇ ಆದ್ರೂ ಯಾವ್ದಕ್ಕೂ ಬೇಜಾರ್ ಮಾಡ್ಕೋಬೇಡಿ. ಒಂದೊಂದು ಫೇಲ್ಯೂರುನು ನಿಮಗೆ ಮುಂದೆ ಯಾವ್ದೋ ಒಂದು ಸಕ್ಸಸ್ಗೆ ಅದೊಂದು ರೈಸಿಂಗ್ ಸ್ಟೆಪ್ ಅನ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಜೀವನದಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಏನೇ ನನಗೆ ಅವಮಾನ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಅವರೆಲ್ಲರಿಗೂ ನನಗೆ ಥ್ಯಾಂಕ್ಸ್ ಹೇಳ್ತಾ ಬರ್ತೀನಿ. ಅವ್ರಂಗ್ ಮಾಡಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ. ಇದು ಏನು ಎಲ್ಲ ಆರಾಮಾಗಿದ್ ಬಿಟ್ರೆ ಜೀವನದಲ್ಲಿ ನಾವೇನು ಕಲಿಯೋದಿರಲ್ಲ ಇಲ್ಲಿ. ಸೊ ಆ ಕೆಲ್ಸಕ್ಕೆ ಬಂದಿದ್ದಾರೆ. ನನ್ನ ಜೀವನದ ಉದ್ದೇಶ ಅವರಿಂದ ನನಗೆ ಗೊತ್ತಾಯ್ತು. ನಾನ್ ಮರ್ತು ಬಿಟ್ಟಿದ್ದೆ. ನನಗ್ ಜ್ಞಾಪ್ಸಕ್ಕೆ ಆ BP ಏನಕ್ ಬಂತು? ಫುಲ್ ಹೆಲ್ದಿ ಆಗಿದ್ದವಳಿಗೆ ಯಾಕೆ ಬರ್ಬೇಕಿತ್ತು ಆ 1 ತಿಂಗಳು? ಯಾಕೆ ನರಳ್ದೆ ಆ 1 ತಿಂಗಳು? ಜಸ್ಟ್ ಜ್ಞಾಪ್ಸಕ್ಕೆ, ನೀನ್ ಇಲ್ಲಿಗೆ ಬರ್ಬೇಕು, ಎಲ್ಲೋ ಇದೀಯಾ ಅಂತ ಜ್ಞಾಪ್ಸಕ್ಕೆ ಅದು ಬಂತು ಅಷ್ಟೇ ಅಂತಂದ್ಬಿಟ್ಟು ಈಗ ಅರ್ಥ ಆಗ್ತಾ ಇದೆ ಇದೆಲ್ಲ. ಎಸ್, ಜೀವನದ ಹಲವಾರು ಹಂತಗಳಲ್ಲಿ ಏನೆಲ್ಲ ಪೆಟ್ಟುಗಳನ್ನ ತಿಂದ್ರಿ, ಎಷ್ಟು ಅದ್ಭುತವಾದ ಶಿಲ್ಪವಾಗಿ ತಯಾರಾದ್ರಿ, ಇದೆಲ್ಲ ನಿಮ್ಮ ವಿಚಾರಗಳು ತುಂಬಾ ಪ್ರೇರಣಾತ್ಮಕವಾಗಿರ್ತಕ್ಕಂಥದ್ದು. ಓಕೆ, ನೀವು ಯೂಟ್ಯೂಬ್ ನೋಡಿ ಆನಾಪಾನಸತಿ ಧ್ಯಾನಕ್ಕೆ ಎಂಟ್ರಾದ್ರಿ, ಉಮಾರಾಣಿ ಮೇಡಮ್ ಅವರ ಒಂದು ಝೂಮ್ ಅಲ್ಲಿ ಜಾಯಿನ್ ಆದ್ರಿ, ಇದೆಲ್ಲ ಓಕೆ. ನೀವು ಪತ್ರಿಜಿಯವ್ರನ್ನ ಭೇಟಿ ಮಾಡಿದ್ದಾದ್ರೆ ಯಾವಾಗ ಮಾಡಿದ್ರಿ? ಹೇಗೆ ಅದು ಸಾಧ್ಯ ಆಯ್ತು ಅಂತ?
ಎಸ್. ಪತ್ರಿಜಿಯವ್ರನ್ನ ಆಕ್ಚುಲಿ ನಾನು ಅದೇ ಈಗ 2021 ಅಲ್ಲಿ ನಾನು ಸೀರಿಯಸ್ ಆಗಿ ಆನಾಪಾನಸತಿ ಮೆಡಿಟೇಷನ್ ಬಂದಿದ್ದು. ಅದಕ್ಕೂ ಮುಂಚೆನೂ ಮೈಸೂರಿಗೆ ಅವರು ಸುಮಾರು ಸಲ ಬಂದಿದ್ದಾರೆ. ಬಟ್ ನಾನು ಡೀಪ್ ಆಗಿ ಮೆಡಿಟೇಷನ್ ಅಲ್ಲಿ ಇಲ್ದಿರೋದ್ರಿಂದ ಪ್ರತಿ ಸರಿ ಹೋಗ್ತಿರ್ಲಿಲ್ಲ. ಒಂದ್ ಎರಡ್ ಸಲ ಹೋಗಿದ್ದೀನಿ. ಅವರು ಫ್ಲೂಟ್ ನುಡ್ಸಿರೋದು ಅಲ್ಲಿ ಡೈರೆಕ್ಟ್ ಆಗಿ ಮಾಡಿ ಬಂದಿದ್ದೆ. ಬಟ್ ಅದ್ ನನ್ ಮನ್ಸಲ್ಲೂ ಇಲ್ಲ, ನನ್ನ ತಲೆಯಲ್ಲೂ ಇಲ್ಲ. ನಂಗೆ ಆಕ್ಚುಲಿ ಅದು ನೋಡಿದ್ದೆ, ಬಟ್ ಏನೋ ಹೋದ್ವಿ, ಹೋಗ್ ಬಂದ್ವಿ, ಬಿಟ್ಬಿಟ್ಟಿದ್ದೆ ಅಷ್ಟೇ. ಬಟ್ ಯಾವಾಗ ಈ 2021 ಅಲ್ಲಿ ನಾನು ಜೂನ್ ಅಲ್ಲಿ ಬಂದು ಮೆಡಿಟೇಷನ್ಗೆ ಪೈಮದಲ್ಲೂ ಜಾಯ್ನ್ ಆಗಿದ್ದೆ ಅನ್ನಲ್ಲ. ಸೊ ಪೈಮಾ ಗ್ರೂಪ್ ಅಂದ್ರೆ ನಿಮಗೆಲ್ಲ ಗೊತ್ತು, ಎಲ್ಲಿದ್ರು ವಾಲಂಟಿಯರ್ ವರ್ಕ್ ಹೋಗ್ತಾ ಇರ್ತಾರಲ್ಲ, ಅವರೆಲ್ಲ ಕಡೆ ಸಪೋರ್ಟ್ ಮಾಡ್ತಾ. ಸೊ ಹಾಗೆ 2021 ಡಿಸೆಂಬರ್ ಅಲ್ಲಿ ಕಡ್ತಾಲ್ಗೆ ಹೋಗೋ ಚಾನ್ಸ್ ಸಿಕ್ತು. ಎಲ್ರು ಹೊರಟಿದ್ರು, ಇವರು ಪೈಮಾದವ್ರು ವಾಲಂಟಿಯರ್ಸ್ ಆಗಿ ಹೊರಡ್ತಾ ಇದ್ರು. ಕೇಳಿದ್ರು ಬರ್ತೀರಾ ಅಂತ ಅಂದ್ಬಿಟ್ಟು, ಎಸ್ ಬರ್ತೀವಿ ಅಂತಂದ್ವಿ. ಯಾವತ್ತು ಹೋಗಿರ್ಲಿಲ್ಲ, ಅದೇನಂತಾನೂ ಗೊತ್ತಿಲ್ಲ ನಮ್ಗೆ ಆಕ್ಚುಲಿ. ಕಡ್ತಾಲ್ ಅಂದ್ರೆ ಏನ್ ಗೊತ್ತಿಲ್ಲ, ಕೈಲಾಸಪುರಿ ಅಂದ್ರೆ ಏನ್ ಗೊತ್ತಿಲ್ಲ, ಅಲ್ಲಿ ಏನ್ ಮಾಡ್ತಾರ ಗೊತ್ತಿಲ್ಲ. ವಾಲಂಟಿಯರ್ ಸರ್ವಿಸ್ ಅಂದ್ರು ಓಕೆ, ಅದ್ ಹೇಳಿದ್ನಲ್ಲ ಫಸ್ಟ್ ಇಂದ ಸರ್ವಿಸ್ ಸೇವಾ ಮನೋಭಾವ ಅಂತ ಇತ್ತಲ್ಲ. ಓಕೆ, ಸರ್ವಿಸ್ಗೆ ಹೋಗ್ತಿರಿದ್ರೆ ರೆಡಿ. ನಾವು ಹೊರಟ್ವಿ. ಅಲ್ಲಿ ಏನು ಕೇಳಿಲ್ಲ. 5 days ಇರೋದು ಅಂದ್ರೆ ಅಲ್ಲಿ ಹೆಂಗಿರುತ್ತೆ, ಏನು, ಎಲ್ಲಿ ಇರ್ತೀವಿ, ಇದು ಯಾವ್ದೇ ಕ್ವಶನ್ ನಮ್ ತಲೆಗೆ ಬಂದಿಲ್ಲ. ಜಸ್ಟ್ ಹೋಗಿದೀವಿ ಅಷ್ಟೇ. ಬಟ್ ಅಲ್ಲಿ ಹೋದ್ಮೇಲೆ ಫಸ್ಟ್ ಶಾಕ್. ಆ ಟೆಂಟ್ ತೋರಿಸಿದ್ರು, ಇಲ್ಲಿ ಇರ್ಬೇಕು ಅಂತ ಅಂದ್ಬಿಟ್ಟು. ಇಲ್ಲಿರೋದಾ, ಇಲ್ಲಿ ಮಲಗ್ಬೇಕಾ, 5 days ಈ ಟೆಂಟ್ ಅಲ್ಲಿ ಇರ್ಬೇಕಾ, ಫಸ್ಟ್ ಎಕ್ಸ್ಪ್ರೆಷನ್ ಅದು ಹೇಗಪ್ಪ ಅಂತ. ಆಮೇಲೆ ಸರಿ, ನಮ್ಮ ಪೈಮದವ್ರಿಗೆ ಒಂದ್ ಟೆಂಟ್ ಇತ್ತು. ಸರಿ, ಎಲ್ರು ಇಲ್ಲೇ ಇದಾರಲ್ಲ, ಹೆಂಗ್, ಅದು ಒಂದು ಎಕ್ಸ್ಪೀರಿಯನ್ಸ್. ಚಳಿ, ಡಿಸೆಂಬರ್ ಅಷ್ಟು ಚಳಿ, ಆ ಟೆಂಟ್, ಆ ಅನುಭವ. ಬಟ್ ಅದೊಂಥರ ಚೆನ್ನಾಗಿತ್ತು, ಅದು ಎಂಜಾಯ್ ಮಾಡಿದ್ವಿ. ಸರ್ವಿಸ್ ಮಾಡ್ತಾ ಮಾಡ್ತಾ ಅದು ಎಂಜಾಯ್ ಮಾಡ್ಕೊಂಡು ಅಲ್ಲಿ ಪತ್ರಿಜಿಯವ್ರನ್ನ ಫಸ್ಟ್ ಟೈಮ್ ಅಷ್ಟು ಹತ್ರದಲ್ಲಿ, ಲೈವ್ ಆಗಿ ಅಷ್ಟು ಹತ್ರದಲ್ಲಿ, ಮೆಡಿಟೇಷನ್ ಪರಿಚಯ ಆದ್ಮೇಲೆ ಡೀಪ್ ಆಗಿ ನಾನು ಮೆಡಿಟೇಷನ್ ಬಂದ್ಮೇಲೆ ಅಷ್ಟು ಹತ್ರದಲ್ಲಿ ನೋಡಿದ್ದು ಕಡ್ತಾಲಲ್ಲಿ. ನಾವ್ ಹೇಗೂ ಸರ್ವಿಸ್ ಅಲ್ಲಿ ಇರ್ತಾ ಇದ್ವಲ್ಲ, ಸರ್ವಿಸ್ ಆಕ್ಟಿವಿಟೀಸ್ ಮಾಡ್ತಾ ಇರುವಾಗ ಸರ್ ಎಲ್ಲಾರ್ನು ಬಂದ್ ಹತ್ರದಲ್ಲಿ ಮಾತಾಡಿಸ್ತಾ ಇದ್ರು. ಬಂದ್ ಹತ್ರದಲ್ಲೇ ಒಂದ್ ರೌಂಡ್ ನೋಡ್ಕೊಂಡು ಹೋಗ್ತಾ ಇದ್ರು. ಎಲ್ಲಾರ್ನು ಬಂದು ಮಾತಾಡ್ಸ್ಕೊಂಡು ಸೆಕೆಂಡ್ ಕೊಟ್ಟು ಆತರ ಹೋಗ್ತಾ ಇದ್ರು. ಬಟ್ ನನ್ನ ದುರದೃಷ್ಟ ಏನು ಅಂತಂದ್ರೆ, ಆ ಟೈಮಲ್ಲೂ ಅವ್ರೆಲ್ಲಾರ್ನು ಈ ತರ ನೋಡಿ ಮಾತಾಡಿಸ್ತಾ ಬರ್ತಾ ಇದ್ರ. ನನಗೇನು, ನನ್ ಮಗಳಲ್ಲಿಲ್ಲ. ನಾನು ನನ್ ಮಗಳು ಇಬ್ರು ಹೋಗಿದ್ವಿ. ಸರ್ ನಮ್ಮ ಹತ್ರ ಬರ್ತಾ ಇದಾರೆ, ಎಲ್ರಿಗೂ ಸೆಕೆಂಡ್ ಕೊಡ್ತಾ ಇದಾರೆ, ನನ್ ಮಗಳಲ್ಲಿಲ್ಲ. ಇವಳು ಎಲ್ಲೋ ಹೋಗ್ಬಿಟ್ಲು, ಸರ್ ಸೆಕೆಂಡ್ ಮಿಸ್ ಆಗ್ಬಿಡುತ್ತಲ್ಲ ಅಂತಂದ್ಬಿಟ್ಟು ಇನ್ನೊಂದ್ 4-5 ಜನ, ಇನ್ನೊಂದ್ 10 ಜನ ಇದ್ರು ಬರಕ್, ನನ್ನ ಹತ್ರ ಬರಕ್ಕೆ. ನಾನ್ ಅಲ್ಲಿಲ್ದೆ ನನ್ ಮಗಳ್ ಹುಡ್ಕೋಕ್ ಹೋದೆ, ಎಲ್ಲೋದ್ಲಿ ಇವಳು ಅಂತ ಅಂದ್ಬಿಟ್ಟು. ಅವಳು ಅಲ್ಲೆಲ್ಲ ಸಿಕ್ಕಿದ್ಲು. ಕರ್ಕೊಂಡ್ ಬರೋಷ್ಟರಲ್ಲಿ ಸರ್ ಪಾಸ್ ಆಗಿ ಹೋಗ್ಬಿಟ್ರು ಮುಂದಕ್ಕೆ. ನನಗ್ ಶೇಕನ್ ಇದುವರೆಗೂ ಸಿಕ್ಕಿಲ್ಲ ಸರ್ದು ಡೈರೆಕ್ಟ್ ಆಗಿ. ಅವಳು, ಅಮ್ಮ ನನ್ಗೆ ಆಯ್ತಮ್ಮ, ನಾನು ಆಗ್ಲೇನೆ ಶೇಕನ್ ಕೊಟ್ಟೆ ಅಂದ್ಲು. ಅಂದ್ರೆ ಅವಳು ಮುಂಚೆ, ನನ್ನ ಮುಂಚೆ ಅವಳದ್ ಆಗೋಗಿದೆ. ನಾನ್ ಅವಳಿಗೆ ಮಿಸ್ ಆಗುತ್ತೆ ಅಂತ ಅವಳಿಗೆ ಕರ್ಕೊಂಡ್ ಬರಕ್ ಹೋದೆ. ಇಲ್ಲಿ ನನಗ್ ಮಿಸ್ ಆಯ್ತು, ಅವಳಿಗೆ ಪ್ರಾಪ್ತಿ ಇತ್ತು, ಅವಳಿಗಾಯ್ತು. ಬಟ್ ಡೈರೆಕ್ಟ್ ಆಗಿ ಅವ್ರ ಶೇಕಂಡ್ ಸಿಗದಿದ್ರು ನನಗೆ ಹಲವಾರು ಸಲ ನಂಗೆ ಧ್ಯಾನದಲ್ಲಿ ಕನೆಕ್ಟ್ ಆಗಿದ್ದಾರೆ. ಆ ಸರಿಂದ ಎಷ್ಟೋ ಇಂಡೈರೆಕ್ಟ್ ಆಗಿ ಮೆಸೇಜಸ್ ನನಗೆ ಬರ್ತಾ ಇತ್ತು. ಅಂದ್ರೆ ಕ್ಲಾಸಸ್ ಸ್ಟಾರ್ಟ್ ಮಾಡೋ ಮುಂಚೆನೆ ಆ ಒಂದು ಮೆಸೇಜಸ್. ಇನ್ನ ಅಲ್ಲಿ ಹೋಗಿ ಅವ್ರು ನೋಡ್ಕೊಂಡು, ಅಂದ್ರೆ ಏನ್ ಅದೃಷ್ಟ ಅಂದ್ರೆ ಅವ್ರ ಜೊತೆ ಕುತ್ಕೊಂಡು ನಾವು ಆ ಒಂದು 3 hours ಮಾರ್ನಿಂಗ್ ಮೆಡಿಟೇಷನ್ ಮಾಡ್ತಾ ಇದ್ವಲ್ಲ, ಅವಾಗಿನ ಅವರು ಫ್ಲೂಟ್ ನುಡಿಸ್ತಾ ಇದ್ರು. ಆ 5 ದಿನ ಕಡ್ತಾಲ್ ಇದ್ದಾಗ ಅವ್ರ ಮುಂದೆ ಕೂತ್ಕೊಂಡು ಅವರ ಒಂದು ಫ್ಲೂಟ್ ಇದಕ್ಕೆ ಡೈರೆಕ್ಟ್ ಆಗಿ ಆ ಮೆಡಿಟೇಷನ್ ಮಾಡಿದ್ವಲ್ಲ, ಅದು ನಿಜವಾಗ್ಲೂ ಎನರ್ಜೀಸ್ ತುಂಬಾನೇ ಅದ್ಭುತವಾಗಿತ್ತು. ಸೊ ಅಲ್ಲಿಂದ ಬರ್ತಿದ್ದಂಗೆನೆ ಒಳಗಿಂದ ನನಗೆ ಮೆಡಿಟೇಷನ್ ಕೂತಾಗಿದ್ದಾನೆ ಪತ್ರಿಜಿ ಸರ್ ಮುಂಚೆನೆ ನನಗೆ ಸ್ಪ್ರೆಡ್ ಮಾಡ್ಬೇಕು, ಹೇಳ್ಕೊಡ್ಬೇಕು ಅನ್ನೋದಿತ್ತು. ಅದ್ರ ಜೊತೆಗೆ ಇನ್ನ ಪತ್ರಿಜಿ ಅವರು ನನಗೆ ಆ ಒಳಗಿಂದ ಒಂದು ಇಂಟ್ಯೂಷನ್ ಬಂದು ಮೆಸೇಜಸ್ ಕೊಡ್ತಾರೆ, ಕ್ಲಾಸ್ ಸ್ಟಾರ್ಟ್ ಮಾಡ್ಲೇಬೇಕು ಅನ್ನೋ ತರ ಹೇಳಿದಿನ ಅಲ್ವಾ. ಆ ಒಂದು ಕೈಯಲ್ಲಿ ಬ್ಯಾಡ್ಜಸ್ ಇಟ್ಕೊಂಡ್ಬಂದು, ಒಂದು ಬ್ಯಾಡ್ಜ್ ಇಲ್ಲಿಗೆ ನನಗೆ ಹಾಕಿ, ಮತ್ತೆ ಇನ್ನೇನೋ ಒಂದು ಕೈಯಲ್ಲಿ ಈ ತರ ಮುಷ್ಟಿ ಹಿಡಿದು ಈ ತರ ಮುಂಚೆ ಕೈ ಕೊಟ್ರು. ಅದ್ ಯಾವ ತರ ಅರ್ಥ, ನಾನ್ ಯಾವ ತರ ಭಾವಿಸ್ಕೊಂಡೋ ಗೊತ್ತಿಲ್ಲ. ಬಟ್ ಆವಾಗಿಂದ ನಾನು, ಓ ಇದು ಪ್ರಚಾರ ಮಾಡಕ್ಕೆ ನನಗಿದು ಒಂದು ಹಿಂಟ್ ಇರಬಹುದು ಅಂತಂದ್ಬಿಟ್ಟು ಆವಾಗಿಂದಾನು ನಾನು, ಅವರು ಆ ಮೆಸೇಜು ಬಂತು. ಇನ್ನು ನನಗೆ ಇರಕ್ ಆಗ್ಲಿಲ್ಲ, ಸುಮ್ನೆ ಇರಕ್ಕಾಗ್ಲಿಲ್ಲ. ಬಟ್ ಯಾವ ಧೈರ್ಯದ ಮೇಲೆ ಮಾಡಿದೆ ನನಗೇನು ಗೊತ್ತಿಲ್ಲ ಜಾಸ್ತಿ. ಆ ತರ ಹೇಳೋಷ್ಟು, ಹೇಳ್ಕೊಡೋಷ್ಟು ನಾನೇನು ಕಲ್ತಿರ್ಲಿಲ್ಲ ಇನ್ನೂ. ಬಟ್ ಇರ್ಲಿ, ಪತ್ರಿಜಿ ಸರ್ ಹೇಳ್ತಾ ಇದ್ರು, ಏನ್ ಗೊತ್ತಿದ್ರೆ ಅಷ್ಟೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ರು. ಅದೊಂದು ಧೈರ್ಯ ಆಯ್ತು ನನಗೆ. ಎಷ್ಟು ಗೊತ್ತು, ಅಷ್ಟು ಮೆಡಿಟೇಷನ್ ಮಾಡಕ್ ಗೊತ್ತಲ್ವಾ, ಗೈಡ್ ಮಾಡಕ್ ಗೊತ್ತಲ್ವಾ, ಅಷ್ಟು ಸಾಕು. ಆಮೇಲೆ ಅವ್ರದ್ದು ವಿಡಿಯೋಸ್ ತುಂಬಾ ನೋಡ್ತಾ ಇದ್ದೆ, ಯೂಟ್ಯೂಬ್ ಅಲ್ಲಿ ಅವ್ರದ್ದು ತುಂಬಾ ವಿಡಿಯೋಸ್ ನೋಡ್ತಾ ಇದ್ದೆ. ಸೊ ಹಾಗಾಗಿ ಅವ್ರದೇ ವಿಡಿಯೋಸ್ ಹಾಕೊಳ್ಳೋದು, ಅದನ್ನೇ ಕೇಳೋದು, ಅದನ್ನೇ ಕ್ಲಾಸ್ ಮಾಡೋದು. ಹೇಗ್ ಬರ್ತಿತ್ತು, ಈಗ್ಲೂ ನಂದು ಹಳೆ ವಿಡಿಯೋಸ್ ನೋಡ್ರೆ ನಂಗೆ ನಗು ಬರುತ್ತೆ, ಹೇಗ್ ಹೇಳ್ತಾ ಇದ್ದೆ ಅಲ್ವಾ ಆಗ ಅಂತ ಅಂದ್ಬಿಟ್ಟು. ಸೊ ಈಗ ಅದು ಹೇಳ್ತಾ 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 ನಾವ್ ಎಷ್ಟು ಕಲ್ತಿರ್ತೀವಿ ಅಂತಂದ್ರೆ ನಿಜವಾಗ್ಲೂ ಆ ಒಂದು ಸ್ಟೆಪ್ ಇಡಕ್ಕೆ ಹೆದರ್ತಾರೆ ಎಲ್ರು. ಅದೇ ಈಗ ನಾನು ನಮ್ ಕ್ಲಾಸಲ್ಲಿ ಅದಕ್ಕೆ ಹೇಳ್ತೀನಿ, ಚೆನ್ನಾಗ್ ಬರುತ್ತೋ ಬಿಡುತ್ತೋ ಬೇಡ, ಫಸ್ಟ್ ಮುಂದೆ ಬನ್ನಿ, ಹೇಳಿ. ಆ ಹೇಳ್ತಾ ಹೇಳ್ತಾನೆ ಸಾಕಷ್ಟು ನಾವು ಕಲಿತಾ ಬರ್ತೀವಿ. ಸೊ ಈ ತರ ಆ ಪತ್ರಿಜಿಯವ್ರನ್ನ ನಾನು ಅಲ್ಲಿ 2021 ಡಿಸೆಂಬರ್ ಅಲ್ಲಿ ಕೈಲಾಸಪುರಿಲಿ ಫಸ್ಟ್ ಟೈಮ್ ನೋಡಿದ್ದು. ಅದೇ ಫಸ್ಟ್ ಅಂಡ್ ಲಾಸ್ಟ್ ಅಷ್ಟೇ, ನಮಗೆ ಸಿಗ್ಲೇ ಇಲ್ಲ. ನೆಕ್ಸ್ಟ್ ಅವರು ಜೂನ್ ಜುಲೈ ಮತ್ತೆ ಬಾಡಿ ವೇಕೆಟ್ ಮಾಡ್ಬಿಟ್ರಲ್ಲ, ಮತ್ತೆ ಆಮೇಲೆ ನಮ್ಗೆ ಅವರು ಸಿಗ್ಲೇ ಇಲ್ಲ. ಇನ್ನೇನಿದ್ರು ಆ ಚೈತನ್ಯ ಜೊತೆ ಕನೆಕ್ಟ್ ಆಗಿನೇ, ಎಲ್ಲಿ ಅವ್ರು ಇಲ್ಲ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ, ನಮ್ ಜೊತೆನೇ ಇದಾರೆ ಅನ್ಸುತ್ತೆ ಪ್ರತಿಯೊಂದು ಹಂತದಲ್ಲೂನು. ಯಾಕೆಂದ್ರೆ ದಿನ ಬೆಳಗಾದ್ರೆ ಅವ್ರದೇ ವಿಡಿಯೋಸು, ಅವ್ರದೇ ಮಾತು ಕೇಳ್ತಾನೆ ಇರ್ತೀವಿ. ಇಲ್ಲಿ ಮತ್ತೆ ಆ ವಿಷಯಗಳು ಹೇಳ್ಕೊಂಡೆ ನಾವೆಲ್ಲ ಡಿಸ್ಕಷನ್ ನಡ್ಸ್ಕೊಂತಾನೆ ಇರ್ತೀವಿ ದಿನವಿಡೀ. ಸೊ ಹಂಗಾಗಿ ಯಾವತ್ತೂ ನಂಗೆ ಅವ್ರು ಇಲ್ಲ ಅನ್ಸಲ್ಲ.
ನಮ್ ಜೊತೆನೆ ಇದಾರೆ, ಗೈಡ್ ಮಾಡ್ತಾನೆ ಇರ್ತಾರೆ. ಅವರು ಒಂದು ಚೈತನ್ಯ ಇದೆ, ನಾವ್ ಇಷ್ಟೆಲ್ಲ ಈ ಲೆವೆಲ್ ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಏನೋ ಒಂದು ಐಡಿಯಾಸ್ ಬರ್ತಾ ಇರುತ್ತೆ, ಹೊಸ ತರದ್ ಬರ್ತಾ ಇರುತ್ತೆ, ಅದು ಎಲ್ಲಿಂದ ಬರುತ್ತೋ ಯಾರ ಪ್ರೇರಣೆ ನಂಗೆ ಗೊತ್ತಿಲ್ಲ. ಒಟ್ಟು ನಿರಂತರವಾಗಿ ಸಾಗ್ತಾ ಇದೆ, ಅದು ಅವರ ಒಂದು ಗೈಡೆನ್ಸ್ ಅಂತಾನೆ ನಾನು ಅನ್ಕೊಳ್ತೀನಿ. ಸೂಪರ್. ಹೇಗಾದ್ರೂ ಸರಿ, ಒಟ್ನಲ್ಲಿ ಪತ್ರಿಜಿಯವರ ಮಾರ್ಗಕ್ಕೆ ಹೆಜ್ಜೆ ಇಟ್ಮೇಲೆ ಪತ್ರಿಜಿಯವರ ಪ್ರಭಾವ ಹೇಗಿರುತ್ತೆ ನಮ್ಮ ಮೇಲೆ ಅನ್ನೋಂಥದಕ್ಕೆ ನಿಮ್ಮ ಒಂದು ಈ ಪ್ರಯಾಣ ಬಹಳ ಅದ್ಭುತವಾಗಿ ಎಲ್ರಿಗೂ ಅರ್ಥ ಮಾಡ್ಸುತ್ತೆ. ಮತ್ತೆ ನೀವು ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಮ ಮಗಳ ಬಗ್ಗೆ ಹೇಳಿದ್ರಿ. ನಿಮ್ಮ ಮಗಳು ಕೂಡ ಧ್ಯಾನ ಮಾಡ್ತಾಳೆ ಅನ್ನೋದು ಅರ್ಥ ಆಗಿದೆ, ಅವಳು ಕೂಡ ಸೇವೆಯಲ್ಲಿ ತೊಡಗಿದಾಳೆ ಅನ್ನೋದು ಅರ್ಥ ಆಗಿದೆ. ಸೊ ನಿಮ್ಮ ಮಗಳು ಈ ಒಂದು ಧ್ಯಾನಕ್ಕೆ ಹೇಗೆ ಬಂದು ಅದು ತಿಳ್ಕೊಬೋದಾ ನಾವು? ಎಸ್ ಮೇಡಮ್, ಅದೇ ನಾನು ಆ ಟೈಮಲ್ಲಿ ಅದೇ ಈ ತರ ಆನಪಾನಸತಿ ನೋಡಿದೆ, ನಾನು ಅದರಿಂದ ಇನ್ಫ್ಲುಯೆನ್ಸ್ ಆಗಿ ನಾನ್ ಬಂದೆ. ಅವರೆಲ್ಲ ಆ ಏಜ್ ಅವ್ರೆಲ್ಲ ಸ್ವಲ್ಪ ಪಾಡ್ಕಾಸ್ಟ್ ಗಳು ನೋಡೋದು ಜಾಸ್ತಿ ಅಲ್ವಾ. ಅವಳು ಪಾಡ್ಕಾಸ್ಟ್ ನೋಡ್ತಾ ಇದ್ಲು. ಅವಳಿಗೆ ಸ್ವಲ್ಪ ಫಸ್ಟ್ ಇಂದಾನು ಅವಳಿಗೆ ಬಿಸ್ನೆಸ್ ಮೈಂಡೆಡ್, ಅವಳು ಸ್ವಲ್ಪ ಬಿಸ್ನೆಸ್ ಅಂದ್ರೆ ಇಷ್ಟ, ಒಂದು ಆಂಟ್ರಪ್ರಿನರ್ ಆಗಕ್ಕೆ ಅವಳಿಗೆ ತುಂಬಾ ಇಷ್ಟ. ಒಬ್ರು ಕೆಳಗ್ ವರ್ಕ್ ಮಾಡಕ್ಕಿನ್ನ ಅವಳಿಗೇನು ಒಂದು ದೊಡ್ಡ ಕಂಪನಿ ತರ ಮಾಡಿ ಅವಳು ಸಾವಿರಾರು ಜನಕ್ಕೆ ಕೆಲಸ ಕೊಡ್ಬೇಕನ್ನೋದೇ ಉದ್ದೇಶ, ಅವಳಿಗೆ ಮುಂಚಿಂದ ಆ ತರ ಉದ್ದೇಶ. ಹಾಗಾಗಿ ಅವಳು ಒಂದ್ ಸ್ವಲ್ಪ ಪಾಡ್ಕಾಸ್ಟ್ ಗಳು ನೋಡೋದು ಜಾಸ್ತಿ, ಆ ತರದವ್ರ ಇಂಟರ್ವ್ಯೂಸ್ ಅದೆಲ್ಲ ಬರ್ತಾ ಇರ್ತಲ್ಲ, ಅದು ನೋಡ್ತಾ ಇರ್ತಾಳೆ ಅವಳು. ಸೊ ಆ ತರ ನೋಡುವಾಗ ಅಲ್ಲಿ ಮೆಡಿಟೇಷನ್ ವಿಷಯ ಬಂದಿದೆ ಅವಳಿಗೆ. ಅವಳು ಯಾವ್ದೋ ಒಂದು ನೋಡ್ತಾರೆ ಒಬ್ರದ್ದು, ಅವರು ಮೆಡಿಟೇಷನ್ ಅಲ್ಲಿ ಇದ್ದಿದ್ರಿಂದ ಅವರು ಮೆಡಿಟೇಷನ್ ಇಂದ ಏನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ, ಎಲ್ಲದಕ್ಕೂ ಒಳ್ಳೇದು ಅಂತೆಲ್ಲ ಹೇಳುವಾಗ ಅವಳಿಗೂ ಸಡನ್ ಆಗಿ ಅದ್ರ ಮೇಲೆ ಇಂಟ್ರೆಸ್ಟ್ ಬಂದು ಅವಾಗಿಂದಾನೆ ಅವಳು ಮೆಡಿಟೇಷನ್, ಅಮ್ಮ ನಾನು ಮೆಡಿಟೇಷನ್ ಮಾಡ್ತೀನಿ, ಇವ್ರು ಹೇಳ್ತಾ ಇದಾರೆ ಅದು ಒಳ್ಳೇದಂತೆ ಬೇಕಂತೆ ಅಂತ ಅಂದ್ಲು. ಸೇಮ್ ಡೇ ನಾನು ಅವಳು ಇಬ್ರು, ಅವಳಿಗೆ ಅದರಿಂದ ಆಯ್ತು, ನನಗೆ ಈ ತರ ಪತ್ರಿಜಿಯವ್ರ ವಿಡಿಯೋಸ್ ಇಂದ ನಾನ್ ಬಂದೆ. ಸೊ ಇಬ್ರು ಓಕೆ ನಮ್ಮ, ನಾನು ಇವತ್ತಿಂದ ಅನ್ಕೊಂಡಿದೀನಿ ಮಾಡ್ಬೇಕಂತ, ಇದು ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿ, ಸರಿ ಆ ತರ ಅವಳು ಮೆಡಿಟೇಷನ್ ಬಂದು ಜೊತೆಗೆ ಆಮೇಲೆ ಇಬ್ರು ಪೈಮಾಗೂ ಇಬ್ರು ಒಟ್ಟಿಗೆ ಜಾಯ್ನ್ ಆದ್ರೆ. ಹೇಳಿದೆ ನಂಗೆ ಪೈಮಾ ಯಂಗ್ಸ್ಟರ್ಸ್ ಅಂತಾನು ಗೊತ್ತಿಲ್ಲ, ಆ ಪೈಮಾ ಫುಲ್ ಫಾರ್ಮ್ ಏನಂತಾನು ಕೇಳಕ್ ಹೋಗಿಲ್ಲ ನಾನು. ಪೈಮಾ ಇತ್ತು, ನಂಗೊಂದು ಲಿಂಕ್ ಬಂತು, ವಾಲಂಟಿಯರ್ಸ್ ಬೇಕು ಜಾಯ್ನ್ ಆಗಿ ಅಂತ, ಜಸ್ಟ್ ವಾಲಂಟಿಯರ್ಸ್ ಬೇಕಾ, ಓಕೆ ನಾನ್ ಸರ್ವಿಸಿಗೆ ರೆಡಿ ಆಯ್ತು, ಜಾಯ್ನ್ ಆದೆ. ಸೊ ಹಾಗ ಅವಳು ಆಮೇಲೆ ಗೊತ್ತಾಯ್ತು ಯಂಗ್ಸ್ಟರ್ಸ್ಗೆ ಅಂತ. ಸೊ ಅವಾಗ ನನ್ ಮಗಳಿಗಂದೆ, ಸಂಜನಾ ಇದೇನೋ ಮಕ್ಳಿಗೆ ಅಂದ್ರೆ ಯಂಗ್ಸ್ಟರ್ಸ್ ಅನ್ಸುತ್ತೆ, ನಾನ್ ಜಾಯ್ನ್ ಆಗ್ಬಿಟ್ಟಿದೀನಿ ಅಂತಂದ್ಬಿಟ್ಟು ನಾನು ಅಲ್ಲಿ ಪ್ರೆಸಿಡೆಂಟಿಗೆ ಫೋನ್ ಮಾಡಿದೆ. ಆಗ್ಲೇ ಪೈಮಾ ವಿಶ್ವ ಫೋನ್ ಮಾಡಿದಾಗ, ಅಯ್ಯೋ ಏನಿಲ್ಲ ಬಿಡಿ ಮೇಡಮ್, ಅದೇನಿಲ್ಲ, ಏಜ್ ಇಸ್ ಜಸ್ಟ್ ಎ ನಂಬರ್, ಪರವಾಗಿಲ್ಲ ಜಾಯ್ನ್ ಆಗಿ ಇರಿ, ಈಗೇನ್ ಎಕ್ಸಿಟ್ ಆಗ್ಬೇಡಿ, ಜಾಯ್ನ್ ಆಗಿದ್ರೆ ಇರಿ, ನಿಮ್ ಮಗಳನ್ನು ಸೇರಿಸಿ, ಹೇಗೋ ಅವರು ಇದಾರಲ್ಲ ಅವ್ರನ್ನು ಸೇರಿಸ್ಬಿಡಿ ಅಂತ. ಸೊ ಆವಾಗ ಅವಳನ್ನು ಕೇಳ್ದೆ, ಇಷ್ಟಪಟ್ಲು, ಅವಳನ್ನು ಪೈಮಾಗ್ ಜಾಯಿನ್ ಮಾಡಿಸಿ ಇನ್ನು ಆವಾಗಿಂದ ಜೊತೆಯಾಗಿ ನಾವು ಎಲ್ಲಿ ಹೋದ್ರು, ಅವಳು ಹೈದರಾಬಾದಿಗೆ ಬಂದ್ಲು. ಅಲ್ಲಿಂದ ಅವಳು ಅದಕ್ಕೂ ಮುಂಚೆನೇನೆ ಅವಳಿಗೆ ಏನು ಅಂದ್ರೆ ಒಂದು ಬೈ ಬರ್ತ್, ಅವಳಿಗೆ ನಾವು ಬೈ ಬರ್ತ್ ವೆಜಿಟೇರಿಯನ್ಸೇ, ನಮ್ಮ ಕಮ್ಯುನಿಟಿಲಿ ವೆಜಿಟೇರಿಯನ್ಸೇ ನಾವು. ಅದು ಇನ್ನ ಅವಳಿಗೆ ಹಿಂದಿನ ಜನ್ಮ ಸಂಸ್ಕಾರ ಹೇಗಿತ್ತು ಅಂದ್ರೆ, ಅವಳಿಗೆ ಬುಕ್ಸ್ ಅಲ್ಲಿ ಚಿಕ್ಕ ಮಕ್ಕಳಿಗೆ ನಾವು ABCD ಹೇಳ್ಕೊಡುವಾಗ ಇ ಫಾರ್ ಎಗ್ ಅಂತಿರುತ್ತೆ, ಎಫ್ ಫಾರ್ ಫಿಶ್ ಅಂತಿರುತ್ತೆ, ಎಂ ಫಾರ್ ಮೀಟ್ ಅಂತಿರುತ್ತೆ. ಅದವಳು ಓದ್ತಾನೆ ಇರ್ಲಿಲ್ಲ. ಅವಳು ಯಾರು ಏನು ಹೇಳಿಲ್ಲ ಅವಳಿಗೆ, ನಾನು ಯಾವತ್ತಿನ ಅದ್ರ ಬಗ್ಗೆ ಏನು ಹೇಳಿರ್ಲಿಲ್ಲ. ಬಟ್ ಅವಳೇ ಆ ಪೇಜ್ ಬರ್ತಿದ್ದಂಗೆ ಸ್ಕಿಪ್ ಮಾಡ್ಬಿಡೋಳು, ಅದನ್ನ ಓದ್ತಿರ್ಲಿಲ್ಲ. ಅಂದ್ರೆ ಅದು ಎಲ್ಲೋ ಒಂದ್ ಸ್ವಲ್ಪ ನಾವ್ ಹೇಳಿರೋ ಮಾತು ಇನ್ಫ್ಲುಯೆನ್ಸ್ ಆಗಿರುತ್ತೆ, ಬಟ್ ಜೊತೆಗೆ ಹಿಂದಿನ ಜನ್ಮದ ಸಂಸ್ಕಾರ ಅಷ್ಟು ಚಿಕ್ಕ ಮಗುಗೆ ಅದು ಬರ್ಬೇಕು ಅಂತಂದ್ರೆ ಅವಳಿಗೆ ಆವಾಗ್ಲಿಂದಾನೇ ಆ ಪ್ರಾಣಿ ಹಿಂಸೆ ಅನ್ನೋದು ಆಗ್ತಿರ್ಲಿಲ್ಲ, ನಾನ್ ವೆಜ್ ಅಂದ್ರೆ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಅವಳು ಒಂದು ಸ್ವಲ್ಪ ದೊಡ್ಡವಳು ಆಗ್ತಿದ್ದಂಗೆನೆ ಅವಳು ಇನ್ಸ್ಟಾಗ್ರಾಮ್ ಅಲ್ಲಿ ಅಹಿಂಸಾ ಬೀಯಿಂಗ್ಸ್ ಅಂತ ಅಂದ್ಬಿಟ್ಟು ಒಂದು ಪೇಜ್ ಓಪನ್ ಮಾಡಿದ್ಲು. ಅಲ್ಲಿ ಈ ತರ ಅದೇ ಅದು ಅಷ್ಟೇ, ಆ ಪ್ಯಾಂಡಮಿಕ್ ಟೈಮಲ್ಲಿ ಟೈಮ್ ಸಿಕ್ತಿತ್ತಲ್ಲ ಅವ್ರಿಗೆ, ಅವಾಗ ಜಾಸ್ತಿ ಟೈಮ್ ಇರ್ತಾ ಇತ್ತು. ಸೊ ಅಲ್ಲಿ ಅವಳೆಲ್ಲ ಅಪ್ಲೋಡ್ ಮಾಡೋಳು, ಯಾಕೆ ಅಹಿಂಸೆ ಅಂದ್ರೆ ಏನು, ಯಾಕೆ ಅಹಿಂಸೆ ಮಾಡಬಾರ್ದು, ಅಹಿಂಸೆ ಯಾಕೆ ಬೇಕು, ಈ ತರದ್ದೆಲ್ಲ ಅವಳು ಅದರಲ್ಲಿ ಕಂಟೆಂಟ್ ಕ್ರಿಯೇಟರ್ ತರ ಮಾಡ್ತಾ ಇದ್ಲು ಅವಳು. ಸೊ ಪೈಮಾಗೆ ಮೆಡಿಟೇಷನ್ ಇಂಟ್ರೊಡ್ಯೂಸ್ ಆಯ್ತು. ಮೊದ್ಲೇ ಈ PSSM ದಲ್ಲಿ ಮೋಟೋ ಅದು ಒಂದಿತ್ತಲ್ವಾ, ಅಹಿಂಸೆ ಅನ್ನೋದು ಒಂದು ಮೇನ್. ಸೊ ಹಾಗಾಗಿ ಅವಳು ತುಂಬಾ ಇಂಪ್ರೆಸ್ ಆದ್ಲು. ಸೊ ಅವಳಿಗೆ ಅದು ಇಷ್ಟ ಇದ್ದಿದ್ರಿಂದ ಅದು ಇಲ್ಲಿದೆ ಮೇಜರ್ ಅಂತ ಅಂದ್ಬಿಟ್ಟು ಅವಳು ಈಸಿಯಾಗಿ ಬಂದ್ಬಿಟ್ಲು, PSSM ಗೆ ಬಂದ್ಲು. ಪೈಮಾ ಜೊತೆ ಆಕ್ಟಿವ್ ಆಗಿ ಅವಳು ಎಲ್ಲಾದ್ರ ಜೊತೆ ಎಲ್ಲ ಒಂದು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಅದ್ರ ಜೊತೆನೆ ಬೆಳಿತಾ ಬಂದ್ಲು. ಈಗ್ಲೂ ಮಾಡ್ತಾಳೆ, ಎಲ್ಲಿದ್ರು ಸ್ಪಿರಿಚುಯಾಲಿಟೀಸ್ ಅವಳಿಗೆ ಅನುಕೂಲ ಆದಾಗೆಲ್ಲ, ಅಂದ್ರೆ ಹೈಯರ್ ಸ್ಟಡೀಸ್ ಅಲ್ಲಿ ಇದ್ದಾಳೆ, ಬಟ್ ಟೈಮ್ ಆಗೋದ್ ಕಷ್ಟ, ಬಿಡುವಾದಾಗಂತೂ ಮಾಡ್ತಾ ಇರ್ತಾಳೆ. ಮೆಡಿಟೇಷನ್ ಅಂತೂ ಮಾಡ್ತಾ ಇದ್ದಾಳೆ. ಸರ್ವಿಸ್ ಅಲ್ಲಿ ಅವಳಿಗೆ ಆದಾಗ ಹೋಗಿ ಸರ್ವಿಸ್ ಮಾಡ್ತಾಳೆ. ಬುದ್ಧ ಪೌರ್ಣಿಮೆಲಂತೂ ಇರ್ತಾಳೆ ಸರ್ವಿಸ್ ಅಲ್ಲಿ, ವಾಲಂಟಿಯರ್ ಆಗಿ ಕಂಪಲ್ಸರಿ ಹೋಗ್ತಾಳೆ ಅದಕ್ಕೆ. ಇನ್ನು ಬೇರೆದಕ್ಕೆಲ್ಲ ಆದಾಗ ಹೋಗ್ತಾಳೆ, ಇಲ್ಲಿದ್ರೆ ಇಲ್ಲ, ಆತರ ಕಂಟಿನ್ಯೂ ಮಾಡ್ತಾ ಇದ್ದಾಳೆ ಅವಳು. ಅಂದ್ರೆ ನಿಮ್ಮ ಮಗಳು ಕೂಡ ಆಕ್ಟಿವ್ ಆಗಿ ಈ ಧ್ಯಾನ ಮಾರ್ಗದಲ್ಲಿ ಇದ್ದಾಳೆ. ನಿಮ್ಮ ಮಗಳು ಧ್ಯಾನ ಮಾರ್ಗಕ್ಕೆ ಬಂದ್ಮೇಲೆ ಅವಳಲ್ಲಿ ಮತ್ತಿನ್ನೇನಾದ್ರೂ ಸ್ಟಡೀಸ್ ಅಲ್ಲಿ ಆಗಿರ್ಬೋದು, ಬೇರೆ ಏನ್ರಲ್ಲಾದ್ರೂ ಆಗಿರ್ಬೋದು, ವಿಶೇಷವಾಗಿರ್ತಕ್ಕಂಥ ಪ್ರೋಗ್ರೆಸ್ ಆ ತರದ್ ಏನಾದ್ರೂ ನೀವು ನೋಡಕ್ ಸಾಧ್ಯ ಆಯ್ತಾ? ಯಾಕೆ ಅಂತಂದ್ರೆ ಈ ವಿಚಾರಗಳು ಬೇರೆ ಯಾರಾದ್ರೂ ಕೇಳಿಸ್ಕೊಳ್ಳೋರ್ಗೆ ಇದೊಂದು ರೀತಿ ಇನ್ಸ್ಪಿರೇಷನ್ ಆಗ್ಬೋದು, ಮಾರ್ಗದರ್ಶನ ಆಗ್ಬೋದು ಅನ್ನುವಂತ ಕಾರಣಕ್ಕೆ. ಎಸ್
ಎಸ್ ಮೇಡಮ್, ಖಂಡಿತ ಆಗಿದೆ. ಅಂದ್ರೆ ಅದೇ ಹೇಳಿದ್ನಲ್ಲ, ಕೆಲವೊಂದು ಏನ್ ಗೊತ್ತಾ, ಇದಕ್ ಬರ್ಬೇಕು ನಮ್ಗೆ ಮೆಡಿಟೇಷನ್ ಪರಿಚಯ ಆಗ್ಬೇಕು ಅಂತಂದಾಗ ಪೂರ್ವಜನ್ಮದ ಸಂಸ್ಕಾರ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಯಾಕೆಂದ್ರೆ ನಾನು ಅವಳು ನೋಡ್ತಾ ಬಂದಾಗ, ಅವಳನ್ನ ಹುಟ್ಟಿದಾಗಿಂದಾನು ನೋಡ್ತಾ ಇದ್ದೀನಿ, ಅದು ಖಂಡಿತ ಅರ್ಥ ಆಗುತ್ತೆ ಆ ಸಂಸ್ಕಾರ ಇದ್ರೇನೆ ಈ ತರ ಬರೋದು ಅಂತ. ಯಾಕೆಂದ್ರೆ ಅವಳು ಮಧ್ಯೆ ಮಧ್ಯೆ ಮಾತಲ್ಲಿ ಹೇಳ್ತಾ ಇರ್ತಾಳೆ, ನಾನೇ ಅಮ್ಮ ನಿನ್ನ ಚೂಸ್ ಮಾಡ್ಕೊಂಡು ಬಂದಿರೋದು, ನಂಗೆ ನೀನೇ ಬೇಕಿತ್ತು. ಅದು ಅವಳಿಗೆ ಆ ಸ್ಪಿರಿಚುಯಾಲಿಟಿ ಬರೋ ಮುಂಚೆನೆ ಅವಳ ಮಾತು ಹೇಳ್ತಾ ಇದ್ದು, ನಾನ್ ನಿನ್ನ ಚೂಸ್ ಮಾಡ್ಕೊಂಡು ಬಂದಿರೋದು, ನಾನ್ ಮಾಡೋ ಪ್ರತಿಯೊಂದು ಕೆಲ್ಸಕ್ಕೂ ನನಗೆ ಸಪೋರ್ಟ್ ಮಾಡೋರು ಬೇಕು ನನಗೆ, ನೀನಾದ್ರೆ ಮಾಡ್ತೀಯ ಅಂತ ಗೊತ್ತು, ಅದಕ್ಕೆ ನಾನು ಹುಡ್ಕೊಂಡ್ ಆತರ ಹೇಳೋಳು ಅವಾಗ್ಲೇನೆ. ಸೊ ಏನಕ್ಕೆ ಅವಳ ಮಾತು ಹೇಳ್ತಿದ್ಲು ನನಗೆ ಅಂದ್ರೆ, ನಾನ್ ಚಿಕ್ಕವಳಿಂದ ಅವಳಿಗೆ ಯಾವತ್ತು ಓದು ಅಂತ ಪ್ರೆಷರ್ ಮಾಡಿಲ್ಲ, ಅವಳಿಗೆ ಪ್ರೆಷರೇ ಹಾಕಿಲ್ಲ ನಾನು ಅವಳಿಗೆ. ಕೆಲವ್ರ ಮನೇಲಿ ಏನು ಅಂದ್ರೆ, ಸಣ್ಣ ಮಕ್ಳು ಸ್ಕೂಲಿಗೆ ಸೇರಿಸ್ಬಿಟ್ರೆ ಅಷ್ಟು ಅವ್ರ ಮೇಲೆ ಪ್ರೆಷರ್ ಹಾಕ್ತಿರ್ತಾರೆ. ಸ್ಕೂಲಿಂದ ಬರ್ತಿದ್ದಂಗೆ ಹೋಮ್ ವರ್ಕ್ ಮಾಡು, ಓದು, ಅದು ಮಾಡು, ಇದು ಮಾಡು. ಅಂದ್ರೆ ಫಸ್ಟ್ ರ್ಯಾಂಕ್ ಬರ್ಲೇಬೇಕು ಅವರು, ಇಲ್ದಿದ್ರೆ ಜೀವನನೇ ಇಲ್ಲ ಅನ್ನಂಗೆ ಅಷ್ಟು ಪ್ರೆಷರ್. ಆಟ ಆಡಕ್ಕೂ ಬಿಡಲ್ಲ, ಚೈಲ್ಡ್ಹುಡ್ ತರ ಎಂಜಾಯ್ ಮಾಡಕ್ಕೂ ಬಿಡಲ್ಲ. ಬಟ್ ನಾನು ಅವಳಿಗೆ ಅದ್ ಯಾವತ್ತೂ ಮಾಡಿಲ್ಲ, ಚಿಕ್ಕವಳಿಂದ ಆ ಪ್ರೆಷರ್ ಹಾಕೇ ಇಲ್ಲ ನಾನು. ಅಯ್ಯೋ ಅವಳು ಬೇಕಾದ್ರೆ ಮಾಡ್ತಾಳೆ, ಹೋಮ್ ವರ್ಕ್ ಒಂದ್ ಸ್ವಲ್ಪ ಹೊತ್ತು ಮಾಡಿಸ್ತಿದ್ದೆ ಅಷ್ಟೇ. ಇನ್ನ ಇಲ್ದಿರ ಬೈಸ್ಕೋಬೇಕಲ್ಲ, ಅದನ್ನ ಹೋಮ್ ವರ್ಕ್ ಒಂದ್ ಮಾಡಿಸ್ತಿದ್ದೆ. ಓದು ಅಂತ ನನ್ನ ಅಷ್ಟು ಪ್ರೆಷರ್ ಹಾಕ್ತಿರ್ಲಿಲ್ಲ. ಸೊ ಯಾವತ್ತೂ ನಾನು ಅವಳಿಗೆ ಫಸ್ಟ್ ರ್ಯಾಂಕೆ ಬಾ ಅಂತಾನು ಹೇಳಿದ್ದಿಲ್ಲ. ಅವ್ರ ಕ್ಲಾಸಲ್ಲಿ ಒಂದು 30 ಸ್ಟ್ರೆಂತ್ ಇದ್ರೆ 15th ರ್ಯಾಂಕೋ 16th ರ್ಯಾಂಕೋ ಏನೋ ಬರ್ತಿದ್ಲು, ತಲೆನೂ ಕೆಡಿಸ್ಕೊಳ್ತಿರ್ಲಿಲ್ಲ ನಾನು. ಬಟ್ ಒಂದ್ ಹೇಳ್ತಾ ಇದ್ದೆ, ನೀನು ಜೀವನದಲ್ಲಿ ಉದ್ಧಾರ ಆಗ್ಬೇಕು ಅಂತಂದ್ರೆ ನೀನು ಓದ್ಬೇಕಮ್ಮ, ಚೆನ್ನಾಗಿ ಓದ್ಬೇಕು. ನೀನ್ ತಿಳ್ಕೊ, ಯಾವಾಗ ಬೇಕೋ ಅವಾಗ, ಒಟ್ಟು ಇದೂ ಬೇಕು ಅದೂ ಬೇಕು, ಎರಡನ್ನೂ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅಷ್ಟೇ ಹೇಳ್ತಾ ಇದ್ದೆ ನಾನು. ಪ್ರೆಷರ್ ಆಗಿ ಕನ್ನಡ ಅಂತೂ ಅವಳಿಗೆ ಬರೆಯಕ್ಕೆ ಬರ್ತಿರ್ಲಿಲ್ಲ, ಅಕ್ಷರ ಓದಕ್ಕೆ ಬರ್ತಿರ್ಲಿಲ್ಲ. ಯಾವಾಗಳು ಮೋಸ್ಟ್ಲಿ 4th 5th ಬಂದ್ಮೇಲೆ ಸ್ವಲ್ಪ ಬರೆಯಕ್ ಕಲ್ತ್ಲೇನೋ ಗೊತ್ತಿಲ್ಲ. ಅಂದ್ರೂ ನನಗೆ ಏನ್ ಅನ್ನಿಸ್ತಿರ್ಲಿಲ್ಲ, ಒಂದೇ ಸಲ ಟೆನ್ಷನ್ ಆಗಿತ್ತು, ಇದೇನ್ ಇಷ್ಟ ದೊಡ್ಡವಳರು ಕನ್ನಡ ಬರೀತಿಲ್ವಲ್ಲ ಇವಳು ಅಂತ ಒಂದ್ಸಲಿ ಯಾವಾಗ್ಲೂ ಅನ್ಸಿತ್ತುಂಟು. ಬಟ್ ಅದನ್ನು ಬಿಟ್ಬಿಟ್ಟೆ, ತಲೆಗೆ ಹಾಕೊಳ್ಳಿಲ್ಲ ನಾನು. ಬಟ್ ಅಂತದ್ರಲ್ಲಿ 9th ಬಂದ್ಮೇಲೆ ಎಲ್ಲ ಒಟ್ಟೊಟ್ಟಿಗೆ ಆಯ್ತು ಇದೆಲ್ಲ. ನನಗೆ ಅವಳಿಗೆ ಮಾತ್ರ ಈ ಒಂದು ಕೊರೋನಾ ಅನ್ನೋದು ನಮಗೆ ನಿಜವಾಗ್ಲೂ ಬೇರೆಯವ್ರಿಗೆ ಶಾಪ ಆಗಿರ್ಬೋದು, ನಮಗಂತೂ ವರಾನೇ ಆಯ್ತು. ಆ ಒಂದು ಇಯರ್ 21 ಅನ್ನೋದು ನಮ್ಮಿಬ್ರಿಗೂ ವರಾನೇ. ಅವಳಿಗೆ ಆ ಟೈಮಲ್ಲಿ ಧ್ಯಾನ ಪರಿಚಯ ಆಯ್ತು. ಜೊತೆಗೆ ಅದೆಷ್ಟು ಅವಳಿಗೆ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಅದ್ ಯಾವ ತರ ಬಂತು ಗೊತ್ತಿಲ್ಲ ಅವಳಿಗೆ. ಆ ಓದು ಅನ್ನೋದು ಅಷ್ಟು ಇಂಟ್ರೆಸ್ಟ್ ಆಗೋಯ್ತು ಅವಳಿಗೆ. ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಮಾಡ್ಬೇಕು ಅಂತ ಸಡನ್ ಆಗಿ ಅವಳಿಗೆ ಬಂದ್ಬಿಡ್ತು 9th. ಅಲ್ಲಿಂದ ನಾನು ಅವಾಗ್ಲೂ ಹೇಳಿಲ್ಲ ಓದಂತ, ಅವಳಿಗೆ ಹಠ ಬಂತು, ಚೆನ್ನಾಗಿ ಓದೋಕ್ ಶುರು ಮಾಡಿದ್ಲು, ತುಂಬಾ ಚೆನ್ನಾಗಿ ಓದಿದ್ಲು. ಅಲ್ಲಿಂದ ನಾನು ಅವಳಿಗೆ ತಿಳ್ಕೊಂಡು ಆವಾಗಿಂದ ಅವಳು ಪ್ರತಿಯೊಂದ್ರಲ್ಲೂ ಟಾಪರ್ ಅಂತ ಇದ್ದೇ ಇದ್ದಾಳೆ. ಏನ್ ಅವಳಿಗೆ ಮ್ಯಾಥ್ಸ್ ಅನ್ನೋದು ಬರ್ತಿರ್ಲಿಲ್ಲ, ಮ್ಯಾಥ್ಸ್ ಅಂದ್ರೆ ತುಂಬಾ ಕಷ್ಟ ಪಡೋಳು. ಅಂತದ್ದು ಮ್ಯಾಥ್ಸ್ ಅಲ್ಲಿ ಸೆಕೆಂಡ್ PUC 98 ತೆಗೆದ್ಲು. ಅದು ತುಂಬಾನೇ ಖುಷಿ ಆಗುತ್ತೆ ನಂಗೆ. ಅಲ್ಲಿಂದ ಇವಾಗ ಕ್ರೈಸ್ಟ್ ಯೂನಿವರ್ಸಿಟಿಲಿ ಇದ್ದಾಳೆ, BBA ಸೈನ್ಸ್ ಸ್ಟ್ರೀಮ್. ನಮ್ದೆಲ್ಲ ಬ್ಯಾಕ್ ಗ್ರೌಂಡ್ ಏನು ಸೈನ್ಸ್ ಅವರು, ನಾವೆಲ್ಲ, ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ಎಲ್ಲ ಇಂಜಿನಿಯರ್ಸ್ ನಾವೆಲ್ಲರೂ. ನಮ್ಮ ತಾಯಿ ಮನೇಲಿ ತಮ್ಮಂದ್ರು ಅಕ್ಕಂದ್ರು ಎಲ್ಲ ಸೈನ್ಸ್. ಇಲ್ಲಿ ನಮ್ಮ ಮನೆಯವರು ಸೈನ್ಸು, ಅವ್ರ ತಂಗಿನೂ ಸೈನ್ಸು. ಬಟ್ ಇವಳು ಒಬ್ಳಿಗೆ ಫಸ್ಟ್ ಇಂದಾನು ಸೈನ್ಸ್ ಸ್ಟ್ರೀಮ್ ಇಷ್ಟ ಇಲ್ಲ, ಅಂದ್ರೆ ಇಂಜಿನಿಯರಿಂಗು ಇಷ್ಟ ಇಲ್ಲ, ಮೆಡಿಕಲ್ಲು ಇಷ್ಟ ಇಲ್ಲ. ಅವಳಿಗೆ ಬೇರೆ ತರನೇ ಒಂಥರ ಇನ್ನೋವೇಟಿವ್ ಆಗಿ, ನಾನು ಹೇಳಿದ್ನಲ್ಲ ಆಗ್ಲೇ, ಅವಳ ಕಂಪ್ನಿ ಇಟ್ಟು ಅವಳು 1000 ಜನ ಕೆಲಸ ಕೊಡ್ಬೇಕು, ಆ ತರದ್ದು ಅವಳ್ದು ಬೇರೆ ತರ. ಅವಳು ಇನ್ನೋವೇಟಿವ್ ತುಂಬಾನೇ. ಸೊ ಹಂಗಾಗಿ ಅವಳು PUC ಕಾಮರ್ಸ್ ತಗೊಳ್ತೀನಿ ಅಂದ್ಲು, ನಮ್ಮನೆಯವ್ರು ಬೇಡ ಅಂತಂದ್ರು. ಬೇಡ ಸೈನ್ಸ್ ತಗೋ, ಅಕಸ್ಮಾತ್ ನೀನೇನಾದ್ರು ಚೇಂಜ್ ಮಾಡ್ಕೋಬೇಕು ಅಂದ್ರೆ ಕಷ್ಟ ಆಗುತ್ತೆ, ಸೈನ್ಸ್ ತಗೊಂಡ್ಬಿಟ್ರೆ ನಿನಗೆ ಆಮೇಲೆ ಈಸಿ ಆಗುತ್ತೆ, ನೀನ್ ಹೆಂಗಾರು ಹೋಗ್ಬೋದು ಅಂದ್ರು. ಆವಾಗ್ಲೂ ಪಾಪ ಅವಳಿಗೆ ಇಷ್ಟ ಇರ್ಲಿಲ್ಲ. ನಾನ್ ಆಕ್ಚುಲಿ ಯಾರ ಜೀವನದಲ್ಲೂ ನಾನು ಇಂಟರ್ಫರೆನ್ಸ್ ಇರಲ್ಲ, ನಾನ್ ಇಂಟರ್ಫರೆನ್ಸ್ ಪತ್ರಿಜಿ ಹೇಳ್ತಾರಲ್ಲ ಆ ತರ. ಅವಳಿಗೆ ಏನ್ ಇಷ್ಟ ಇದೆಯೋ ಅದು ಓದ್ಲಿ ಬಿಡಿ ಅಂತಿದೆ. ಬಟ್ ಇವ್ರಿಗೆ ಟೆನ್ಷನ್ ಬೇಡ ಅಂತ ಕಾಮರ್ಸ್ ಸೈನ್ಸೇ ಕೊಡ್ಸಿದ್ರು. ಬಟ್ ಆ ಸೈನ್ಸ್ ಸ್ಟ್ರೀಮ್ ಇಂದ ಅವಳು BBA ತಗೊಂಡು ಸಾಕಷ್ಟು ಕಷ್ಟಪಟ್ಟು ಆ ಒಂದು ಕಾಮರ್ಸ್ ಸಬ್ಜೆಕ್ಟ್ಸ್ ಅನ್ನ ಅವಳಿಗಳೇ ಓದಿ, ಇದು ಧ್ಯಾನದಿಂದ ಅನ್ಬೋದು, ಅವಳದೊಂದು ಛಲ ಅನ್ಬೋದು, ಆ ಒಂದು ಲೈಫ್ ಪರ್ಪಸ್ ಅನ್ನೋದು ಅವಳು ಬೇಗ ತಿಳ್ಕೊಡ್ಲು. ಅವಳಿಗೆ ಏನ್ ಆಗ್ಬೇಕು ಅನ್ನೋದು ಕ್ಲಾರಿಟಿ ಇದೆ, ಅವಳಿಗೆ ತುಂಬಾನೇ ಕ್ಲಾರಿಟಿ ಇದೆ ಜೀವನದಲ್ಲಿ. ಸೊ ಹಾಗಾಗಿ ಅವಳು ಕಷ್ಟಪಟ್ಲು. ಅದಕ್ಕೆ ತಕ್ಕಂಗೆ ನಾನು ಯಾವತ್ತೂ ಅವಳ ವಿಷಯದಲ್ಲಿ ಇಂಟರ್ಫಿಯರ್ ಆಗ್ತಿರ್ಲಿಲ್ಲ. ಅವಳು ಕಾಲೇಜು ಅವಳು ಹೇಳಿದ ಕಾಲೇಜೇನೇನೆ, ಅವಳು ಏನ್ ಬೇಕಂದ್ಲೋ ಅದನ್ನ ಜಸ್ಟ್ ನಾವು ಫೀಸ್ ಕೊಟ್ಟು ಸೇರಿಸಿದಷ್ಟೇನೇನೆ. ಸೊ ಅದಕ್ಕೆ ಸರಿಯಾಗಿ ಅವಳು ತುಂಬಾ ಚೆನ್ನಾಗಿ ಓದ್ತಿದ್ದಾಳೆ, ತುಂಬಾ ಒಂದು ಕ್ಲಾರಿಟಿ ಇದೆ ಜೀವನದಲ್ಲಿ. ಸೊ ಅದು ಧ್ಯಾನದಿಂದಾನು ಇರ್ಬೋದು, ಇಲ್ಲ ಅಂತ ಹೇಳಲ್ಲ ನಾನು. ಆ ಧ್ಯಾನದಿಂದಾನು ಕ್ಲಾರಿಟಿ ಅನ್ನೋದು ಖಂಡಿತ ಅವಳಿಗೆ ಇದೆ ಅಂತ ಅನ್ಕೊಂತೀನಿ. ಎಸ್, ಒಟ್ಟಾರೆಯಾಗಿ ಧ್ಯಾನ ಮಾರ್ಗಕ್ಕೆ ತಾಯಿ ಮಗಳು ಇಬ್ರು ಜೊತೆಯಲ್ಲಿ ಬಂದಿದ್ದೀರಿ, ಒಂದೇ ದಿನ ಬಂದಿದ್ದೀರಿ, ಇದು ಬಹಳ ವಿಶೇಷ. ಮತ್ತೆ ಮಗಳು ಆ ಒಂದು ಧ್ಯಾನಕ್ಕೆ ಬಂದು ಎಷ್ಟು ಪ್ರೋಗ್ರೆಸ್ ಅನ್ನ ಪಡ್ಕೊಂಡ್ಲು, ಯಾವ ರೀತಿಯಾಗಿ ತಯಾರಾದ್ಲು ಅನ್ನೋದನ್ನ ಬಹಳ ಚೆನ್ನಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದೀರಿ ಮೇಡಮ್. ಈ ರೀತಿ ಓಕೆ, ಅದ್ಭುತವಾಗಿದೆ ನಿಮ್ಮ ಪ್ರಯಾಣ. ಮತ್ತೆ ಈ ಒಂದು ಮಾರ್ಗಕ್ಕೆ ಬಂದ ಮೇಲೆ ನೀವು ಪತ್ರಿಜಿಯವರ ಮಾರ್ಗದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಿ. ಯಾವ್ಯಾವ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಮೇಡಮ್?
ತುಂಬಾ ಅಂದ್ರೆ ಅದೇ ಹೇಳಿದ್ನಲ್ಲ ಮೇಡಮ್, ಅದು ಹೇಗನ್ಸುತ್ತೋ ಏಕನ್ಸುತ್ತೋ ನನಗೆ ಗೊತ್ತಿಲ್ಲ. ಒಟ್ಟು ಒಂದಾದ್ಮೇಲೆ ಒಂದು ನನಗೆ ಇದು ಮಾಡ್ಬೇಕು, ಇದು ಮಾಡ್ಬೇಕು, ಇವತ್ ನನ್ನ ಕ್ಲಾಸಲ್ಲಿ ಇದನ್ನ ಹೇಳ್ಬೇಕು, ಇದು ಅವ್ರ ಹತ್ರ ಮಾಡಿಸ್ಬೇಕು. ಅದ್ ಯಾವ್ದು ಪ್ರೀ ಪ್ಲಾನ್ ಇರಲ್ಲ, ಬಟ್ ಸಡನ್ ಆಗಿ ಅನ್ನಿಸ್ಬಿಡುತ್ತೆ ಅದು ಮಾಡ್ಬಿಡ್ಬೇಕು ಅಂತ, ಆತರ ಬಂದ್ಬಿಡುತ್ತೆ. ಬಟ್ ನಾನು ಧ್ಯಾನಕ್ಕೆ ಬಂದ ಹೊಸದ್ರಲ್ಲೇ ಪತ್ರಿಜಿಯವ್ರು ಹೇಳ್ತಾ ಇದ್ರು ಮೂರೇ ಅಲ್ವಾ, ಒಂದು ಧ್ಯಾನ ಜಗತ್ತು, ಸಸ್ಯಾಹಾರ ಜಗತ್ತು, ಪಿರಮಿಡ್ ಜಗತ್ತು, ಆ ಮೂರು ಹೇಳ್ತಾ ಇದ್ರು. ಒಂದಂತೂ ಧ್ಯಾನಕ್ಕೆ ಬಂದಾಯ್ತು, ನನ್ನ ಕಡೆಯಿಂದ ಪ್ರಚಾರನೂ ಆಗ್ತಾ ಇದೆ, ಒಟ್ಟು ಅದೊಂದಾಯ್ತು. ನೆಕ್ಸ್ಟ್ ಸಸ್ಯಾಹಾರ ಜಗತ್ ಅಂತಂದ್ರೆ ನಾನು ಅದ್ರಲ್ಲಿ ಕಷ್ಟ ಪಡ್ಬೇಕಾಗಿದ್ದಿದ್ದೇ ಇಲ್ಲ, ಯಾಕೆಂದ್ರೆ ಬೈ ಬರ್ತ್ ನಾವು ವೆಜಿಟೇರಿಯನ್ಸು, ಅದ್ರದ್ದು ಪ್ರಾಬ್ಲಮ್ ಇಲ್ಲ, ಅದು ಆಯ್ತು. ಇನ್ನು ಉಳಿದಿದ್ದು ಪಿರಮಿಡ್ ಜಗತ್ತು. ಸೊ ಪಿರಮಿಡ್ ಬರಬೇಕು ನನಗೆ, ಅದೊಂದು ಒಳಗಿಂದ ಬರ್ತಾ ಇತ್ತು. ಬಟ್ ಧ್ಯಾನದಲ್ಲಿ ನಾನೊಬ್ಳೆ ಧ್ಯಾನಕ್ಕೆ ಬಂದಿರೋದು, ನಮ್ಮ ಮನೆ ಮೇಲೆ ಕಟ್ಟಿಸ್ಬೇಕು ಪಿರಮಿಡ್ ಅನ್ನೋದೊಂದು ಒಳಗಿಂದ ಆಸೆ. ಹೆಂಗೆ ಅವ್ರು ಯಾರು ಧ್ಯಾನಕ್ಕೆ ಬಂದಿಲ್ಲ, ಯಾವ ತರ ಒಪ್ಸೋದು ಅವ್ರನ್ನ? ಇಂಟೆನ್ಷನ್ ಅಂತೂ ಇತ್ತು ಒಳಗಡೆ ಮಾಡ್ಬೇಕು ಕಟ್ಟಬೇಕು ಅಂತ. ಸೊ ಒಂದೋ ಎರಡೋ ಸಲಿನೋ ಹೇಳಿದ್ದೆ ಈ ತರ ಮಾಡ್ಬೇಕು, ಅದೊಂದು ಆಗ್ಬೇಕು, ತುಂಬಾ ಒಳ್ಳೇದಾಗುತ್ತೆ, ಮನೆಗೂ ಒಳ್ಳೇದಾಗುತ್ತೆ, ಜೊತೆಗೆ ಬೇರೆಯವರು ಯಾರು ಬಂದು ಮಾಡ್ಕೊಂಡ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ಅಂತ ಒಂದ್ ಎರಡ್ ಸಲ ಹೇಳಿದ್ದೆ. ಬಟ್ ಅದು ಈಗ ಆಯ್ತು, ಈಗ ಮೊನ್ನೆ 1 year ಆನಿವರ್ಸರಿನೂ ಆಯ್ತು, ಈಗ 1.5 years ಆಗ್ತಾ ಬಂತು ಕಟ್ಟಿದ್ದು. ಅದು ಒಂದು ಅದ್ಭುತ. ನಾನು ಅನ್ಕೊಂಡಿದ್ದೆ, ಅದು ಹೇಗೋ ಯಾವ್ದೋ ರೀತಿಲಂತೂ ಬಂತು, ಪಿರಮಿಡ್ ಆಯ್ತು, ಆ ಮೂರುನು ಆಯ್ತು. ಸೊ ಪಿರಮಿಡ್ ಅನ್ನೋದು ಮನೆ ಮೇಲೆ ಬಂದ ಮೇಲೆ ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯ್ತು ಅಂತ ನನಗನ್ಸುತ್ತೆ. ಅದು ವರ್ಕ್ ಏನ್ ಆಗ್ಬೇಕು ಅನ್ನೋದು ಬರ್ತಾ ಇರುತ್ತೆ, ಅಷ್ಟು ಫಾಸ್ಟ್ ಆಗಿ ಆಗ್ತಾ ಇದೆ, ನಿಲ್ತಿಲ್ಲ ಅದು ವರ್ಕ್. ಒಂದಾದ್ಮೇಲೆ ಒಂದು ಆ 90 days ಚಾಲೆಂಜಸ್ ಅಂತ ನನಗೆ 90 days ಅಂತ ಬರುತ್ತೆ. ನಾವು ಮಂಡಲ 41 days ಮಾಡ್ತೀವಿ ಆಕ್ಚುಲಿ ಎಲ್ಲ. ಬಟ್ ನನಗೆ ಏನೇ ಒಂದು ಪ್ರಾಕ್ಟೀಸ್ ಅಂದ್ರೆ 90 days ಮಾಡ್ಬೇಕು ಅನ್ನೋದು ನನಗೆ. ಆ 90 days ಮಾಡ್ಬಿಟ್ರೆ ನಾವಿನ್ನ ಜೀವನ ಪರ್ಯಂತ ಅದನ್ನ ಬಿಡಲ್ಲ, ಮತ್ತೆ ಕಂಪ್ಲೀಟ್ ಆಗಿ ಅದ್ರದ್ದೊಂದು ಏನ್ ಅದರಿಂದ ಲಾಭ ಅನ್ನೋದು ಪಡಿತೀವಿ ಅಂತ ನನಗೆ ಮುಂಚಿಂದ 90 days ಕಾನ್ಸೆಪ್ಟ್. ಸೊ ಹಾಗಾಗಿ ಪಿರಮಿಡ್ ಆಗ್ತಿದ್ದಂಗೆ ಆ ಟೈಮಿಂದಾನೇ ಆ ಮಾರ್ನಿಂಗ್ ಮುಂಚೆನೂ ಮಾಡ್ತಾ ಇದ್ದೆ 4:30 ಸೆಷನ್ಸ್. ಅದು ಅಷ್ಟೇ ನೋಡಿ, ನಾನು ಮುಂಚೆ ಬರೀ ಈವ್ನಿಂಗ್ ಸೆಷನ್ಸ್ ತಗೊಳ್ತಾ ಇದ್ದೆ. ಕೆಲವ್ರು ಅಂದ್ರು ಮೇಡಮ್ ಮಾರ್ನಿಂಗ್ ತಗೊಳ್ಳಿ 4:30ಗೆ, ನಮ್ಗೆಲ್ಲ ಈವ್ನಿಂಗ್ ಅಂದ್ರೆ ಜಾಬ್ಗೆಲ್ಲ ಹೋಗಿರ್ತೀವಿ, ಬರೋದ್ ಲೇಟ್ ಆಗುತ್ತೆ, ಮಾರ್ನಿಂಗ್ ಒಂದು ಸೆಷನ್ ಮಾಡಿ ಅಂತಿದ್ರು. ಬಟ್ ನಾನೇನಂತಿದ್ದೆ, ಮಾರ್ನಿಂಗ್ ಆಗ್ಲೇ ತುಂಬಾ ಜನ ತಗೊಳ್ತಿದ್ರು, ಎಷ್ಟೋ ಚಾನೆಲ್ಸ್ ಅಲ್ಲಿ ಇರ್ತಾ ಇತ್ತು. ನನಗೇನೋ ಒಂಥರ ಫೀಲಿಂಗ್, ಹೊಸಬ್ಳಲ್ವಾ ನಾನು ಬಂದಿದ್ದು, ಏನ್ ಅನ್ಕೊಂಡ್ಬಿಡ್ತಾರೋ ಯಾರೋ, ಅಷ್ಟೊಂದಿರುವಾಗ ಮತ್ತೆ ನಾನ್ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಯಾರೇನ್ ಅನ್ಕೊಳ್ತಾರೋ, ಆ ತರ ಅನ್ಕೊಂಡು ನಾನು ಸುಮಾರು ವರ್ಷ ಮಾಡ್ಲಿಲ್ಲ ಮಾರ್ನಿಂಗ್. ಬಟ್ ಆಮೇಲೆ ಅವ್ರ ಅದ್ರಲ್ಲಿ ಏನಿದೆ ಮೇಡಮ್, ಯಾರಿಗೆ ಎಲ್ ಬೇಕೋ ಅಲ್ಲಿ ಹೋಗ್ತಾರೆ, ನೀವು ಮಾಡಿ ಬರೋರೇ ಬರ್ತಾರೆ ನಿಮ್ಮ ಹತ್ರ ಅಂತ ಅನ್ಕೊಂಡು ಶುರು ಮಾಡೋವರೆಗೂ ನಂಗೆ ಬಿಡ್ಲಿಲ್ಲ. ಬಟ್ ಆ ಮಾರ್ನಿಂಗ್ ಶುರು ಮಾಡಿದ್ಮೇಲೆ ನಿಜವಾಗ್ಲೂ ಅದು ನಂಗೆ ಎಷ್ಟು ಆಶ್ಚರ್ಯ ಅಂದ್ರೆ, ಅರೌಂಡ್ 200, 300, 400 ವರ್ಗೂನು ಇರ್ತಾರೆ ಬೆಳಗ್ಗೆ. ಫಸ್ಟ್ ಟೈಮ್ ಪರಮಹಂಸ ಯೋಗನದು 90 days ಮಾಡಿದಾಗಂತೂ 400 ಪೀಪಲ್ ರೆಗ್ಯುಲರ್ ಆಗಿ ಇರೋರು ಮಾರ್ನಿಂಗ್. ಸೊ ಇದೆಲ್ಲ ಈ ಥಾಟ್ಸ್ ಯಾರ ಮೂಲಕನೋ ಬರೋದು, ನಮ್ ಕೈಯಲ್ಲಿ ಮಾಡ್ಸೋದು, ಇದೆಲ್ಲ ಅದೊಂದು ಪತ್ರಿಜಿಯವರೇ ನಡೆಸ್ತಾ ಇದಾರೆ ಅಂತ ನನಗನ್ಸುತ್ತೆ. ನಾವು ಒಂದ್ ಹೆಜ್ಜೆ ಇಟ್ಟಾಗ ಲೋಕ ಕಲ್ಯಾಣಕ್ಕೆ ಆ ಐಡಿಯಾಸು ಅವರಿಂದಾನೇ ಬರುತ್ತೇನೋ, ಇನ್ನೊಬ್ರು ಬಾಯಿಂದ ನಡೆಸುತ್ತೆ ಅನ್ಸುತ್ತೆ ನಮ್ಗೆ ಆತರ ಇದೆಲ್ಲಾನು ಇದು. ಸೊ ಹಾಗಾಗಿ ಆನ್ಲೈನ್ ಅಲ್ಲಿ ಎಷ್ಟೋ ವರ್ಕ್ಶಾಪ್ಸ್, ಸುಮಾರು ವರ್ಕ್ಶಾಪ್ಸ್ ಮತ್ತೆ ಅವ್ರು ಹೇಳಿದ್ರೆ ಸ್ವಾಧ್ಯಾಯ ಇಂಪಾರ್ಟೆಂಟ್. ಸೊ ಆ ಸ್ವಾಧ್ಯಾಯದಲ್ಲೂ ನಾನು ಎಷ್ಟೋ ಬುಕ್ಸ್ ಅನ್ನ ತಗೊಂಡು, ಈ ತರ ಪರಮಹಂಸ ಯೋಗಾನಂದ ಇರ್ಬೋದು, 1000 Seeds of Joy ಇರ್ಬೋದು, ಸೀತಾಯಣ, ಆತ್ಮಾಯಣ, ತುಳಸಿದಳ, ಈ ತರ ಹಲವಾರು ಬುಕ್ಸ್, ಎಷ್ಟೊಂದು ಅತೀಶ ಪ್ರಜ್ಞಾ ವೇದ ಇರ್ಬೋದು, ಆಮೇಲೆ ಸುಮಾರು ಆತರ ಲೆಕ್ಕ ಹಾಕ್ತವ್ರೆ ಎಷ್ಟೋ ಸುಮಾರು ಒಂದು 40-50 ಮಾಡಿದೀನಿ ಅನ್ಸುತ್ತೆ ಆ ತರ ಸ್ವಾಧ್ಯಾಯದಲ್ಲೂ. ಹಲವಾರು ವರ್ಕ್ಶಾಪ್ಸ್ ತುಂಬಾನೇ ಮಾಡ್ಕೊಂಡು, ಈ 41 days ಚಾಲೆಂಜಸ್, 21 ಮೆಡಿಟೇಷನ್ ಚಾಲೆಂಜಸ್, ಹೊಸಬ್ರಿಗೆ ಈಸಿ ಆಗ್ಲಿ ಅಂತ 9 days, 11 days, ಒಂದಾದ್ಮೇಲೆ ಒಂದು ನಿರಂತರವಾಗಿ ಸಾಕ್ತಾನೆ ಇದೆ. ಆನ್ಲೈನ್ ಅಲ್ಲೂ, ಜೊತೆಗೆ ಆಫ್ಲೈನ್ ಅಲ್ಲಿ ಮುಂಚಿಂದ ಮಕ್ಳಿಗೆ ಹೇಳ್ಕೊಡಕ್ ನಂಗೆ ತುಂಬಾ ಇಷ್ಟ, ಸ್ಕೂಲ್ ಮಕ್ಳಿಗೆ. ಸೊ ಹಾಗಾಗಿ ಸ್ಕೂಲ್ ಮಕ್ಳಿಗೆ ಹೇಳ್ಕೊಡ್ತಾ, ಮತ್ತೆ ಸಂಘ ಸಂಸ್ಥೆಗಳಲ್ಲಿ ಇರೋದ್ರಿಂದ ಆ ಸಂಘ ಸಂಸ್ಥೆಗಳಲ್ಲಿರೋ ಮೆಂಬರ್ಸ್ಗೆ ಲೈವ್ ಆಗಿ ಆಫ್ಲೈನ್ ಅಲ್ಲಿ ಹೋಗಿ ಅಲ್ಲಿ ಸರ್ವಿಸ್ ಮಾಡ್ತಾ, ವೆಜಿಟೇರಿಯನ್ ರ್ಯಾಲಿಗಳನ್ನ ಮಾಡ್ತಾ, ಸೊ ಎಲ್ಲ ರೀತಿಯೂ ಈ ತರ ಪತ್ರಿಜೀವದ ಕಲ್ಪನೆಗಳು ಏನೇನಿದೆ ಅವೆಲ್ಲವನ್ನು ಆದಷ್ಟು ತೊಡಗಿಸ್ಕೊಂಡು, ಜೊತೆಗೆ ಸ್ವಲ್ಪ ಇನ್ನೋವೇಟಿವ್ ಆಗಿ ಈಗಿನವ್ರಿಗೆ ಹೇಗ್ ಬೇಕೋ ಹಾಗೆ ಸ್ವಲ್ಪ ಮಾರ್ಪಾಟುಗಳನ್ನ ಮಾಡ್ಕೊಂಡು ಆ ಒಂದು ಸೇವೆ ಅಂತೂ ಸಾಕ್ತಾನೆ ಇದೆ ಮೇಡಮ್. ಬಟ್ ಆ ಪಿರಮಿಡ್ ವೈಬ್ರೇಷನ್ಸ್ ಮಾತ್ರ ನಾನು ಫೀಲ್ ಆಗ್ಬೋದು. ಈ ತರ ಎನರ್ಜೀಸ್ ಧ್ಯಾನ ಮಾಡುವಾಗ 3 times ಎನರ್ಜೀಸ್ ಅದು ಒಂದು, ಬಟ್ ಆ ಮನೆ ಮೇಲೆ ಇದ್ದಾಗ ಈ ತರ ಒಂದು ಸೇವೆಯಲ್ಲೂ ನಾವು ಮಾಡ್ಬೇಕು ಅನ್ನೋದು, ಆ ಪ್ರೋಗ್ರೆಸ್ ಇದೆಯಲ್ಲ, ನಿಜವಾಗ್ಲೂ ಅದು ಬಂದ್ಮೇಲೆ ಇನ್ನು ತುಂಬಾನೇ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇದೆ ನನಗೆ. ಚಿಕ್ಕ ಮಗು ಇದ್ದಾಗ ನೀವು ಆರ್ಕಿಟೆಕ್ಟ್ ಆಗಿ ಓದಿದಿರಿ, ಆರ್ಕಿಟೆಕ್ಟ್ ಆಗಿದ್ರು ಕೂಡ ಟೀಚರ್ ಆಗ್ಬೇಕು ಅಥವಾ ಲಾಯರ್ ಆಗ್ಬೇಕು ಅನ್ನುವಂಥದ್ದು, ಲೆಕ್ಚರರ್ ಆಗ್ಬೇಕು ಅನ್ನುವಂಥದ್ದಿತ್ತು. ಆ ಒಂದು ಆಸೆ ಇವಾಗ ಈ ಒಂದು ಪತ್ರಿಜಿ ಮಾರ್ಗದಲ್ಲಿ ಎಲ್ಲರಿಗೂ ಕ್ಲಾಸ್ಗಳನ್ನ ಹೇಳ್ತಾ, ಒಬ್ಬ ಲಾಯರ್ ತರ ಇದು ಕರೆಕ್ಟ್ ಇದು ಅಲ್ಲ ಅನ್ನುವಂಥದ್ದನ್ನ ಅರ್ಥ ಮಾಡಿಸ್ತಾ, ಸತ್ಯ ಅಸತ್ಯ ಮಿಥ್ಯ ಇದೆಲ್ಲವನ್ನು ಅರ್ಥ ಮಾಡಿಸ್ತಾ ಒಳ್ಳೆ ರೀತಿಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ರಿ. ನೋಡ್ರಿ, ನಮ್ಮ ಲೈಫ್ ಪರ್ಪಸ್ ಹೇಗಿರುತ್ತೋ, ಏನ್ ಆಗ್ಬೇಕು ಅಂತ ನಮ್ಗಿರುತ್ತೋ ನಾವ್ ಅದೇ ಆಗ್ತೀವಿ ಅನ್ನೋದಕ್ಕೆ ನಿಮ್ಮ ಜೀವನ ಒಂದು ಅದ್ಭುತವಾದ ಉದಾಹರಣೆ ಆಗಿದೆ ಮೇಡಮ್.
ಓಕೆ, ನೀವು ಇಷ್ಟೆಲ್ಲಾ ರೀತಿಯಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಸಾಧನೆ ಮಾಡ್ತಾ ಇದ್ದೀರಿ. ಮೇಡಮ್, ಈ ಒಂದು ಸಾಧನೆಯಲ್ಲಿ ನಿಮ್ಗೆ ಅತೀಂದ್ರಿಯವಾಗಿರ್ತಕ್ಕಂಥ ಅನುಭವಗಳೇನಾದ್ರೂ ಆಗಿದೆಯಾ? ಅಂದ್ರೆ ಅದ್ ಏನಾಗ್ತಿತ್ತು ಅಂದ್ರೆ ಆಕ್ಚುಲಿ ಮೇಡಮ್, ನಾನ್ ಧ್ಯಾನಕ್ಕೆ ಬಂದ ಹೊಸಲ ಹೇಳಿದ್ನಲ್ಲ ತುಂಬಾ ಹೊತ್ತು ಮಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು, ಅವಾಗ ಇನ್ನೂ ನನಗೆ ಈ ಇಷ್ಟು ಡೀಪ್ ಆಗಿ ಗೊತ್ತಿರ್ಲಿಲ್ಲ. ಯಾವುದೇ ಒಂದು ನೋಡಿ, ನಾವು ಯಾವಾಗ ಜ್ಞಾನವನ್ನ ಹಂಚೋಕೆ ಶುರು ಮಾಡ್ತೀವೋ ಆಗ ನಾವ್ ಇನ್ನ ತಿಳ್ಕೊಳ್ತೀವಿ ಅನ್ನೋದಕ್ಕೂ ನನಗ್ ನಾನೇ ಸಾಕ್ಷಿ. ಶುರುನಲ್ಲಿ ಮಾಡ್ತಾ ಇದ್ದೆ ನಿಜ, ಬಟ್ ನನಗೆ ಎಲ್ಲೋ ಪ್ರಾಪರ್ ಆಗಿ ಗೈಡೆನ್ಸ್ ಇವೆಲ್ಲ ಗೊತ್ತಿರ್ಲಿಲ್ಲ. ಈ ತರ ಎಕ್ಸ್ಪೀರಿಯನ್ಸಸ್ ಆಗುತ್ತೆ, ಇದೆಲ್ಲ ನಿಜವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ. ಎಲ್ಲ ಆಗಿತ್ತು ಮೇಡಮ್ ಅವಾಗ ಶುರುನಲ್ಲಿ, ಇದೆಲ್ಲ ನಡೆದೋಗಿದೆ. ಬಟ್ ನಮ್ಗೆ ಅದಕ್ಕೆ ಇಂಪಾರ್ಟೆನ್ಸ್ ನಾನು ಯಾವತ್ತೂ ಕೊಟ್ಟಿರ್ಲಿಲ್ಲ. ಈಗ ಮಾಡ್ತಾ ಮಾಡ್ತಾ ಕೇಳ್ತಾ ಕೇಳ್ತಾ ಇರೋದು, ಹೌದಲ್ವಾ ಇದೆಲ್ಲ ನಂಗೆ ಆಗ್ಲೇ ಆಗೋಗಿತ್ತು, ಬಟ್ ಇದನ್ನ ಯಾವತ್ತೂ ನಾನು ತಲೆಗೆ ತಗೊಂಡೇ ಇರ್ಲಿಲ್ಲ. ಅವನ್ನೆಲ್ಲ ಆಗಿತ್ತು ಮೇಡಮ್ ಶುರುನಲ್ಲಿ, ಎಲ್ಲಾ ರೀತಿ ಎಕ್ಸ್ಪೀರಿಯನ್ಸಸ್. ಒಂದು ಥರ್ಡ್ ಡೇ ಎಕ್ಸ್ಪೀರಿಯನ್ಸಸ್ ಇರ್ಬೋದು, ಆಸ್ಟ್ರಲ್ ಟ್ರಾವೆಲಿಂಗ್ ಇರ್ಬೋದು. ಅಂದ್ರೆ ನಾನು ಅದನ್ನ ಸುಮ್ಮನೆ ತುಂಬಾ ಕಾಮನ್ ಆಗಿ ತಗೊಂಡ್ಬಿಟ್ಟು ಬಿಟ್ಬಿಡ್ತಿದ್ದೆ ಅಷ್ಟೇ. ಸೊ ಅಲ್ಲೇ ಅವಾಗ್ಲೇನೆ ಪತ್ರಿಜಿಯವರು ಕರ್ಕೊಂಡೋಗಿ ನಂಗೆ ಆ ಸತ್ಯಲೋಕ ಅಂತ ಈಗ ಗೊತ್ತಾಗ್ತಾ ಇದೆ, ಅವಾಗ ಅದು ಗೊತ್ತಿರ್ಲಿಲ್ಲ. ಅಲ್ಲಿಗೂ ಹೋಗಿ ಬಂದಾಗಿದೆ. ಅವೆಲ್ಲ ಒಂದು ಝಲಕ್ ಅಂತಾರಲ್ಲ, ಎಲ್ಲಾ ತರ ಎಕ್ಸ್ಪೀರಿಯನ್ಸಸ್. ಈಗ ನಂಗೆ ಆ ಒಂದು ಸಹಸ್ರಾರದಲ್ಲಿ ಆ ಒಂದು ತಾವರೆ ಅರಳಿದ್ರೆ ಏನು ಅಂತ ಅರ್ಥ ಈಗ ಗೊತ್ತಾಗ್ತಿದೆ. ಅವಾಗ ಅದೂ ಗೊತ್ತಿಲ್ಲ, ಏನೋ ಒಂದ್ ಬಂತು ಆಯ್ತು ಅಷ್ಟೇನೆ. ಅದ್ ಹೇಳ್ಕೋಬೇಕು, ಅದ್ರ ಬಗ್ಗೆ ವಿಮರ್ಶೆ ಮಾಡ್ಬೇಕು, ಅದ್ ಏನೂ ಗೊತ್ತಿರ್ಲಿಲ್ಲ. ಸೊ ಈಗ ನಾನ್ ಮಾಡ್ತಾ ಮಾಡ್ತಾ ಇಷ್ಟೊಳ್ಳೆ ಎಕ್ಸ್ಪೀರಿಯನ್ಸಸ್ ಆಗಿದೆ, ಅದೇನಪ್ಪ ನಾನು ಅದಕ್ಕೆ ಗಮನನೇ ಕೊಡ್ಲಿಲ್ವಲ್ಲ ಅಂತ. ಬಟ್ ಇಟ್ಸ್ ಓಕೆ, ನನಗೇನ್ ಅನ್ಸಲ್ಲ, ಆಯ್ತು ಬಿಟ್ಬಿಟ್ಟಿದ್ದೀನಿ ಅದಲ್ಲಿಗೆ. ಬಟ್ ನನ್ನ ಕೇಳಿದರೆ ಆ ಎಕ್ಸ್ಪೀರಿಯನ್ಸ್ಗೆ ನಾನು ಒಳಗಿಂದ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಏನಾಗುತ್ತಲ್ಲ, ಅದು ತುಂಬಾನೇ ಮುಖ್ಯ ಅಂತ ನನಗನ್ಸುತ್ತೆ. ನಾನು ಎಲ್ರಿಗೂ ಹೇಳೋದದೇ, ಯಾವಾಗ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋದಾಗುತ್ತೋ ಏನಾಗ್ಬೇಕೋ ಅದು ನಡೀತಾನೆ ಇರುತ್ತೆ ಅಲ್ಲಿ. ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದು ಬೇಡ ಅಂತ ನನಗ್ ಅನ್ಸುತ್ತೆ. ಆದ್ರೆ ಸಂತೋಷ, ಆಗ್ಲಿಲ್ಲ ಅಂದ್ರೆ ಬೇಜಾರಂತೂ ಯಾರು ಪಟ್ಕೊಳ್ಳೋದು ಬೇಡ ಅಂತ ನನಗ್ ಅನ್ಸುತ್ತೆ. ಸೊ ಏನ್ ಪತ್ರಿಜಿಯವರು ಹೇಳ್ತಾರೆ, ಪ್ರತಿಯೊಬ್ಬರಲ್ಲೂ ದೇವ್ರಿದ್ದಾರೆ, ನೀನೇ ದೇವ್ರು ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರಲ್ಲ, ಆ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಎಷ್ಟೋ ದಿನಗಳು ಬೇಕಾಗುತ್ತೆ ನಿಜವಾಗ್ಲು. ಯಾರು ಅಷ್ಟು ಈಸಿಯಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಬಟ್ ಅದು ಅಷ್ಟೇ, ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಮುಂಚೆ ನನಗ್ ಬಂದಿದ್ದ ಅನುಭವ ಒಂದ್ಸಲಿ ತುಂಬಾ ಅದ್ಭುತವಾಗಿತ್ತು. ಅದು ಇತ್ತೀಚೆಗಷ್ಟೇ, ಅರೌಂಡ್ ಒಂದು 8-9 ಮಂತ್ಸ್ ಆಗಿರ್ಬೋದು, ಅಥವಾ ಇತ್ತೀಚೆಗೆ ಎಷ್ಟು ಚೆನ್ನಾಗ ಅನುಭವ ಅಂದ್ರೆ ಒಳಗಿಂದ ನುವ್ವೇ ಶಕ್ತಿ ನುವ್ವೇ ದೈವಂ, ನುವ್ವೇ ಶಕ್ತಿ ನುವ್ವೇ ದೈವಂ ಅಂತ ಅದು ಎಷ್ಟು ಚೆನ್ನಾಗಿ ಒಳಗಿಂದ ಬರ್ತಾ ಇದೆ ಅಂತಂದ್ರೆ, ಆ ಒಂದು ಮೆಸೇಜ್ ಅನ್ನೋದು ಅದ್ಭುತ. ಮೈ ರೋಮಾಂಚನ ಆಗುತ್ತೆ ಅದನ್ನ ಕೇಳಿಸ್ಕೊಂಡ್ಬಿಟ್ರೆ. ಅದು ಬಂದಿದ್ದ ರೀತಿ, ಆ ತರ ಮೆಸೇಜ್ ಬಂದಿದ್ದು. ಅದಕ್ಕೆ ಮುಂಚೆನೆ ನಂಗೆ ಎಲ್ಲ ಅಂತಿದ್ರು ಕ್ಲಾಸಲ್ಲಿ, ಪಾರ್ವತಿ ತರ ಕಾಣ್ತೀರಾ, ಲಲಿತಾ ದೇವಿ ತರ ಕಾಣ್ತೀರಾ, ಎಲ್ಲರೂ ದೇವಿ ರೂಪ ಹೇಳ್ತಾನೆ ಇದ್ರು ಮುಂಚಿಂದನು. ಬಟ್ ನಾನ್ ಏನೋ ಸುಮ್ನೆ ಅವ್ರಿಗಿರೋ ಅಭಿಮಾನ ಬಿಡು, ಹೇಳ್ತಿರ್ತಾರೆ ಅನ್ಕೊಂತಿದ್ದೆ. ಬಟ್ ನಾನ್ ಚಿಕ್ಕೋಳಿರುವಾಗ ನನಗೂ ಅಷ್ಟೇ ದೇವಿ ಜೊತೆ ನನಗೆ ಬೇಗ, ಎಲ್ರಿಗೂ ಯಾರ್ ದೇವ್ರ ಇಷ್ಟ ಅಂದ್ರೆ ರಾಮ ಅಂತಾರೆ, ಇಲ್ಲ ಕೃಷ್ಣ ಅಂತಾರೆ, ಆತರ ಹೇಳ್ಕೊಂಡು ಹೋಗ್ತಾರೆ. ಬಟ್ ನನಗೆ ಯಾವಾಗ್ಲೂನು ಒಂದು ಪಾರ್ವತಿ ಇರ್ಬೋದು ಅಥವಾ ಚಾಮುಂಡೇಶ್ವರಿ, ದುರ್ಗಿ, ಅದೆರಡೇ ನಂಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ದುರ್ಗಿ ಚಾಮುಂಡಿ ಯಾಕೆ ಏನು ಅಂತ ಗೊತ್ತಿಲ್ಲ, ಪಾರ್ವತಿ ಅಂದ್ರೂ ಅಷ್ಟು ಇಷ್ಟ ನಂಗೆ, ದುರ್ಗಿ ಅಂದ್ರೂ ಅಷ್ಟು ಇಷ್ಟ. ಸೊ ಈ ಕ್ಲಾಸಸ್ ಮಾಡುವಾಗ್ಲೂ ಪ್ರತಿಯೊಬ್ರು ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡುವಾಗ ಅಂತಿದ್ರು, ನೀವು ಪಾರ್ವತಿಯಾಗಿ ಬಂದ್ರಿ, ದೇವಿಯಾಗಿ ಬಂದ್ರಿ, ಈ ತರನೇ ಹೇಳ್ತಾ ಇದ್ರು ಎಲ್ಲರೂ. ಸೊ ಅದ್ರ ಜೊತೆಗೆ ನನಗೆ ಮೊನ್ನೆ ಆ ಲಲಿತಾ ಸಹಸ್ರನಾಮ ಹಾಕೊಂಡಿದ್ದಾಗ ಒಳಗಿಂದ ಬಂದಿದ್ದು ಅದು ಮೈ ಜುಮ್ಮನಂತೆ. ಮತ್ತೆ ಜೊತೆಗೆ ನಾವೇನು ಧ್ಯಾನದಲ್ಲಿ ಹೇಳ್ತೀವಲ್ಲ, 72,000 ನಾಡಿ ಮಂಡಲ ಅಂತ ಹೇಳ್ತಾ ಇರ್ತೀವಿ, ಅದನ್ನ ಯಾವತ್ತು ಯಾರು ಯಾವ ಕಣ್ಣಲ್ಲೂ ನೋಡಕ್ ಆಗಲ್ಲ. ಅದೇನ್ ಮಾಡ್ರಿ, ಯಾವ ಸ್ಕ್ಯಾನಿಂಗ್ ಮಾಡಿದ್ರು ಕಾಣಂತದಲ್ಲ. ಬಟ್ ಅದನ್ನ ನಾನು ನೋಡಿದೀನಿ, ಅದು ತುಂಬಾನೇ ಆ ವೈಬ್ರೇಷನ್ಸ್ ತಡೆಯಕ್ಕಾಗಲ್ಲ. ಅದು ಎಷ್ಟು ಚೆನ್ನಾಗಿ ಬಂತು ಅಂದ್ರೆ ನನಗೆ ಆ ಒಂದು ಎಕ್ಸ್ಪೀರಿಯನ್ಸು. ಏನು ಕೆಳಗೆ ಪಾದದಿಂದ ಮಲಗಿದ್ದಾಗ ಮೆಡಿಟೇಷನ್ ಮಾಡ್ಕೊಂಡು 3 hours ಮೆಡಿಟೇಷನ್ ಮಾಡಿಸ್ತಾ ಇದ್ದೆ ಅವಾಗ ನಮ್ ಕ್ಲಾಸಲ್ಲಿ. ಸೊ ಆ ಮೆಡಿಟೇಷನ್ ಮಾಡಿ ನಂದು ಇನ್ನೊಂದೇನಂದ್ರೆ ಹೋಲ್ ಅಂಡ್ ಸೋಲ್, ನಾನೊಬ್ಳೆ ಅದೇ ಆ ಚಾನೆಲ್ ನ ಮೇಂಟೈನ್ ಮಾಡ್ತಾ ಇರ್ತೀನಿ. ಆ 3 hours ಮಾಡಿಸಿದಾಗ ಒಂದ್ ಸ್ವಲ್ಪ ಸೊಂಟ ನೋವು ಬಂದಂಗೆ ಅನ್ನಿಸ್ತು ನಂಗೆ. ಓಕೆ, ಇನ್ನೊಂದ್ ಸ್ವಲ್ಪ ಹೊತ್ತಿದೆ, ಅದಷ್ಟು ಒಂದ್ 1/2 hour ಇದ್ದಾಗ ಮಲ್ಕೊಂಡ್ ಮೆಡಿಟೇಷನ್ ಮಾಡೋಣ ಅಂತ ಅಂದ್ಬಿಟ್ಟು, ಅಥವಾ ಆದ್ಮೇಲೆ ಮಲಗಿದ್ದೆ ಅನ್ಸುತ್ತೆ ಸುಮ್ಮನೆ ಹತ್ರ. ಅದು ಆ ಅನುಭವ ಬಂತು ಅಂದ್ರೆ ನಿಜವಾಗ್ಲೂ ಇಡೀ ಮೈ ಅಷ್ಟು ಒಂದು ವೈಬ್ರೇಷನ್ಸು, ಕೆಳಗಡೆಯಿಂದ ಒಂದು ಕರೆಂಟ್ ಪಾಸ್ ಆಗಿದ್ದು ಹೆಂಗಿತ್ತು ಅಂತಂದ್ರೆ, ಫುಲ್ ಆ ನಾಡಿ ಮಂಡಲ ನಾನು ನೋಡ್ಬಿಟ್ಟೆ. ಆ ತರ ಒಂದು ಸಿಲ್ವರ್ ಕಲರ್ ಬ್ಲೂಯಿಶ್, ಆ ಒಂದು ಶೈನಿಂಗ್ ಅದು ನನ್ನ ಇಮ್ಯಾಜಿನೇಷನ್ ಆಗಿ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡಿರ್ಲಿಲ್ಲ, ಜಸ್ಟ್ ಸುಮ್ನೆ ನಾನು ಮಲಗಿದ್ದು. ಆ ಒಂದು ವೈಬ್ರೇಷನ್ ಮರೆಯಕ್ಕಾಗಲ್ಲ ನಂಗೆ. ನಾನು ಇಡೀ ನಾಡಿ ಮಂಡಲ ಕೆಳಗಿಂದ ಸಹಸ್ರಾರವರೆಗೂ ನೋಡ್ಕೊಂಡಾಯ್ತು. ಆ ಒಂದು ಸಹಸ್ರಾರಕ್ಕೆ ಅದು ಎನರ್ಜಿ ರೀಚ್ ಆದ್ಮೇಲೆ ಆ ಕ್ಷಣ ಇತ್ತಲ್ಲ, ಬ್ಲಿಸ್ಫುಲ್ ಸ್ಟೇಟ್, ಎಕ್ಸ್ಪ್ಲೇನ್ ಮಾಡಕ ತುಂಬಾನೇ ಬ್ಲಿಸ್ಫುಲ್ ಸ್ಟೇಟ್ ಅದು. ಅಷ್ಟು ಅದ್ಭುತವಾಗಿತ್ತು. ಕೆಲವೊಂದು ಕ್ಷಣಗಳಂತೂ ನಿಮಿಷಗಳಿತ್ತು. ಆ ಒಂದು ಇದು ಇಡೀ ವಿಶ್ವನ ನೋಡ್ಕೊಂಡು ಬಂದ್ಬಿಟ್ಟೆ ನಾನು. ಅದ್ಭುತವಾಗಿತ್ತು ಅದು ನಿಜವಾಗ್ಲು. ಆ ಒಂದು ನಕ್ಷತ್ರಗಳಿರ್ಬೋದು, ಅದು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ, ಅಷ್ಟು ಅದ್ಭುತವಾಗಿ ಆ ಎಲ್ಲಾ ಲೋಕಗಳನ್ನ ನೋಡ್ಕೊಂಡು ಬಂದಾಯ್ತು. ಆ ಬ್ಲಿಸ್ಫುಲ್ ಸ್ಟೇಟ್ ಎಂಜಾಯ್ ಮಾಡಿದ್ದಾಯ್ತು. ಅಷ್ಟೇ. ಎಲ್ಲ ಹೇಳಿದ್ನಲ್ಲ ಅವೆಲ್ಲ ಸ್ವಲ್ಪ ಮತ್ತೆ ಬೇಕಂದ್ರೂ ಆಗಲ್ಲ. ಬಟ್ ಧ್ಯಾನದಲ್ಲಿ ಕೂತಾಗ ಮಾತ್ರ ನನಗೆ ಡೇ 1 ಇಂದಾನು ಯಾವುದೇ ರೀತಿ ಥಾಟ್ಸ್ ಬಂದಿಲ್ಲ ಮೇಡಮ್. ಒಂದೇ ಒಂದು ದಿನ ನಂಗೆ ಒಂದು ಥಾಟ್ಸ್ ಬರ್ತಾ ಇದೆ, ಅದಕ್ಕೆ ನನಗೆ ಧ್ಯಾನ ಆಗ್ತಾ ಇಲ್ಲ ಅನ್ನೋದು ಯಾವತ್ತೂ ಆಗಿಲ್ಲ ನನಗೆ. ಅದು ಒಂದು ಗಿಫ್ಟ್ ಅನ್ಕೋಬಹುದು ನನಗೆ. ಯಾಕೆಂದ್ರೆ ಏನಿದ್ರು ಮುಂಚಿನ ನನ್ನ ನೇಚರೇ ಆತರ. ಏನಾದ್ರು ಅನ್ಸಿದ್ರೆ ಹೊರಗೆ ಹಾಕ್ಬಿಡ್ತೀನಿ, ಒಳಗೆ ಯಾವ್ದು ಇಟ್ಕೊಳ್ಳಲ್ಲ. ಕೋಪ ಬಂದ್ರು ಆಚೆ ಹಾಕ್ಬಿಡದೆ,
ಬಯೋದಾದ್ರು ಆಚೆ ಹಾಕ್ಬಿಡುತ್ತೆ, ಒಳಗಿರಲ್ಲ, ಆ ಸೆಕೆಂಡ್ಗೆ ಅದಲ್ಲೇ ಮಾಯ ಅಷ್ಟೇ. ಸೊ ಹಾಗಾಗಿ ನಂಗೆ ಥಾಟ್ಸ್ ಇರ್ಲಿಲ್ಲ ಅನ್ಸುತ್ತೆ. ಯಾವತ್ತು ನಂಗೆ ಆ ಥಾಟ್ಸ್ ಅನ್ನೋ ತೊಂದರೆ ಕೊಟ್ಟೇ ಇಲ್ಲ. ಕೂತ್ರೆ ಒಂದೇ ಸರಿ ಡೀಪ್ ಸ್ಟೇಟ್ ಅಷ್ಟೇನೆ. ಸೊ ತುಂಬಾ ಎಕ್ಸ್ಪೀರಿಯನ್ಸಸ್ ಎಲ್ಲ ಜಾಸ್ತಿ ಎಲ್ರಿಗೂ ಆದಂಗ ಆ ತರದೆಲ್ಲ ಏನು ಆಗಲ್ಲ. ಎಲ್ಲ ನಾ ಹೇಳ್ದಂಗೆ ಸ್ವಲ್ಪ ಸ್ವಲ್ಪ ಜನಕ್ಕೆ ಅಷ್ಟೇ. ಬಟ್ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋದಂತೂ ಸಾಕಷ್ಟು ಆಗಿದೆ. ಎಸ್, ನಿಜವಾದ ಆಧ್ಯಾತ್ಮಿಕತೆ ಅಂದ್ರೆ ಏನು ಅಂತಂದ್ರೆ, ನಮ್ಮ ಈ ಒಂದು ಯಾವ ಸ್ಥಿತಿಗತಿಯಲ್ಲಿ ನಾವು ಇರ್ತೀವೋ ಆ ಸ್ಥಿತಿಗತಿಯಿಂದ ಉನ್ನತವಾದ ಸ್ಥಿತಿಗತಿಗೆ ನಾವು ಪರಿವರ್ತನೆ ಹೊಂದೋದೇ ನಿಜವಾದ ಆಧ್ಯಾತ್ಮಿಕತೆಯಲ್ಲಿ ನಾವು ಇದೀವಿ ಅನ್ನೋದಕ್ಕೆ ಸಾಕ್ಷಿ. ಅದ್ಭುತವಾದಂತ ವಿಚಾರ. ಮತ್ತೆ ಮೇಡಮ್, ನೀವೊಂದು ಸಂದರ್ಭದಲ್ಲಿ ನಿಮ್ ಬಗ್ಗೆ ನಮ್ಗೆ ಗೊತ್ತಾಗಿರೋದೇನು ಅಂತಂದ್ರೆ, ಅತೀಶ ಪ್ರಜ್ಞಾವೇದ ಪುಸ್ತಕದ ಸ್ವಾಧ್ಯಾಯ ಮಾಡ್ತಾ ಇರ್ಬೇಕಾದ್ರೆ ಆ ಪುಸ್ತಕ ಕನ್ನಡದಲ್ಲಿ ಬೇಕು ಅನ್ನುವಂತ ವಿಚಾರ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದ್ಭುತ ನಡೆದಿದೆ ಅಂತ ಕೇಳ್ಪಟ್ಟಿದ್ದೆ. ದಯವಿಟ್ಟು ಅದ್ರ ಬಗ್ಗೆ ಹಂಚ್ಕೊಳ್ತೀರಾ ಮೇಡಮ್? ಎಸ್ ಮೇಡಮ್. ಸೊ ಈ ತರ ನಾನ್ ಹಲವಾರು ಸ್ವಾಧ್ಯಾಯದಲ್ಲಿ ಎಷ್ಟೋ ಬುಕ್ಸ್ ಗಳನ್ನ ಮಾಡ್ತಾ ಬರುವಾಗ ಸಹಜ, ಯಾಕೆಂದ್ರೆ ನಾವು ಬುಕ್ಸ್ ಗಳ ಜೊತೆ ಪರಿಚಯ ಮಾಡಿಸ್ತಾ ಇರುವಾಗ ಕ್ಲಾಸಲ್ಲಿ ಇರೋರ್ಗೆ ಆ ಬುಕ್ ನಾವು ಹೇಳ್ತಿರ್ತೀವಿ, ಕೇಳೋದಕ್ಕಿಂತ ಬುಕ್ಸ್ ತಗೊಂಡು ಓದಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ತಗೊಳ್ಳಿ ತಗೊಳ್ಳಿ ಅಂತ. ಸೊ ಹಾಗಾಗಿ ಯಾವುದೇ ಒಂದು ಬುಕ್ ನಾನು ಸ್ವಾಧ್ಯಾಯದಲ್ಲಿ ಹೇಳಿದಾಗ ಎಲ್ಲರೂ ಸಾಮಾನ್ಯ ತಗೊಂಡಿರ್ತಾರೆ, ಆ ಬುಕ್ಸ್ ತಗೊಂಡು ಓದಿರ್ತಾರೆ, ಅದು ಅನುಭವನೂ ಪಡೆದಿದ್ದಾರೆ. ಲೈವ್ ಅಲ್ಲಿ ನಾವು ಬುಕ್ ಓದಾಗ ಯಾವ ತರ ಅನುಭವಗಳು ಬರುತ್ತೆ ಅನ್ನೋದು. ಸೊ ಅದೇ ತರ ಅತೀಶ ಪ್ರಜ್ಞಾವೇದ ತೆಲುಗು ಬುಕ್ ಸಿಕ್ತು ನಮ್ಗೆ, ತೆಲುಗುಲಿತ್ತು. ನಾನು ಅದನ್ನ ಕನ್ನಡಕ್ಕೆ ಮಾಡ್ಕೊಂಡು ಹೇಳ್ತಾ ಇದ್ದೆ. ಬಟ್ ಎಲ್ಲರಿಗೂ ಕನ್ನಡಕ್ ಬುಕ್ ಬೇಕು ಅಂತ ಕೇಳ್ತಾ ಇದ್ರು. ಸೊ ಯಾವ ತರ ನೋಡೋಣ, ಹೇಗಾರು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಕನಗಲ್ ಮೇಡಮ್ ಕೇಳಿದಾಗ, ಒಂದೇ ಒಂದಿದೆ ಮೇಡಮ್ ಕನ್ನಡ ಬುಕ್, ಅದನ್ನ ಹೇಗ್ ಪ್ರಿಂಟ್ ಮಾಡಿಸ್ಬೇಕು ಗೊತ್ತಾಗ್ತಾ ಇಲ್ಲ, ನೋಡೋಣ ಬಿಡಿ ಹೇಗಾರು ಮಾಡೋಣ ಅಂತಂದ್ರು. ಸೊ ಪ್ರಿಂಟಿಂಗ್ ವಿಚಾರಿಸಿದ್ರೆ ತುಂಬಾ ಕಾಸ್ಟ್ಲಿ, ಯಾಕಂದ್ರೆ ನಾವು ಮಾಡ್ಸೋದು ಕಡಿಮೆ, ತುಂಬಾ ಜಾಸ್ತಿ ಮಾಡ್ಸಿದ್ರೆ ಏನ್ ಮಾಡ್ಬೇಕು ಆ ಬುಕ್ಸ್ ಅವೆಲ್ಲ ಗೊತ್ತಿಲ್ಲ. ಸೊ ಹಾಗಾಗಿ ನಾವು 100, 150 ಈ ತರ ಮಾಡ್ಸೋಣ ಅಂತ ನೋಡ್ತಾ ಇದ್ವಿ. ಸುಮಾರು ಖರ್ಚು ಬರುತ್ತೆ ಅಷ್ಟೇ ಪ್ರಿಂಟಿಂಗ್. ಸೊ ನಾನು ಮೇಡಮ್ ಅನ್ಕೊಂಡ್ವಿ, ಬರೀ ಜೆರಾಕ್ಸ್ ಮಾಡಿಸ್ಬಿಡೋಣ ಬಿಡು, ಜೆರಾಕ್ಸ್ ಮಾಡಿಸಿ ಬೈಂಡಿಂಗ್ ಮಾಡಿಸ್ಬಿಡೋಣ ಅಂತ ಅನ್ಕೊಂಡು ನಮ್ ಡಿಸ್ಕಷನ್ ನಡೀತಾ ಇತ್ತು. ಸೊ ಇಲ್ಲಿ ದಿನಾ ಕ್ಲಾಸಲ್ಲಿ ಕೇಳೋರು, ಮೇಡಮ್ ಬುಕ್ ಬಂತಾ, ಬುಕ್ ಆಯ್ತಾ, ಸಿಗುತ್ತಾ ಅಂತ ಕ್ವೆಶನ್ಸ್ ಬರ್ತಾನೆ ಇತ್ತು ಕ್ಲಾಸಲ್ಲಿ. ಇಲ್ಲ ಮೇಡಮ್ ಟ್ರೈ ಮಾಡ್ತಾ ಇದೀವಿ, ಹೇಗೋ ತಲುಪಿಸ್ತೀವಿ ಅಂತ ಹೇಳ್ತಾ ಇದ್ವಿ. ಸೊ ಈ ತರ ಕ್ಲಾಸಲ್ಲಿ ಬರೋರೇ ಒಬ್ರು, ಅವರು ಡೈಲಿ ಅಟೆಂಡ್ ಆಗ್ತಾ ಇದಾರೆ, ನಮ್ಗೆ ಅವ್ರ ಕಡೆ ಗಮನ ಇಲ್ಲ. ಯಾಕಂದ್ರೆ ಕೆಲವ್ರು ಅಷ್ಟೇ ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡಿರ್ತಾರೆ, ಅಂತವ್ರು ಗೊತ್ತಿರ್ತಾರೆ, ಕೆಲವ್ರು ಸೈಲೆಂಟ್ ಆಗಿ ಲಿಸನರ್ಸ್ ಇರ್ತಾರೆ ಎಷ್ಟೋ ಜನ. ಸೊ ಆ ತರದಲ್ಲಿ ಒಬ್ರು ನನಗೆ ಆ ಒಂದು ಬುಕ್ಸ್ ಬಗ್ಗೆ ಅವರೇ ಕನೆಕ್ಟ್ ಆಗಿ, ಅವರೇ ಬಂದು, ಅದು ಬೇರೆ ವಿಷಯ ಡೈರೆಕ್ಟ್ ಆಗಿ ಬಂದು ಕಾಂಟ್ಯಾಕ್ಟ್ ಮಾಡಿ, ಮೇಡಮ್ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ, ನಾನ್ ವ್ಯವಸ್ಥೆ ಮಾಡ್ಕೊಡ್ತೀನಿ, ಜೆರಾಕ್ಸ್ ಮಾಡಿಸೋ ವ್ಯವಸ್ಥೆ ನಾನ್ ಮಾಡ್ತೀನಿ ಅಂತಂದ್ರು. ಸರಿ ಸಾಕು, ಅಷ್ಟಾದ್ರೆ ನಮ್ಗೆ ಎಷ್ಟೋ ದೊಡ್ಡ ಹೆಲ್ಪ್ ಆದಂಗಾಗುತ್ತೆ. ನೋಡಿ ಎಷ್ಟು ಸಾಧ್ಯ ಆದ್ರೆ ಯಾವ ತರ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿ, ಬೈಂಡಿಂಗ್ ಗಿಂಡಿಂಗ್ ಅದೆಲ್ಲ ನಾವು ಮಾಡಿಸ್ತೀವಿ ಅಂತೆಲ್ಲ ಹೇಳಿ, ಒಟ್ಟು ಜೊತೆಲಿ ಒಂದು ಇನಿಸಿಯೇಷನ್ ತಗೊಂಡು ನಾನೇ ಮಾಡ್ಕೊಡ್ತೀನಿ, ಅದನ್ನ ನೀವ್ ಅದಕ್ಕೆ ತಲೆ ಕೆಡ್ಸ್ಕೋಬೇಡಿ, ಆ ಒಂದು ಇನ್ಚಾರ್ಜ್ ನಾನ್ ತಗೊಳ್ತೀನಿ, ಮಾಡಿಸ್ಕೊಡ್ತೀನಿ ಅಂತ ಅವ್ರ ಇನ್ಚಾರ್ಜ್ ತಗೊಂಡು ಇವಾಗ ಮಾಡ್ಸೋ ಇದ್ರಲ್ಲಿ ಇದಾರೆ. ಅದು ಯಾರ ಕಡೆಯಿಂದ ಹೇಗ್ ಯಾವಾಗ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ನಾನು ಮೇಡಮ್ ಅಷ್ಟು ತಲೆ ಕೆಡ್ಸ್ಕೊಂಡು ಏನ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ಅದು ಬಂದು ಇನ್ನೊಂದು ವ್ಯಕ್ತಿಯಿಂದ ನಾನ್ ಮಾಡ್ತೀನಿ ಅದನ್ನ, ನೀವು ಆರಾಮಾಗಿ ಆ ಇನ್ಚಾರ್ಜ್ ತಗೊಂಡು ಅವ್ರು ಯುಗಾದಿ ದಿನಕ್ಕೆ ನಾವ್ ಹೇಗಾರು ಆಗ್ಲಿ ಮೇಡಮ್ ಕೊಡೋ ವ್ಯವಸ್ಥೆ ಮಾಡೋಣ ಬುಕ್ಸ್ ಅಂತ ಅಂದ್ಬಿಟ್ಟು ಅವ್ರು ಅದ್ರಲ್ಲಿ ಆ ಕೆಲಸದಲ್ಲಿ ಇವಾಗ ತೊಡಸ್ಕೊಂಡಿದ್ದಾರೆ ಮೇಡಮ್. ಸೊ ಒಂದ್ ಅದ್ಭುತ ಇದೆ ಎಲ್ಲಾನು. ಒಂದೇನು ಅಂದ್ರೆ ಈ ಮೆಡಿಟೇಷನ್ ಬಂದ್ಮೇಲೆ ಎಲ್ಲೋ ಒಂದ್ ಕಡೆ ಏನೋ ಒಂದು ಆಗ್ಬೇಕು ಅಂತ ಕೆಲ್ಸ ಇನ್ನ ಅಷ್ಟೇ ಅನ್ಕೊಳ್ಳೋದಷ್ಟೇ, ಕೇಳೋದು ಇಲ್ಲ, ಇದಕ್ ನೀನ್ ಹೆಲ್ಪ್ ಮಾಡು ನೀನ್ ಹೆಲ್ಪ್ ಮಾಡೋದು ಕೇಳೋಂಗಿಲ್ಲ. ಜಸ್ಟ್ ಒಂದು ಮನ್ಸಿಗೆ ಒಂದು ಬಂತು ಅಂತಂದ್ರೆ ಆ ವಿಷಯದ ಬಗ್ಗೆ ಅವ್ರಿಗೆ ಅವರೇ ಬರ್ತಾರೆ ಮೇಡಮ್. ಕೆಲ್ಸ ಇದು ನಾನ್ ಮಾಡ್ತೀನಿ ಅಂತ ಅನ್ಕೊಂಡು ಯಾರೋ ಒಬ್ರು ಬರ್ತಾರೆ, ಅವ್ರ ಮೂಲಕ ಅದು ಆಗ್ತಾ ಇರುತ್ತೆ, ಈಸಿಯಾಗಿ ಆಗೋಗ್ತಾ ಇದೆ ಕೆಲ್ಸಗಳು. ಯಾವ್ದೇ ಒಂದು ಹೆದರಿಕೆ ಅನ್ನೋದಿಲ್ಲ, ಹೊಸ ಕೆಲ್ಸ ಆದ್ರೂ ಈಸಿಯಾಗಿ ಮಾಡೋ ತರ ಆಗತ್ತೆ. ಈ ವರ್ಕ್ಶಾಪ್ಸ್ ಅರೇಂಜ್ ಮಾಡಿದಿರ್ಬೋದು, ನಾನು ಯಾವ ಧೈರ್ಯದ ಮೇಲೆ ಜಸ್ಟ್ ಅನ್ಕೊಂತೀನಿ ಅಷ್ಟೇ, ಮಾಡ್ತೀನಿ. ಅದು ಹೇಳಿದ್ನಲ್ಲ, ನಂದು ಹೋಲ್ ಒನ್ ಅಂಡ್ ಓನ್ಲಿ, ನಾನು ಎಲ್ಲದಕ್ಕೂ ನಾನು ಒಬ್ಳೆ, ನಮ್ಮನೆಯವರು ಫುಲ್ ಬಿಸಿ, ಆಫೀಸ್ಗೆ ಹೋದ್ರೆ ರಾತ್ರಿನೇ ಮತ್ತವ್ರು ಬರೋದು. ಸೊ ಎಲ್ಲ ಈಗ ಫೋನ್ಗಳ ಮೂಲಕ ಎಲ್ಲಾ ಕೆಲ್ಸಗಳು ಎಲ್ಲ ಆಗೋಗುತ್ತೆ. ಬಟ್ ಸಂಡೇ ಇಟ್ಕೊಳ್ಳೋದ್ರಿಂದ ಪಾಪ ನಮ್ಮನೆಯವ್ರು ಸಂಡೇ ಫುಲ್ ಸಪೋರ್ಟ್ ಕೊಡ್ತಾರೆ. ಇನ್ನು ಅದ್ರ ಹಿಂದೆ ಮಾಡೋ ಕೆಲ್ಸಗಳೆಲ್ಲರೂ ಫೋನ್ಗಳಲ್ಲಿ ಸರ್ಕಸ್ ಎಲ್ಲ ಮಾಡ್ಕೊಂಡು ಒಬ್ಳೆ ಮಾಡಿರ್ತೀವಿ. ಕಂಪ್ಲೀಟ್ ಅಂತೂ ಸಕ್ಸಸ್ಫುಲ್ ಆಗಿ ಆಗುತ್ತೆ ಎಲ್ಲರೂ. ಬಟ್ ಈ ಸರಿ ನಮ್ ಜೈ ಹೋಮ್ ಮಾಸ್ಟರ್ಸ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಮೊನ್ನೆ ಆನಿವರ್ಸರಿ ಮಾಡಿದಾಗ, 4th ಇಯರ್ ಆನಿವರ್ಸರಿ ಮಾಡಿದಾಗ ಪಾಪ ಎಲ್ಲ ನಮ್ಮ ಜೈ ಹೋಮ್ ಮಾಸ್ಟರ್ಸ್ ತುಂಬಾ ಕೋಆಪರೇಟ್ ಮಾಡಿ ಹೆಲ್ಪ್ ಮಾಡಿ, ಇದೇ ಫಸ್ಟ್ ನಾನು ಎಲ್ಲರ ಹೆಲ್ಪ್ ತಗೊಂಡು ಮಾಡಿದ್ದು ಅಂತಂದ್ರೆ ಮೊನ್ನೆ 4th ಇಯರ್ ಆನಿವರ್ಸರಿಲಿ. ಸೊ ಆತರ ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ಇರುತ್ತೆ, ಡೇ ಟು ಡೇ ಹೋಗ್ತಾ ಹೋಗ್ತಾ ಸಪೋರ್ಟ್ ಅನ್ನೋದು ಸಿಗ್ತಾ ಇರುತ್ತೆ ಎಲ್ಲರ ಕಡೆಯಿಂದ. ನಾನು ಜಾಸ್ತಿ ಬೇಡ್ಕೊಂಡಿದ್ದು ಅಂತ ನಾನು ಯಾವ್ದೂ ಇಲ್ಲ, ಜಸ್ಟ್ ಅನ್ಕೊಳ್ಳೋದಷ್ಟೇ ಮನ್ಸಲ್ಲಿ, ಅದಾಗ ಹೋಗ್ಬಿಡ್ತಾ ಇರುತ್ತೆ ಆತರ. ಎಸ್, ಎಲ್ಲಾನು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅದ್ಭುತಗಳನ್ನ ನಾವು ಸವಿ ನೋಡ್ತಾ ಇರ್ತೀವಿ. ಮೇಡಮ್, ಒಟ್ಟಾರೆಯಾಗಿ ನಿಮ್ಮ ಈ ಒಂದು ಆಧ್ಯಾತ್ಮಿಕ ಪ್ರಯಾಣ ಏನಿದೆ ಸಾಧನೆ ಮಾರ್ಗದಲ್ಲಿ, ಇದರಲ್ಲಿ ಇನ್ನ ನಾವು ನಮ್ಮ ಈ ಒಂದು ಧ್ಯಾನಿಗಳಿಗೆ ನಿಮ್ಮ ಯಾವ ವಿಚಾರಗಳನ್ನ ತಿಳಿಸೋದು ಅದ್ಭುತ ಅನ್ನುವಂಥದ್ದು ಇದೆ, ದಯವಿಟ್ಟು ಅದನ್ನ ನೀವೇ ಶೇರ್ ಮಾಡಿ ಮೇಡಮ್. ಯಾಕೆಂದ್ರೆ ನಿಮ್ಮ ಜೀವನದ ಯಾವುದೇ ಒಂದು ಎಸೆನ್ಸ್
ಆ ಒಂದು ಅದ್ಭುತವಾದಂತ ಸಾರ ಏನಿದೆ ಅದನ್ನ ನಾವು ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ತಯಾರಿಲ್ಲ. ಸೊ ಮತ್ತಿನ್ನೇನಾದ್ರೂ ವಿಚಾರಗಳನ್ನ ಹಂಚ್ಕೊಳ್ಳುವಂತದಿದ್ರೆ ದಯವಿಟ್ಟು ಹಂಚ್ಕೊಳ್ಳಿ. ಅಂದ್ರೆ ಇಲ್ಲಿ ಕೆಲವರು ನನಗೆ ಅನ್ಸೋ ನಾನು ಈಗ ಅನ್ನಲ್ಲ, ಏನಾರು ಒಂದು ಅನ್ಕೊಂಡಿದ್ರೆ ಅದಾಗೋಗುತ್ತೆ ಅಂತ. ಕೆಲವ್ರು ಏನಂತಾರೆ ಅಂದ್ರೆ, ನಾವ್ ಏನೇ ಮಾಡ್ಬೇಕು ಅನ್ಕೊಂಡ್ರು ಮನೇಲಿ ಸಪೋರ್ಟ್ ಇಲ್ಲ ಅನ್ನೋದು ಫಸ್ಟ್ ಹೇಳ್ತಾರೆ. ಈಗ ಧ್ಯಾನ ಹೇಳ್ಕೊಡಕ್ ಹೋಗ್ತೀವಿ ಅಂದ್ರೆ ಯಾರು ಮಾಡಲ್ಲ, ಯಾರು ಕೇಳಲ್ಲ, ಅಥವಾ ಇಂಥ ಕೆಲಸ ಮಾಡ್ಬೇಕು ಅಂದ್ರೆ ಮನೇಲಿ ಸಪೋರ್ಟ್ ಇಲ್ಲ, ಈ ತರ ಮಾತುಗಳೇ ಬರುತ್ತೆ ಸಹಜವಾಗಿ. ಬಟ್ ನನಗೆ ಧ್ಯಾನಕ್ಕೆ ಬಂದ್ಮೇಲೆ ಒಂದು ಸಲಿ ಸರ್ವಿಸ್ ಹೋಗ್ಬೇಕು, ಸರ್ವಿಸ್ ಮಾಡ್ಬೇಕು ಅನ್ನೋ ಥಾಟ್ ಬಂತಲ್ವಾ, ನನ್ ಗೊತ್ತಿಲ್ಲ, ಮನೆಯವ್ರನ್ನೂ ಪರ್ಮಿಷನ್ ಕೇಳಿಲ್ಲ. ರೀ ನಾನು ಇದ್ ಮಾಡ್ತೀನಿ ಪರ್ಮಿಷನ್ ಕೊಡಿ, ಕೇಳಲಿಲ್ಲ. ಯಾಕಂದ್ರೆ ಒಂದ್ಸಲಿ ಪೆಟ್ಟಿಂದ ಆಗಿತ್ತಲ್ಲಿ, ಓದು ಬಂದು ಅದಕ್ಕೆ ಸಪೋರ್ಟ್ ಇಲ್ಲ ಅನ್ನೋದು ನನಗೆ ಅನ್ನಿಸ್ಲಿಲ್ಲ. ಇದನ್ನ ಕೇಳ್ಬೇಕು ಅಂತ ನನಗೆ ನಿಜವಾಗ್ಲೂ ಅನ್ನಿಸ್ಲಿಲ್ಲ. ನಾನ್ ಮಾಡ್ತಿರೋದು ಒಳ್ಳೆ ಕೆಲಸ, ಅದು ಕೇಳ್ಬೇಕಾ ಪರ್ಮಿಷನ್ ತಗೋಬೇಕಾ ಅದು ನನಗೆ ಬರ್ಲೇ ಇಲ್ಲ. ಜಸ್ಟ್ ಅನ್ಕೊಂಡಿದ್ದೆ, ಥಾಟ್ ಬಂತು, ಆನ್ಲೈನ್ ತಾನೆ, ಝೂಮ್ ತಾನೆ, ಪ್ಯಾಂಡಮಿಕ್ ಟೈಮ್ ಬೇರೆ, ಹೊರಗೆ ಹೋಗೋದಿರ್ಲಿಲ್ಲ, ಜಸ್ಟ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಸೊ ಅಂದ್ರೆ ಯಾರಿಗೂ ತೊಂದರೆ ಕೊಡ್ತಿರ್ಲಿಲ್ಲ. ಮನೇಲಿ ಮಾಡ್ಬೇಕಾಗಿರೋ ಕೆಲಸಗಳು, ಕರ್ತವ್ಯಗಳು ಮನೇಲಿ ಮಾಡಿಟ್ಟು ಈ ಕೆಲ್ಸಗಳಿಗೆ ಬಂದ್ಬಿಡ್ತಾ ಇದ್ದೆ. ಸೊ ಎಲ್ಲಿ ಪರ್ಮಿಷನ್ ಕಾಯ್ಲಿಲ್ಲ. ಆಮೇಲೆ ನೀನ್ ಮಾಡ್ತೀಯಾ ಇಲ್ವಾ, ಅವ್ರು ಫಾಲೋ ಮಾಡ್ತಿದಾರಾ ಇಲ್ವಾ, ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಹೇಳೋದಷ್ಟೇ ನನ್ ಕರ್ತವ್ಯ. ಕೇಳ್ತಾರೆ, ಇಲ್ದಿರೆ ಇಲ್ಲ. ಹೇಳ್ಬೇಕು ಅಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಮೇಡಮ್. ನಿಜವಾಗ್ಲೂ ಕನ್ಸಲ್ಲಿ ಅನ್ಕೊಂಡಿಲ್ಲ. ಜಸ್ಟ್ ನನ್ ಫ್ರೆಂಡ್ ಸರ್ಕಲ್ಸ್ ಅಷ್ಟೇನೆ. ಏನು ಒಂದ್ 25 ಜನ ಇರ್ತಾರ, 30 ಜನ ಬರ್ತಾರ, ಅಷ್ಟು ಜನಕ್ಕೆ ನನ್ನಿಂದ ಯೂಸ್ ಆದ್ರೂ ಸಾಕಂತ ಸ್ಟಾರ್ಟ್ ಮಾಡಿದ್ದು. ನನಗೆ ಗೊತ್ತಿಲ್ಲದೆ ಇದು ಈ ತರ, ಯಾಕಂದ್ರೆ ಮುಂದೆ ನನಗಿದು ಹೆಸರು ಕೊಡ್ಲಿ ಅಂತ ನಾನು ಖಂಡಿತ ಇದು ಮಾಡಿದ್ದಲ್ಲ. ಇದರಿಂದ ಒಂದು ಹೆಸರು ಬರುತ್ತೆ, ಇನ್ನೇನೋ ಬರುತ್ತೆ, ಅದ್ ಏನ್ ಇಲ್ವೇ ಇಲ್ಲ ತಲೆಯಲ್ಲಿ. ಜಸ್ಟ್ ಆ ಥಾಟ್ ಬಂತು, ಮಾಡಿದ್ದು, ಮಾಡ್ತಾ ಹೋಗಿದ್ದು. ಸೊ ಹಂಗಾಗಿ ನಾವ್ ಹಿಂದೆ ಒಂದು ಒಳ್ಳೆ ಕೆಲಸ ಮಾಡಕ್ ಹೋದಾಗ ಹಿಂದೆ ಯೋಚನೆ ಮಾಡಬೇಡಿ, ಅವ್ರು ಸಪೋರ್ಟ್ ಕೊಡ್ಲಿಲ್ಲ, ಇವ್ರು ಸಪೋರ್ಟ್ ಕೊಡ್ಲಿಲ್ಲ ಅನ್ಕೊಳ್ಳೇಬೇಡಿ. ಜಸ್ಟ್ ಒಂದು ಥಾಟ್ ರಿಲೀಸ್ ಮಾಡಿ, ನನ್ನ ಜೊತೆ ಎಲ್ಲರೂ ಇದಾರಷ್ಟೇ, ಅವ್ರು ನಂಗೆ ಸಪೋರ್ಟ್ ಮಾಡ್ತಾ ಇದಾರಷ್ಟೇ. ನಮ್ಮ ಡ್ಯೂಟೀಸ್ ಏನಿದೆಯೋ ಅದು ನಾವು ಮಾಡಿ ಮುಗಿಸ್ದಾಗ ನಮ್ಮನ್ನ ಯಾರು ಏನನ್ನಕ್ ಸಾಧ್ಯ ಇಲ್ಲ. ನಾವು ಎಲ್ಲೋ ಒಳಗೆ ಅಳುಕಿದ್ರೆ ಆ ಅಳುಕಕ್ ತಕ್ಕಂಗೆ ಅಲ್ಲಿ ನಡಿಬಹುದೇನೋ ಗೊತ್ತಿಲ್ಲ. ಬಟ್ ನಾನು ಮೇಡಮ್, ನಮ್ಮ ಮನೇಲಿ ಇರೋದು 5 ಜನ ಆದ್ರೂನು ಎಲ್ಲರೂ ಇವಾಗ ಟೈಮ್ ಇಲ್ಲ ಅಂತಾರೆ ಏನಾರು ಮಾಡಿ ಅಂತಂದ್ರೆ. ಬಟ್ ನನಗಿರೋ ಚಾಲೆಂಜಸ್, ಹೊರಗಡೆ ಕೆಲ್ಸಕ್ಕೆ ಹೋಗದೆ ಇದ್ರೂನು ಮನೇಲೇನೆ ಬೆಳಗ್ಗೆ ಎದ್ದಾಗಿಂದಾನು ಒಬ್ಬೊಬ್ರಿಗೆ ಒಂದೊಂದರ ಅಡಿಗೆ. ಯಾಕೆಂದ್ರೆ ಅತ್ತೆಗೆ ಹೆಲ್ತ್ ಇಶ್ಯೂ, ಎಲ್ಲರೂ ತಿಂದಂಗ ಅವ್ರಿಗೆ ಎಲ್ಲಾ ತರ ಐಟಮ್ಸ್ ಆಗಲ್ಲ, ಅವ್ರಿಗೆ ಬೇರೆ ಐಟಮ್ಸ್ ಕೆಲವು ಮಾಡ್ಬೇಕು, ಕೆಲವು ಪರ್ಟಿಕ್ಯುಲರ್ ತರಕಾರಿನೇ ಮಾಡ್ಬೇಕು ಅವರಿಗೆ, ಪರ್ಟಿಕ್ಯುಲರ್ ಅನ್ನ ಅಂದ್ರೆ ಬರೀ ಅಕ್ಕಿದಷ್ಟೇನೆ ಅವ್ರಿಗೆ ಮಾಡ್ಬೇಕು, ಬೇರೆ ರಾಗಿ ಜೋಳ ಯಾವ್ದು ಆಗಲ್ಲ. ಸೊ ಹಂಗಂತ ಎಲ್ರಿಗೂ ದಿನ ಅದೇ ಮಾಡಕ್ ಆಗಲ್ಲ. ಸೊ ದಿನಾನು ನಮ್ಮ ಮನೇಲಿ ಎರಡೆರಡು ತರ, ಮೂರ್ ತರ, ಒಬ್ಬೊಬ್ರಿಗೆ ಒಂಥರ ಆಲ್ಮೋಸ್ಟ್ ಮಾಡ್ಬೇಕಾಗಿರುತ್ತೆ. ಬಟ್ ಅದನ್ನು ಬೈಕೊಂಡ್ ಮಾಡಿಲ್ಲ, ಒಂದು ದಿನಾನು ಬೈಕೊಂಡ್ ಮಾಡಿಲ್ಲ. ಅವ್ರಿಗೆ ಅನುಕೂಲವಾಗಿ ಎಲ್ಲಾ ಮಾಡಿಟ್ಟಾಗ ಯಾರೇನಕ್ಕೆ ಅಬ್ಜೆಕ್ಷನ್ ಮಾಡ್ತಾರಿನ? ನಮ್ ವಿಷಯಕ್ಕೆ ನಾನು ಏನ್ ಮಾಡ್ಕೊಂಡ್ರು ಯಾರು ಅಬ್ಜೆಕ್ಷನ್ ಮಾಡಲ್ಲ ಅಂತ ನನ್ನ ಅನಿಸಿಕೆ. ಯಾರಿಗೂ ತೊಂದರೆ ಕೊಡದಿದ್ದಾಗ ನಮ್ ವಿಷಯಕ್ಕೆ ಯಾರು ಬರಲ್ಲ, ಅದು ಒಂದು ಒಳ್ಳೆ ಕಾಸ್ಗೆ ಹೋಗುವಾಗ. ಸೊ ಮಾಡ್ತಾ ಮಾಡ್ತಾ ಆ ವೈಬ್ರೇಷನ್ಸ್ ಹೆಂಗಿರುತ್ತೆ ಅಂದ್ರೆ, ಯಾರು ನೀನ್ ಬೇಡ ಇದ್ಯಾಕ್ ಮಾಡ್ತಿದ್ಯಾ, ಒಂದೊಂದ್ಸಲಿ ಏನಕ್ಕೆ ಅಂತಾರೆ ಅಂದ್ರೆ ನಮ್ಮನೆಯವರು, ತುಂಬಾ ನಿದ್ದೆ ಕಡಿಮೆ ಮಾಡ್ತಾ ಇದ್ಯಾ, ಹೆಲ್ತ್ ನೋಡ್ಕೋ, ಆ ತರದ. ಯಾಕಂದ್ರೆ ರಾತ್ರಿ ಬರ್ತಾ ಹೋಗ್ತಾ ನಿದ್ದೆಗಳು 2 hours 3 hours ಅಷ್ಟೇ ಮಾಡಿರ್ತೀನಿ ಅಷ್ಟೇ ನಾನು. ಮತ್ತೆ ಬೆಳಗ್ಗೆ ಎದ್ಬಿಡ್ಬೇಕು, ರಾತ್ರಿ ಮಲ್ಗೋದ್ ಲೇಟ್ ಆಗಿರುತ್ತೆ, ಬೆಳಗ್ಗೆ ಬೇಗ ಎದ್ಬಿಡ್ಬೇಕು. ಆ ವಿಚಾರಕ್ಕೆ ಸ್ವಲ್ಪ ಅಂತಾರೆ, ಬಿಟ್ರೆ ಎಲ್ಲರ ಸಪೋರ್ಟು ನಂಗೆ ಅದ್ಭುತವಾಗಿದೆ. ಸೊ ಯಾರು ನಾವು ಸಪೋರ್ಟ್ ಇಲ್ಲ ಅಂತ ಅನ್ಕೋಬೇಡಿ, ಒಂದು ಥಾಟ್ ಹಾಕ್ಬಿಡಿ ಅಷ್ಟೇ, ಎಲ್ಲರೂ ನಮ್ ಜೊತೆ ಸಪೋರ್ಟ್ ಇದ್ದಾರೆ ಅಷ್ಟೇ. ಆಮೇಲೆ ಜನರಲ್ ಆಗಿ ಎಲ್ಲ ಅನ್ಕೊಳ್ಳೋದು ನಾವೆಲ್ಲರೂ ಪ್ರೀತಿಸ್ತೀವಿ, ನಮ್ಮನ್ನ ಯಾರು ಪ್ರೀತಿಸಲ್ಲ ಅನ್ಕೊಂಡಿರ್ತೀವಿ. ಅದು ತಪ್ಪು. ನಮ್ಮನ್ನ ನಾವು ಫಸ್ಟ್ ಪ್ರೀತಿಸ್ಕೊಂಡು ನಾವೆಲ್ಲರೂ ಪ್ರೀತಿಸ್ತಾ ಹೋದ್ರೆ ಖಂಡಿತ ಎಲ್ಲರಿಂದನೂ ಆ ಪ್ರೀತಿನೂ ನಮಗ್ ಸಿಗುತ್ತೆ. ನಾವೆಲ್ಲರೂ ಸಪೋರ್ಟ್ ಮಾಡ್ತಾ ಹೋದ್ರೆ ಆ ಸಪೋರ್ಟು ನಮಗ್ ಸಿಗುತ್ತೆ ಎಲ್ಲರಿಂದನೂ. ಈ ಸಿಂಪಲ್ ಥಿಂಗ್ಸ್ ಅಷ್ಟೇನೆ. ಕಂಪ್ಲೇಂಟ್ಸ್ ಬೇಡ, ಯಾವಾಗೂ ಕಂಪ್ಲೇಂಟ್ಸ್ ಬೇಡವೇ ಬೇಡ. ಪತ್ರಿಜಿ ಅವರಿಂದ ಮೇಜರ್ ನಾನು ಅಷ್ಟೇ ಮೇಡಮ್. ಈಗ್ಲೂ ನಾನು ಹೇಳ್ತೀನಿ, ನೀವು ಧ್ಯಾನ ಮಾಡಿ ಬಿಡಿ, ಈ ಕಾನ್ಸೆಪ್ಟ್ಸ್ ನ ನೀವು ಅಳವಡಿಸ್ಕೊಳ್ಳಿ ಅಂತೀನಿ. ಯಾವ್ಯಾವ್ದು ಅವ್ರದ್ದು ಇದೆಯಲ್ಲ, ತುಂಬಾ ಬೇಸಿಕ್ ಕಾನ್ಸೆಪ್ಟ್ಸ್ ಬಟ್ ಪವರ್ಫುಲ್ ಕಾನ್ಸೆಪ್ಟ್ಸ್. ಈಗ್ಲೂ ಅದನ್ನೇ ಹೇಳೋದು ನಾನು. ನೋ ಜಡ್ಜ್ಮೆಂಟ್, ನೋ ಕಂಪ್ಲೇಂಟ್, ಆಕ್ಸೆಪ್ಟ್ ಲೈಫ್ ಆಸ್ ಇಟ್ ಕಮ್ಸ್. ಏನು ಬರ್ತೋ ಅದನ್ನ ಆಕ್ಸೆಪ್ಟ್ ಮಾಡ್ತಾ ಹೋಗಿ, ಎಕ್ಸ್ಪೆಕ್ಟೇಷನ್ಸ್ ಬೇಡ, ಫರ್ಗೆಟ್ ಅಂಡ್ ಫರ್ಗಿವ್. ಆಮೇಲೆ ಈ ಕ್ಷಣದಲ್ಲಿ ಜೀವಿಸೋದಿದೆಯಲ್ಲ, ಅದು ಅದ್ಭುತ. ಅದು ನಿಜವಾಗ್ಲು ಅದನ್ನ ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡ್ಬಿಟ್ರೆ ಎಂತವ್ರ ಜೀವನದಲ್ಲೂ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಅಲ್ಲಿ ನಡೆದೋಗುತ್ತೆ. ಸೊ ಯಾವಾಗ್ಲೂ ಪಾಸ್ಟ್ ಆಗೋಗಿರೋದ್ರ ಬಗ್ಗೆನೇ ಚಿಂತೆ ಇಲ್ಲ. ಮುಂದೆ ಏನು ಫ್ಯೂಚರ್ ಟೆನ್ಷನ್ ಅದೆರಡೂ ಬೇಡ. ಬಿಟ್ಟು ಈ ಮೊಮೆಂಟ್ ನಾವು ಆರಾಮಾಗಿದ್ದಾಗ ನಮ್ಮ ಜೀವನ ಅದ್ಭುತವಾಗಿರುತ್ತೆ. ಇಷ್ಟೇ ಈ ಒಂದು ಕಾನ್ಸೆಪ್ಟ್ಸ್ ಪತ್ರಿಜಿ ತಗೊಂಡು ಸಿಂಪಲ್ ಕಾನ್ಸೆಪ್ಟ್ ಮುಂದಕ್ಕೆ ಹೋಗ್ತಾ ಇದ್ರೆ ಮುಂದೆ ಹೋಗ್ತಾ, ಅದರಲ್ಲಿ ಲೋಕ ಕಲ್ಯಾಣ. ಇಲ್ಲೆಲ್ಲೂ ಸ್ವಾರ್ಥ ಅನ್ನೋದು ಇಟ್ಕೋಬಾರ್ದು. ಸ್ವಾರ್ಥ ಇಟ್ಕೊಂಡ್ರೆ ಎಡೋಗ್ಬಿಡ್ತೀವಿ. ಲೋಕ ಕಲ್ಯಾಣಕ್ಕಂತ ಇಟ್ಕೊಂಡಾಗ ಬರೀ ಒಂದ್ ನೇಮ್ ಫೇಮ್ ಅಂತ ಯಾರು ಹೋಗ್ತಾರೋ ಖಂಡಿತ ಆಗಲ್ಲ ಮೇಡಮ್ ಅದು. ಸೊ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ನಾವು ಮಾಡ್ತೀವಿ ನಿಸ್ವಾರ್ಥವಾಗಿ ಅಂದ್ರೆ ಖಂಡಿತ ಎಲ್ಲ ಆಗ್ತಾ ಬರುತ್ತೆ. ಎಸ್, ಅಂದ್ರೆ ನಿಮ್ಮ ಈ ಒಂದು ಕಾರ್ಯಕ್ರಮದ ಕೊನೆಯಲ್ಲಿ ನೀವು ಕೊಟ್ಟಂತ ಈ ವಿಚಾರ ಇದೆ ಅಲ್ವಾ, ಇದು ಅಲ್ಟಿಮೇಟ್ ಆಗಿರ್ತಕ್ಕಂಥ ಮೆಸೇಜ್ ಮೇಡಮ್. ನಿಷ್ಕಾಮ ಕರ್ಮ,
ನಾವ್ ಏನೇ ಕೆಲಸ ಮಾಡಿದ್ರು ಏನೂ ಫಲಾಪೇಕ್ಷೆ ಇಲ್ದಂಗೆ ನಾವು ಮಾಡ್ಬೇಕು ಅನ್ನುವಂಥದ್ದು ಅಲ್ಟಿಮೇಟ್ ಆಗಿರ್ತಕ್ಕಂಥ ಸೇವೆ. ಆವಾಗ ನಾವು ಜನನ ಮರಣ ಚಕ್ರದಿಂದ ಹೊರಕ್ಕೆ ಬರ್ತೀವಿ, ಮತ್ತೆ ಮತ್ತೆ ಬರುವಂತ ಅವಶ್ಯಕತೆ ಇರಲ್ಲ ಅನ್ನುವಂಥದ್ದನ್ನ ಪತ್ರಿಜಿಯವರು ನಮ್ಗೆಲ್ಲರಿಗೂ ಹೇಳ್ಕೊಟ್ಟಿರ್ತಕ್ಕಂಥದ್ದು. ನೀವು ನಿಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡು ಈಗ ಎಲ್ರಿಗೂ ಅದನ್ನೇ ಸಂದೇಶವಾಗಿ ತಿಳಿಸಿದ್ದೀರಿ. ತುಂಬಾ ತುಂಬಾ ಅದ್ಭುತ. ಒಟ್ಟಾರೆಯಾಗಿ ಇವತ್ತಿನ ದಿನ ಈ ಒಂದು ಸಂದರ್ಶನದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಬಾಲ್ಯ, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಕುಟುಂಬ, ನಿಮ್ಮ ಸಂಸಾರದ ಜೀವನ, ನಿಮ್ಮ ಮಗಳು, ಮತ್ತೆ ನೀವು ಮಾಡ್ತಾ ಇರ್ತಕ್ಕಂಥ ಆಧ್ಯಾತ್ಮಿಕ ಕೆಲಸಗಳು, ಮತ್ತೆ ನೀವೀಗ ಕೊಟ್ಟಿರ್ತಕ್ಕಂಥ ಈ ಒಂದು ನಿಷ್ಕಾಮ ಕರ್ಮ, ಈ ಎಲ್ಲಾ ಸಂದೇಶಗಳು, ಎಲ್ಲಾ ವಿಚಾರಗಳು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಪ್ರೇರಣಾತ್ಮಕವಾಗಿರ್ತಕ್ಕಂಥದ್ದು. ಇವತ್ತಿನ ದಿನ ಇಷ್ಟೆಲ್ಲ ನಮ್ಗೆ ತಿಳ್ಕೊಳ್ಳೋದಿಕ್ಕೆ ಅವಕಾಶ ಆಯ್ತು ನೀವು ನಮ್ಮ ಈ PMC ಬಾಗಲಕೋಟ್ ವೇದಿಕೆಗೆ ಬಂದು ತಿಳಿಸಿದ್ರಿಂದ. ಹಾಗಾಗಿ ಮೇಡಮ್, ಈ ಸಂದರ್ಭದಲ್ಲಿ PMC ಬಾಗಲಕೋಟ್ ವೇದಿಕೆಯ ಈ ಒಂದು ಪರವಾಗಿ ಮತ್ತೆ ಎಲ್ಲಾ ಧ್ಯಾನಿಗಳ ಪರವಾಗಿ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದೀವಿ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀನಿ. ಧ್ಯಾನ ಅಂದ ತಕ್ಷಣ ಎಲ್ಲರೂ ಸುಮ್ಮನೆ ಕಣ್ ಮುಚ್ಕೊಂಡು ಕೂತ್ಕೊಳ್ಳೋದು ಅಂತ ಅನ್ಕೊಳ್ತಾರೆ. ನಾವ್ ಯಾರಿಗೇ ಹೇಳಕ್ ಹೋದ್ರು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ. ಧ್ಯಾನ ಅಂದ್ಬಿಟ್ರೆ ಅದ್ರಲ್ಲಿ ಏನಿದೆ ಕಣ್ ಮುಚ್ಕೊಂಡು ಕೂರಕ್ಕೆ, ನಾವೇನ್ ಸನ್ಯಾಸಿಗಳ ಆತರ ಮಾತಾಡ್ತಾರೆ ಅನ್ನೋದು ಎಲ್ರ ಕಡೆಯಿಂದ ಬರೋ ಕಂಪ್ಲೇಂಟ್. ಬಟ್ ಧ್ಯಾನ ಅಂದ್ರೆ ಅಟ್ಲೀಸ್ಟ್ ನೋಡೋರು ಕಣ್ ಮುಚ್ಕೊಂಡು ಕೂತ್ಕೊಳ್ಳೋದು ಒಂದೇ ಅಲ್ಲ. ಆ ಧ್ಯಾನ ಅಂದ ತಕ್ಷಣ ದೀಪ್ಲೆಸ್ ಯಾನ ಎಲ್ರಿಗೂ ಗೊತ್ತಿದೆ. ನಮ್ಮೊಳಗಿರೋ ಆತ್ಮದ ಜೊತೆ ನಮ್ಮೊಳಗಿರೋ ಪ್ರಪಂಚದಲ್ಲಿ ನಾವು ಅಂತರ್ ಪ್ರಪಂಚವನ್ನ ನೋಡೋಕೆ ಅವಕಾಶ ಸಿಗೋದು ಆ ಕಣ್ಣು ಮುಚ್ಚಿದಾಗ ಮಾತ್ರನೇ. ಹೊರಗಡೆ ಎಲ್ಲ ಓಡಾಡ್ತಿರ್ತೀವಿ, ನಮ್ಮೊಳಗ್ ನಾವ್ ಯಾವತ್ತೂ ಹೋಗಿಲ್ಲ. ಸೊ ಅಂತರ್ ಪ್ರಪಂಚದ ಯಾನ ಧ್ಯಾನ ಅನ್ನೋದು, ಮತ್ತೆ ಯೋಗ ಅನ್ನೋದು, ನಮ್ಮೊಳಗಿರೋ ಪರಮಾತ್ಮನ ಜೊತೆ ನಾವು ಕನೆಕ್ಟ್ ಆಗ್ಬೇಕು ಅಂದ್ರೆ ಈ ಯೋಗ ಅನ್ನೋದು ಬೇಕೇ ಬೇಕು. ಸೊ ಈ ಕಣ್ಣು ಮುಚ್ಕೊಂಡು ಕೂರೋದ್ರ ಹಿಂದೆ ಅರ್ಥ ಸಾಕಷ್ಟು ಇದೆ ಮೇಡಮ್. ಸೊ ಇಷ್ಟು ನಮ್ಮೊಳಗೆ ನಾವು ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡೀ ಪ್ರಪಂಚನ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಷ್ಟನೇ ಇಲ್ಲ. ಸೊ ಹಾಗಾಗಿ ಪ್ರತಿಯೊಬ್ರು ಅದನ್ನ ಎಂಜಾಯ್ ಮಾಡ್ಲೇಬೇಕು. ಆ ಧ್ಯಾನ ಅಂದ್ರೇನು, ಯೋಗ ಅಂದ್ರೇನು, ಈ ಒಂದು ಇದೊಂದು ಆ ಒಳಗಿನ ಶಾಂತಿ ಏನಿದೆ, ನಮ್ಮೊಳಗಿರೋ ಆ ಸೈಲೆನ್ಸ್ ಅನ್ನ ನಾವು ಫೀಲ್ ಮಾಡ್ಬೇಕು. ಆ ಸೈಲೆನ್ಸ್ ಜೊತೆ ಕನೆಕ್ಟ್ ಆಗ್ಬೇಕು ಫಸ್ಟ್. ಆ ಅನುಭವ ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ ಅದು ನಾವು ರುಚಿ ನೋಡಿದವ್ರಿಗೆ ಅಷ್ಟೇನೆ ಗೊತ್ತಾಗೋದು. ಸೊ ಹಾಗಾಗಿ ಪ್ರತಿಯೊಬ್ರು ಇದನ್ನ ಟ್ರೈ ಮಾಡಿ. ಧ್ಯಾನ ಅನ್ನೋದು ಎಲ್ಲದಕ್ಕೂ ಒಂದು ಮಹಾದ್ವಾರ ಅದು. ಸೊ ಆ ಒಂದು ಧ್ಯಾನ ಪತ್ರಿಜಿಯವರು ನಮ್ಮೆಲ್ಲರಿಗೂ ಕೊಟ್ಟಿರೋದು ತುಂಬಾ ಅದ್ಭುತ. ಸಿಂಪಲ್ ಅಂಡ್ ಈಸಿಯೆಸ್ಟ್ ವೇ ಆನಾಪಾನಸತಿ ಧ್ಯಾನ. ಅದನ್ನೆಲ್ಲರೂ ಅಳವಡಿಸ್ಕೋಬೇಕು ಅಂತ ಕೇಳ್ಕೊಂತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಇಷ್ಟೊಂದು ಒಳ್ಳೆ ಅದ್ಭುತವಾದ ಅವಕಾಶವನ್ನ ನೀವು ಇವತ್ತು ಕಲ್ಪಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ಅಂತಿಮ ಸಂದೇಶಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ಮೇಡಮ್, ಎಸ್. ಎಸ್ ಮಾಸ್ಟರ್ಸ್, ಇದು PMC ಬಾಗಲಕೋಟ್ ವೇದಿಕೆಯಲ್ಲಿ ಎಲ್ರಿಗೂ ಸಿಗ್ತಾ ಇರ್ತಕ್ಕಂಥ ರಸದೌತಣ. ಈ ತರ ಇನ್ನೂ ಅನೇಕ ಜನ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ಜೊತೆ ಈ PMC ಬಾಗಲಕೋಟ್ ವೇದಿಕೆಯಲ್ಲಿ ನಿರಂತರವಾಗಿ ಈ ಸಂದರ್ಶನದ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ. ಹಾಗಾಗಿ ಎಲ್ಲರೂ PMC ಬಾಗಲಕೋಟ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಈ ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಿ. ಯಾವ್ಯಾವ ವಿಡಿಯೋಗಳು ಯಾರ್ಯಾರ ಕಣ್ಣನ್ನ ತೆರೆಸುತ್ತೋ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಕೆಲಸದಲ್ಲಿ ನಾವೆಲ್ಲರೂ ಕೂಡ ತೊಡಗೋಣ ಅಂತ ಹೇಳ್ತಾ ಈ ದಿನ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡೋಣ ಮಾಸ್ಟರ್. ಥ್ಯಾಂಕ್ ಯು. ನಮಸ್ತೆ, ನಮಸ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.